ಈಗ ತಾನೇ ತಿಂದಿರ್ತೀವಿ, ಹೊಟ್ಟೆಗೆ ಮತ್ತೆ 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 ಹಸಿವಾದ್ರೆ ಏನೋ ಸಮಸ್ಯೆ ಇದೆ ರೀ. ಆದ್ರೆ ನಮ್ಮ ಬುದ್ಧಿಗೆ ಮತ್ತೆ ಮತ್ತೆ ದಾಹ ಆದ್ರೆ ಎಲ್ಲವೂ ಸರಿ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಜ್ಞಾನ ದಾಹಕ್ಕೆ ಒಂದು ಅಂತ್ಯ ಅನ್ನೋದು ಖಂಡಿತ ಇರಬಾರ್ದು. ಮತ್ತಷ್ಟು ಮಗದಷ್ಟು ಕಲಿತಾ ಇದ್ರೆ ವ್ಯಕ್ತಿ ಬಹಳ ಎತ್ತರಕ್ಕೆ ಬೆಳಿತಾನೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಸೊ ಅಂತ ಜ್ಞಾನ ಭಂಡಾರವನ್ನ, ಜ್ಞಾನ ದಾಹವನ್ನ ತುಂಬಿಸಿಕೊಳ್ಳುವಂತಹ ಸಮಯ. ಮತ್ತಷ್ಟು ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಮ್ಮ ಮುಖ್ಯ ಅತಿಥಿಗಳು ವೇದಿಕೆನ ಅಲಂಕರಿಸ್ತಾರೆ. ಅವರು ತಮ್ಮ ಜ್ಞಾನ ಭಂಡಾರವನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾರೆ. ಸೊ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ತಮ್ಮ ಆಹಾರ ಪದಾರ್ಥಗಳ ಮೂಲಕ ಎಲ್ಲರ ಮನೆ ಮಾತಾಗಿರುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ಶ್ರೀ ಸದಾನಂದ ಮಯ್ಯ ಅವರು. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಮಯ್ಯಾಸ್ ಬಿವರೇಜ್ ಮತ್ತು ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕರು ಆದಂತಹ ಶ್ರೀಯುತ ಸದಾನಂದ ಮಯ್ಯ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ನಾಲಿಗೆ ರುಚಿ ಮಾತ್ರ ನೀವು ಯಾವಾಗಿದ್ರು ಎಲ್ಲೇ ಇದ್ರೂ ನೆನಪಲ್ಲಿ ಇಟ್ಕೊಳ್ತೀರಾ ಅಂತ ಅತ್ಯದ್ಭುತವಾದ ಆಹಾರ ಪದಾರ್ಥಗಳು ಇವರ ಸಂಸ್ಥೆ ಮೂಲಕ, ಕಂಪನಿ ಮೂಲಕ ನಮಗೆ ಸಿಕ್ಕಿದೆ. ಹಾಗೆ ವೇದಿಕೆ ಮೇಲೆ ಮತ್ತೊಬ್ಬ ಮಹನೀಯರು, ಕಾರ್ಖಾನೆಗಳು, ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯ ಕರ್ನಾಟಕ ಸರ್ಕಾರ ಇದರ ನಿರ್ದೇಶಕರಾದಂತಹ ಶ್ರೀಯುತ ಶ್ರೀ ಕೆ ಶ್ರೀನಿವಾಸ್ ಅವರು ನಮ್ಮೊಟ್ಟಿಗಿದ್ದಾರೆ. ಸೊ ದಯವಿಟ್ಟು ವೇದಿಕೆನ ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಈ ಮುಖ್ಯ ಮಹನೀಯರಿಗೆ. ಹಾಗೆ ನಮ್ಮ ಕನ್ನಡ ಸಮ್ಮೇಳನ ಅಂತ ಹೇಳಿದ್ರೆ ಈ ಮುಖ್ಯ ಅತಿಥಿನ ನಾವು ಯಾವತ್ತೂ ಮಿಸ್ ಮಾಡ್ಕೊಳ್ಳೋಂಗೆ ಇಲ್ಲ. ಅವ್ರ ಮಾತು ಅಂತ ಹೇಳಿದ್ರೆ ಅಪರಂಜಿತರ ಇರುತ್ತೆ. ಹಿರಿಯ ವಕೀಲರು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಮತ್ತು ನಮ್ಮ ಈ ಸಮ್ಮೇಳನದ ಮಾರ್ಗದರ್ಶಕರು ಆದಂತಹ ಶ್ರೀಯುತ SN ಮೂರ್ತಿ ಸರ್, ದಯವಿಟ್ಟು ವೇದಿಕೆನ ಅಲಂಕರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬರ್ತಾ ಇದ್ದಾರೆ, ಅವ್ರನ್ನ ನಾವು ಬರಮಾಡ್ಕೊಳ್ಳೋಣ. ಸದ್ಯಕ್ಕೆ ನಮ್ಮ ಈ ಮುಖ್ಯ ಅತಿಥಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರುವಂತಹ ಸಮಯ. ಸ್ವಾಗತವನ್ನ ಕೋರೋದಕ್ಕೆ ನಾನು ವೇದಿಕೆಯಲ್ಲಿ ಬರಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಗೋವಿಂದ ರಾಜು ಅವರನ್ನ, ನಮ್ಮ ನಿರಾತಂಕ ಸಂಸ್ಥೆಯ ಪರವಾಗಿ. ಗೋವಿಂದ ರಾಜು ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಸ್ವಾಗತ ಭಾಷಣವನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಸ್ನೇಹಿತರೆ, ಹಿರಿಯರೇ, ಕಿರಿಯರೇ, ಗುರುಗಳೇ, ಎಲ್ಲರಿಗೂ ಈ ಸಮಾರೋಪ ಸಮಾರಂಭಕ್ಕೆ ತಮ್ಮನ್ನೆಲ್ಲರನ್ನ ಸ್ವಾಗತಿಸ್ತೇನೆ. ಈ ಸಮಾರಂಭ ನಾವು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. ನಾವು ಪ್ರಾರಂಭ ಹೇಗೆ ಮಾಡ್ತೀವೋ ಅದೇ ಥರ ಸಮಾರೋಪ ಸಮಾರಂಭನೂ ಯಶಸ್ವಿಯಾಗಿ ಮುಗಿದ್ರೆ ಆ ಕಾರ್ಯಕ್ರಮ ಒಂದು ಪೂರ್ಣ ರೂಪಕ್ಕೆ ಬರುತ್ತೆ ಅನ್ನೋದು ಎಲ್ಲರ ಭಾವನೆ. ಈ ವಿಚಾರದಲ್ಲಿ ನಮ್ಮ ಮುಂದೆ ನಮ್ಮ ಸಮಾರೋಪ ಸಮಾರಂಭಕ್ಕೆ 3 ಜನ ಗಣ್ಯರು, ಹಿರಿಯರು, ಅವರವರ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಗಣ್ಯರು ನಮ್ಮ ಸಮಾರಂಭಕ್ಕೆ ಬಂದಿದ್ದಾರೆ. ಅವ್ರಿಗೆ ನನ್ನ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ನನ್ನ ಭಾಗ್ಯಕ್ಕೆ ಇವತ್ತು ಬಂದಿರೋದು 3 ಜನ ಗಣ್ಯರನ್ನು ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ನನ್ನ ಭಾಗ್ಯಕ್ಕೆ ಇವತ್ತು ಬಂದಿದೆ. ನಾನು ಪುಣ್ಯವಂತ ಅಂತ ಭಾವಿಸ್ತಾ ಪ್ರತಿಯೊಬ್ಬರದೂ ಸಣ್ಣ ಕಿರು ಪರಿಚಯನ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಬ್ಬರ ಜೀವನ ಪೂರ್ತಿ ಪರಿಚಯ ಮಾಡಿಕೊಡ್ಬೇಕು ಅಂತಂದರೆ ಎಷ್ಟು ಯುಗಗಳು ಕಳೆಯುತ್ತೋ ಗೊತ್ತಿಲ್ಲ. ಅಷ್ಟು ಯುಗಗಳು ಕಳೆದ್ರೂ ಕೂಡ ನಾವು ಆ ಪರಿಚಯನ ಮಾಡಿಕೊಡೋಕ್ಕಾಗಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿ ಜೀವನ ಸಾಕಷ್ಟು ಸಂಕೀರ್ಣತೆಯಿಂದ ಕೂಡಿರುತ್ತೆ ಮತ್ತು ಸಾಕಷ್ಟು ಮಜಲುಗಳನ್ನು ಇರುತ್ತೆ. ಸೊ ಹಾಗಾಗಿ ಎಲ್ಲ ಪೂರ್ತಿ ಪರಿಚಯ ಮಾಡಿಕೊಡೋಕ್ಕಾಗಲಿಲ್ಲ. ಆದರೂ ನನ್ನ ವಿವೇಚನೆಗೆ ಎಷ್ಟು ಬಂದಿದೆ, ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅವರ ಬಗ್ಗೆ ಅನ್ನೋದ್ರ ಮೇಲೆ ಆಧಾರದ ಮೇಲೆ ಒಂದಷ್ಟು ಮಾಹಿತಿಗಳನ್ನು ತಮ್ಮ ಬಳಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀಯುತ ಸದಾನಂದ ಮಯ್ಯ ಅವರು ಬಂದಿದ್ದಾರೆ. ಶ್ರೀಯುತರು ಪೂರ್ತಿ ಹೆಸರು ಪರಂಪಲ್ಲಿ ಸದಾನಂದ ಮಯ್ಯ ಆಗಿದೆ. ಇವರು ಆಹಾರೋತ್ಪಾದನಾ ವ್ಯವಹಾರದಲ್ಲಿ ಸಾಕಷ್ಟು ಹೆಸರು ಮಾಡಿರುವ ಗಣ್ಯರು. ಇಲ್ಲಿವರೆಗೆ ಇವರು 2 ಕಂಪನಿಗಳನ್ನು ಸಂಸ್ಥಾಪನೆ ಮಾಡಿ ಮುನ್ನಡೆಸಿ ಇರ್ತಕ್ಕಂಥ ಒಂದು ಕೀರ್ತಿ ಅವರಿಗೆ ಸಲ್ಲಿಸಿದೆ. ಇವರು MTR ಫುಡ್ಸನ್ನು 1976ರಲ್ಲಿ ಸಂಸ್ಥಾಪನೆ ಮಾಡಿ ಅದನ್ನು ಮುಂಚೂಣಿಗೆ ತಂದು ಇತ್ತೀಚೆಗೆ ಅಂದರೆ 2007ರಲ್ಲಿ ಅದು ವಿದೇಶಿ ಕಂಪನಿಯಿಂದ ಅಕ್ವೈರ್ ಆಗಿ ಅದು ಕೂಡ ಯಶಸ್ವಿಯಾಗಿ ಮುಂದುವರಿತಾ ಇದೆ. ಈಗ 2012ರಲ್ಲಿ ಇವರು ಮಯ್ಯಾಸ್ ಬಿವರೇಜಸ್ ಅನ್ನೋ ಕಂಪನಿಯನ್ನು ಸಂಸ್ಥಾಪನೆ ಮಾಡಿ ಮುನ್ನಡೆಸ್ತಿದ್ದಾರೆ. ಶ್ರೀಯುತರು 1971ರಲ್ಲಿ ಅವರ ವೈಯಕ್ತಿಕ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಹೇಳಬೇಕಾದ್ರೆ 1971ರಲ್ಲಿ BE ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ BMS ಕಾಲೇಜಿನಲ್ಲಿ ವಿದ್ಯಾರ್ಹತೆ ಮುಗಿಸಿ ಆನಂತರ ನಾರ್ಮಲಾಗಿ ಇಂಜಿನಿಯರಿಂಗ್ ಎಜುಕೇಷನ್ ಮಾಡಿದ ತಕ್ಷಣ ಒಂದು ಎಲೆಕ್ಟ್ರಾನಿಕ್ ಕಂಪನಿನೋ ಎಲೆಕ್ಟ್ರಿಕಲ್ ಕಂಪನಿನೋ ಜಾಯ್ನ್ ಆಗಿ ಅವರ ಬೇರೆ ವೃತ್ತಿಯನ್ನು ಆರಂಭಿಸ್ಬೋದಾಗಿತ್ತು. ಆದರೆ ಶ್ರೀಯುತರು ಹಾಗೆ ಮಾಡ್ದೇನೆ ಅವರ ಕುಟುಂಬದ ವ್ಯವಹಾರ ಏನಿತ್ತು ಅದಕ್ಕೆ ಜಾಯ್ನ್ ಆಗ್ತಾರೆ. ಅಂದರೆ MTR
ಮಾವಳ್ಳಿ ಟಿಫನ್ ರೂಮ್ಸ್ ಅಂತ ಏನಿದೆ ಅದಕ್ಕೆ ಜಾಯ್ನ್ ಆಗಿ 2 ವರ್ಷ ಅವರು ಅಸಿಸ್ಟೆಂಟ್ ಕುಕ್ಕಾಗಿ ಕೆಲಸ ಮಾಡ್ತಾರೆ. ನೋಡಿ, ಒಂದು ವ್ಯವಹಾರದಲ್ಲಿ ನೀವು ತೊಡಗಿಸ್ಕೋಬೇಕು, ಅದರ ಯಶಸ್ಸಿಗೆ ಏನು ಕಾರಣ ಅಂತಂದರೆ ಅದರ ಆಳಕ್ಕೆ, ಅಂದರೆ ಯಾವುದು ಕೋರ್ ಆ್ಯಕ್ಟಿವಿಟಿ ಇರುತ್ತೆ ಅದಕ್ಕೆ ನೀವು ಅದನ್ನು ಆಳವಾಗಿ ಗೊತ್ತಿರಬೇಕು. ಅವಾಗೇ ಒಂದು ವ್ಯವಹಾರ ಮುಂದುವರಿಸಲಿಕ್ಕೆ ಸಾಧ್ಯ. ಸೊ ಹಾಗೆ ಅವರು ಮಯ್ಯ ಅವರು 2 ವರ್ಷ ಅದನ್ನು ತಿಳ್ಕೊಂಡು ಆನಂತರ ಅವ್ರದ್ದು ಕಂಪ್ನಿ ವ್ಯವಹಾರ, ಕುಟುಂಬದ ವ್ಯವಹಾರ ಸ್ಪ್ಲಿಟ್ ಆದಾಗ ಅವರು MTR ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ನ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಇದು ಅವರ ಬಿಸ್ನೆಸ್ಸು ಮತ್ತು ವೈಯಕ್ತಿಕವಾದ ವಿಚಾರಗಳು. ಇದಲ್ಲದೆ ಇತ್ತೀಚೆಗೆ ನಾವು ನೋಡಿದ್ದೀವಿ, ಸಾಹಿತ್ಯ ಕೃಷಿಯಲ್ಲೂ ಕೂಡ ಅವರ ಹೆಸರು ತಳುಕು ಹಾಕ್ಕೊಂಡಿದೆ. ಸಾಕಷ್ಟು ಈ ಆಹಾರದ ವಿಚಾರದಲ್ಲಿ, ಉತ್ತಮ ಆಹಾರದ ವಿಚಾರದಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ನನಗೆ ಗೊತ್ತಿರೋದು 1, 2, 3 ಆಹಾರ ವಿಹಾರ ಮತ್ತು ಬೆಳ್ಳಿ ತಟ್ಟೆ, ಈ ಪುಸ್ತಕಗಳನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಶ್ರೀಯುತರಿಗೆ ಈ ವಿಚಾರದಲ್ಲಿ, ಈ ಸಂದರ್ಭದಲ್ಲಿ, ಈ ಸಮಾರಂಭದಲ್ಲಿ ನನ್ನ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಸಮ್ಮೇಳನದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಆನಂದ್ ಎಸ್ ಅವರು ವೇದಿಕೆಗೆ ಬಂದು ಅವರನ್ನು ಒಂದು ಸಸಿಯನ್ನು ನೀಡುವುದರ ಮುಖಾಂತರ ಸ್ವಾಗತಿಸಬೇಕು ಅಂತ ಅವರಲ್ಲಿ ಕೇಳ್ಕೊತೀನಿ. ನಮ್ಮ ಸಮಾರಂಭದಲ್ಲಿ ಇನ್ನೊಬ್ಬರು ಗಣ್ಯ ವ್ಯಕ್ತಿಗಳು, ಹಿರಿಯರು, ಮಾರ್ಗದರ್ಶಕರು ಇದ್ದಾರೆ. ಹಂಗೆ ಅವ್ರು ಆಲ್ರೆಡಿ ಒಂದು ಇನ್ಸ್ಟ್ರಕ್ಷನ್ ಇದೆ, ನನ್ನನ್ನು ಸ್ಟೇಜ್ ಮೇಲೆ ಏನು ಹೊಗಳಬಾರ್ದು ಅಂತ. ಸೊ ಆದಷ್ಟು ಪ್ರಯತ್ನ ಮಾಡ್ತೇನೆ. ಆದಷ್ಟು ಎಷ್ಟು ವಿಚಾರ ಚಿಕ್ಕದಾಗಿ ಹೇಳಬೇಕು ಅಷ್ಟು ನಾನು ಹೇಳ್ತೇನೆ. ಹೇಳ್ಬೇಕು ಸರ್. ಶ್ರೀಯುತರು ಈ ಮಂಡ್ಯದಲ್ಲಿರುವ PES ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 1987ರಲ್ಲಿ BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿಸಿ 1988ರಲ್ಲಿ ಕಾರ್ಖಾನೆಗಳು ಮತ್ತು ಬಾಯ್ಲರ್ಗಳ ಇಲಾಖೆಗೆ ಸೇವೆಗೆ ಸೇರ್ತಾರೆ. ಆನಂತರ ಕರ್ನಾಟಕದ ಮೂಲೆಗಳಲ್ಲಿ ಇಲಾಖೆಯಿಂದ ಕೆಲಸ ಮಾಡ್ತಾರೆ. ಕೆಲವು ಸ್ಥಳಗಳು ಅಂದರೆ ಬಳ್ಳಾರಿ, ರಾಯಚೂರು, ಗುಲ್ಬರ್ಗ, ಕೋಲಾರ, ಮೈಸೂರು, ಮಂಗಳೂರು, ಬೆಂಗಳೂರು, ಇನ್ನೂ ಹಲವು ಸ್ಥಳಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಶ್ರೀಯುತರು 2019 ನವೆಂಬರ್ನಲ್ಲಿ ಕಾರ್ಖಾನೆಗಳು, ಬಾಯ್ಲರ್ಗಳು, ಕೈಗಾರಿಕಾ ಸ್ವಾಸ್ಥ್ಯ ಇಲಾಖೆ, ಆರೋಗ್ಯ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿ ನಿರ್ದೇಶಕರಾಗಿ ತಮ್ಮ ಸೇವೆಯನ್ನು, ಅಧಿಕಾರವನ್ನು ವಹಿಸ್ಕೋತಾರೆ. 2-3 ವರ್ಷಗಳಿಂದ ನಾನು ಡೈರೆಕ್ಟಾಗಿ ಅವ್ರ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡೋಕ್ಕೋಸ್ಕರ ಎಷ್ಟು ಲಾಸ್ಟ್ 2-3 ಇಯರ್ಸಲ್ಲಿ ಡಿಪಾರ್ಟ್ಮೆಂಟಲ್ಲಿ ಏನೇನು ಕೆಲಸಗಳಾಗಿದ್ದಾವೆ ಅನ್ನೋದು ಮಾತ್ರ ಬ್ರೀಫ್ ಮಾಡ್ತೀನಿ ನಾನು ಅವರ ನಾಯಕತ್ವದಲ್ಲಿ. ಈಗ ನಾವು 2019 ನವಂಬರಲ್ಲಿ ಅವರು ಅಧಿಕಾರ ಸ್ವೀಕರಿಸ್ಕೊಂಡ್ಮೇಲೆ 2020ರಲ್ಲಿ ಕೋವಿಡ್ ಬಂದ್ಬಿಡ್ತು. ನಮಗೆ ಕೋವಿಡ್ ಬಂದ ಸಿಚುವೇಷನಲ್ಲಿ ಸಾಕಷ್ಟು ಗೈಡ್ಲೈನ್ಸ್ಗಳು ಓಡಾಡ್ತಾ ಇದ್ವು. ಅಂದರೆ ಆ ಕಡೆ ಒಂದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಒಂದು ಗೈಡ್ಲೈನು, ಈ ಕಡೆ ಒಂದು ಗೈಡ್ಲೈನು. ಬಟ್ ಫ್ಯಾಕ್ಟ್ರೀಸ್ಗೆ ಅಂತ ಸಂಬಂಧಪಟ್ಟಂಗೆ ಯಾವುದೇ ತರಹದ ಗೈಡ್ಲೈನ್ಸ್ಗಳು ಇರಲಿಲ್ಲ. ಅದು ಮೊದಲು ಮಾಡಿದ ಕೆಲಸ ಅಂದರೆ ಫ್ಯಾಕ್ಟ್ರೀಸ್ಗಳಿಗೆ ಕೋವಿಡ್ ನಿಯಂತ್ರಣಕ್ಕೆ ಯಾವ್ಯಾವ ಥರ ಗೈಡ್ಲೈನ್ಸ್ಗಳನ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವ್ಯವಸ್ಥಿತವಾಗಿ ಒಂದು ಗೈಡ್ಲೈನ್ಸ್ ಬಂತು. ಅದು ಒಂದು ಉತ್ತಮ ಏನು ಕೈಗಾರಿಕಾ ಪರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಏನು ಕರಿತೀವಿ, ಅದೊಂದು ಉತ್ತಮ ಚಟುವಟಿಕೆ. ಅದಲ್ಲದೆ ಈಗ ನೀವು ನೋಡ್ತಾ ಇದ್ದೀರಿ ಆಟೋ ರಿನ್ಯೂವಲ್ ಪ್ರಾಸೆಸ್, ಅಂದರೆ ಈ ಡಿಪಾರ್ಟ್ಮೆಂಟು ಸಾಕಷ್ಟು ಡಿಜಿಟೈಸೇಷನ್ ಆಗ್ತಾಯಿದೆ. ಅಂದರೆ ನೀವು ಒಂದು ಲೈಸೆನ್ಸ್ನ ನವೀಕರಣ ಮಾಡೋದಿರ್ಬೋದು, ಅಥವಾ ರಿಟರ್ನ್ಸ್ ಸಲ್ಲಿಕೆ ಇರ್ಬೋದು, ಮತ್ತು ಇನ್ಸ್ಪೆಕ್ಷನ್ ಸಿಸ್ಟಮ್ ಇರ್ಬೋದು, ಇವೆಲ್ಲ ಕೂಡ ಡಿಜಿಟೈಸೇಷನ್ಸ್ ಆಗ್ತಾಯಿದೆ. ಇವತ್ತಿನ ಕಾಲದಲ್ಲಿ ನೀವು ಫಾರ್ಮ್ 23 ಅಥವಾ ರಿಟರ್ನ್ಸ್ ಏನೇ ಇದ್ದರೂ ಆನ್ಲೈನಲ್ಲಿ ಮಾಡ್ಬೋದು. ಈವನ್ ಕೂಡ ಆಟೋಮ್ಯಾಟಿಕ್ ರಿನ್ಯೂವಲ್ ಪ್ರಾಸೆಸ್ಸು ಕೂಡ ಆಗ್ತಾಯಿದೆ. ಅದು ಆಗಿರೋದು ಲಾಸ್ಟ್ 2-3 ಇಯರ್ಸಿಂದನೇ. ಅದರಿಂದ ಮೊದಲು ಸಾಕಷ್ಟು ಅದರಲ್ಲಿ ಸಮಸ್ಯೆಗಳಿತ್ತು. ಬಟ್ ಈಗ ಅದೆಲ್ಲ ಸಮಸ್ಯೆಗಳು ಏನೋ ಕಡಿಮೆ ಆಗಿದೆ ಮತ್ತು ಅದು ಮುಂದುವರಿತಾ ಇದೆ. ಅದು ಅಲ್ಲದೆ ಇನ್ನೊಂದು ಉತ್ತಮ ವಿಚಾರ ನಡೀತಾ ಇರೋದು ಡಿಪಾರ್ಟ್ಮೆಂಟಲ್ಲಿ ಅಂದರೆ ಈ ಸುರಕ್ಷತೆ ಮತ್ತು ಆರೋಗ್ಯದ ಬಗ್ಗೆ ಈ ಕಾರ್ಮಿಕರಿಗೆ ಅದರಲ್ಲಿ ಕಾರ್ಮಿಕರಿಗೆ ಕನ್ನಡದಲ್ಲಿ ಮಾಹಿತಿಗಳನ್ನು ತಿಳಿಸ್ಬೇಕು ಅನ್ನೋ ವಿಚಾರ ನಡೀತಾ ಇದೆ. ಚಿಕ್ಕ ಚಿಕ್ಕ ಪುಸ್ತಕಗಳ ರೂಪದಲ್ಲಿ ನಿಮ್ಮಂಥವ್ರಿಗೆಲ್ಲ ಹೇಳಿ, ಇನ್ನು ಯಾರು ಪರಿಣಿತರು ಇರ್ತಾರೋ ಅವ್ರಿಗೆ ಹೇಳಿ ಚಿಕ್ಕ ಚಿಕ್ಕ ಪುಸ್ತಕದ ರೂಪದಲ್ಲಿ ಬಹಳ ವಿಚಾರಗಳನ್ನು ಪುಸ್ತಕಗಳ ರೂಪದಲ್ಲಿ ತರೋ ಪ್ರಯತ್ನ ನಡೀತಾ ಇದೆ. ಸೊ ಅದು ಕೂಡ ಒಂದು ಉತ್ತಮ ವಿಚಾರ. ಅದಲ್ಲದೆ ಇನ್ನೊಂದು ವಿಚಾರ ನಿಮ್ಮ ಬಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೈಗಾರಿಕೆ ಮತ್ತು ಇನ್ಸ್ಟಿಟ್ಯೂಟ್ ಅಂದರೆ ಸಂಸ್ಥೆ ಅಥವಾ ವಿದ್ಯಾಸಂಸ್ಥೆ ಇವರ ಸಹಭಾಗಿತ್ವದಲ್ಲಿ ಎಸ್ಪೆಷಲಿ ಸುರಕ್ಷತೆ ಮತ್ತು ಆರೋಗ್ಯದ ಬಗ್ಗೆ
ವಿಚಾರಗೋಷ್ಠಿಗಳನ್ನು ಮತ್ತು ತರಬೇತಿಗಳನ್ನು ನೀಡ್ತಕ್ಕಂಥ ಕಾರ್ಯಕ್ರಮಗಳು ಡಿಪಾರ್ಟ್ಮೆಂಟ್ ವತಿಯಿಂದ ನಡೀತಾ ಇದೆ. ಸೊ ಹಾಗಾಗಿ ಸಾಕಷ್ಟು ಮುಂದಿನ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ನಿರೀಕ್ಷಿಸ್ಬೋದು ಅಂತ ತಮಗೆ ಭರವಸೆಯನ್ನು ನಾನು ಕೊಡ್ತೇನೆ. ಸೊ ಶ್ರೀಯುತರು ಇವತ್ತು ನಮ್ಮ ಸಮಾರಂಭದಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ನನ್ನ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಅದು ಅಲ್ಲದೆ ಸಮ್ಮೇಳನದ ವತಿಯಿಂದ ಸಮ್ಮೇಳನದ ಕಮಿಟಿ ವತಿಯಿಂದ ನಾನು ಅವರನ್ನು ಸ್ವಾಗತಿಸ್ತೇನೆ. ಅವರನ್ನು ಅಧಿಕೃತವಾಗಿ ಸ್ವಾಗತಿಸಲಿಕ್ಕೆ ಶ್ರೀ ಸಂತೋಷ್ ರಾವ್ ಅವರು ವೇದಿಕೆ ಮೇಲೆ ಬಂದು ಒಂದು ಸಸಿಯನ್ನು ನೀಡುವುದರ ಮುಖಾಂತರ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳ್ಕೊತೀನಿ. ಸೊ ಇನ್ನೊಬ್ಬರು ಗಣ್ಯರು ಶ್ರೀಯುತ SN ಮೂರ್ತಿಯವರು, ನಮಗೆ SNM ಅಂತಲೇ ಪರಿಚಯ. ಸೊ ಹಾಗಾಗಿ ಅವರ ಉಪಸ್ಥಿತಿನಲ್ಲಿ ಅವ್ರನ್ನ ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ಕಮಿಟಿಯ ನಿರ್ಧಾರ. ಹಾಗಾಗಿ ಅದನ್ನು ಮುಂದೂಡ್ತಾ ಇದ್ದೇನೆ. ಅವ್ರಿಗೂ ಕೂಡ ಅವರ ನಿರೀಕ್ಷೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ಬೋದು. ನಾನು ಇಲ್ಲಿಂದ ನಿರ್ಗಮಿಸೋದಕ್ಕಿಂತ ಮುಂಚೆ ಒಂದು ವಿಶೇಷವಾದ ಅತಿಥಿ ನಮ್ಮ ಮುಂದೆ ಇದ್ದಾರೆ. ಶ್ರೀ ಹನುಮಂತರಾವ್ ಅವರು ಆರೋಗ್ಯ ತಜ್ಞರು. ಇವರು ನಮ್ಮ ಹತ್ರ ಬಂದಿದ್ದಾರೆ ಇವತ್ತು. ಇವರು ದೇಶ ವಿದೇಶಗಳಲ್ಲಿ ಕಾರ್ಮಿಕರಿಗೆ ಆರೋಗ್ಯದ ವಿಷಯದಲ್ಲಿ ಅಪಾರವಾದ ಅರಿವನ್ನು ಮೂಡಿಸಿರ್ತಕ್ಕಂಥ ವ್ಯಕ್ತಿ. ಅವರು ದಯವಿಟ್ಟು ನಮ್ಮ ಸ್ವಾಗತವನ್ನು ಸ್ವೀಕರಿಸಬೇಕು. ಕೆಂಪೇಗೌಡ ಅವರು ಅವರನ್ನು ಅಧಿಕೃತವಾಗಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ಸ್ವಾಗತ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸಮಿತಿಗೆ ಮತ್ತು ಎಲ್ಲರಿಗೂ ಗಣ್ಯರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಜೈ ಭಾರತ್ ಮಾತಾ ಕಿ ಜೈ ಕರ್ನಾಟಕ. ಧನ್ಯವಾದಗಳು ಗೋವಿಂದ ರಾಜು ಅವರಿಗೆ. ಜೀವನದಲ್ಲಿ ಸದಾ ಆನಂದವಾಗಿರಬೇಕು ಅಂದರೆ ನಮ್ಮ ಸದಾನಂದಮಯ್ಯ ಅವ್ರನ್ನ ನೆನೆಸ್ಕೊಳ್ಬೇಕು. ಯಾಕೆಂದರೆ ನಾವು ಬದುಕಬೇಕು ಅಂದರೆ ತಿನ್ನಬೇಕು. ಬರೀ ತಿನ್ನೋದಲ್ಲ ರೀ, ನಾವು ತಿಂದಾಗ ಅದು ನಮ್ಮ ಸಂತಸದ ಮೂಲಕ ಅಭಿಪ್ರಾಯ ವ್ಯಕ್ತ ಆಗಬೇಕು. ಆವಾಗಲೇ ನಾವು ತಿಂದಿದ್ದು ನಮಗೆ ಮೈ ಹತ್ತೋದು ಅಂತ ಹೇಳ್ತಾರೆ. ಅಂಥ ಆರೋಗ್ಯಭರಿತ ಆಹಾರಗಳನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಸೊ ಇಂಥ ಅತ್ಯದ್ಭುತ ವ್ಯಕ್ತಿ ನಮ್ಮ ಜೊತೆ ಇರೋದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ರುಚಿ ಅಭಿರುಚಿಗೆ ಮತ್ತೊಂದು ಹೆಸರು ನಮ್ಮ ಸದಾನಂದಮಯ್ಯ ಅವರು. ಈ ಉತ್ತಮವಾದ ಆರೋಗ್ಯ ಮತ್ತು ಉತ್ತಮವಾದ ಪರಿಸರ ಯಾವ ರೀತಿ ಕೊಡುಗೆ ಆಗುತ್ತೆ, ಇದರಲ್ಲಿ ಮಾನವ ಸಂಪನ್ಮೂಲ ವಿಭಾಗದ ಪಾತ್ರ ಏನು, ಕರ್ತವ್ಯ ಏನು, ಈ ವಿಚಾರವಾಗಿ ನಮಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಈಗ ಸದಾನಂದಮಯ್ಯ ಅವರು. ಜೋರಾದ ಚಪ್ಪಾಳೆ ಬರಲಿ. ನಾನು ಯಾಕೆ ನಗೆ ಬರ್ತದೆ ಅಂತ ಹೇಳಿದರೆ ಎರಡು ವಿಷಯಕ್ಕೆ. ಒಂದು 1998ರಲ್ಲಿ ಒಂದು ಸೆಮಿನಾರಿಗೆ ಸ್ಪೋಕೇನಿಗೆ ಹೋಗಿದ್ದೆ. ಅಮೇರಿಕದ ಸ್ಪೋಕೇನ್ ಇಂಡಿಯನ್ ರೆಪ್ರೆಸೆಂಟೇಟಿವ್ ಡೇಗೆ ಹೋಗಿದ್ದೆ. ಅಗ್ರಿಕಲ್ಚರ್ ಬೇಸ್ಕೊಂಡು ಪಿ ಆ್ಯಂಡ್ ನಟ್ ನನ್ನ ಕಳಿಸಿದ್ರು. ಅಲ್ಲಿ ಹೋದವಾಗ ನಮಗೆ ಮುಂಚಿನ ರಾತ್ರಿ ನಾವು ಲ್ಯಾಂಡ್ ಆಗಿರೋದು. ಅಂದರೆ ಆಲ್ಮೋಸ್ಟ್ ಅಬೌಟ್ 24 hours 23 hours ನಿಮಗೆ ಜರ್ನಿ ಮಾಡಿಬಿಟ್ಟು ಅಲ್ಲೇ ತಲುಪಿದ್ವಿ. ನಾವೊಂದು 5 ಜನ ಇದ್ದಿದ್ದೀವಿ, ಇಂಡಿಯಾದಿಂದ 5 ಜನ ಇದ್ದಿದ್ವಿ. ಮಾರನೇ ದಿನ ಬೆಳಗ್ಗೆ ಸ್ಟಾರ್ಟ್ ಆಯಿತು. ಮಧ್ಯಾಹ್ನದವರೆಗೆ ತಡ್ಕೊಂಡು ಜೆಟ್ಲ್ಯಾಗನ್ನು. ಇದೇ ಥರ ಊಟ ಆಯಿತು. ಲೈಟೆಲ್ಲ ಆರಿಸಿದ್ರು, ಸ್ಕ್ರೀನಲ್ಲಿ ಬಂತು. ನಾವು ನಿದ್ರೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಪುಣ್ಯಕ್ಕೆ ಲೈಟ್ ಆಫ್ ಮಾಡಿಲ್ಲ ನಾನು. ಅದಕ್ಕೆ ಪ್ರೆಸೆಂಟೇಷನ್ ನಾನು ಎಲ್ಲಿಯೂ ಕೊಡೋದೇ ಇಲ್ಲ. ಪ್ರೆಸೆಂಟೇಷನ್ ಎಲ್ಲಿ ಕೊಡಬೇಕು ಅಲ್ಲಿ ಮಾತ್ರ ಕೊಡ್ತೀನಿ. ಆವಾಗ ಬೆಳಿಗ್ಗೆ ಮಾತ್ರ ಕೊಡಿ, ಮಧ್ಯಾಹ್ನ ಮೇಲೆ ಮಾಡೋದಿಲ್ಲ ಅಂತ ಹೇಳ್ತೀವಿ. ಇವತ್ತು ಅನ್ಫಾರ್ಚುನೇಟ್ಲಿ ನಮ್ಮ ಟರ್ಮ್ ಮಧ್ಯಾಹ್ನ ಮೇಲೆ ಕೊಟ್ಟಿದ್ದರು. ಆದ್ದರಿಂದ ನಾನು ಪ್ರೆಸೆಂಟೇಷನ್ ಮಾಡ್ದೇನೆ. ಮತ್ತು ನಾನು MBA ಅಲ್ಲ, ಅದೊಂದು ಪ್ರಾಬ್ಲಮ್ಮು. ಇಲ್ಲಿ MBA ತುಂಬ ಜನ ಇರಬೇಕಂತ ಕಾಣುತ್ತಲ್ಲ. ಹೆಚ್ಚಿನವ್ರು MBA ಆಗಿರ್ತಾರೆ. ಅವ್ರ ಥರ ಪ್ರೆಸೆಂಟೇಷನ್ ಮಾಡಲಿಕ್ಕೆ ನಮಗೆ ಬರೋದಿಲ್ಲ. ನಾವೆಲ್ಲ ನಿಮಗೆ ಹಳೆಯ ಕಾಲದಲ್ಲಿ ಪೆನ್ಸಿಲ್ ಹಿಡ್ಕೊಂಡು ಬರೆಯೋರು. ಬೇಸಿಕಲ್ಲಿ ನನ್ನ ಫಸ್ಟ್ ಅವರು ನನ್ನ ಪರಿಚಯ ಮಾಡುವಾಗ ಒಂದು ಸಣ್ಣ 2-3 ಕರೆಕ್ಷನ್ಸ್ ಇದೆ. ಅದನ್ನು ಹೇಳ್ಕೊಂಡು ಆಮೇಲೆ ಮುಂದಕ್ಕೆ ಹೋಗ್ತೀನಿ. ಇದೀಗ ನಮ್ಮ SN ಮೂರ್ತಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಿರಿಯ ವಕೀಲರು, ಕರ್ನಾಟಕ ಉಚ್ಚ ನ್ಯಾಯಾಲಯ. ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರೋಣ ವೇದಿಕೆ ಮೇಲೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಪರಿಚಯ ಮಾಡ್ಕೊಳ್ತೀರಾ? ನಮ್ಮ ಗುರುಗಳ ಸ್ವಾಮಿ. ಅದಕ್ಕೆ ನಮ್ಮ ಶೇಖರ್ ಅವರು ಸಸಿಯನ್ನು ನೀಡಿ ಸ್ವಾಗತವನ್ನು ಕೋರಬೇಕು ಅಂತ ಕೇಳ್ಕೊಳ್ತೀನಿ. ಅದಕ್ಕೆ ಅಡ್ವೊಕೇಟ್ ಅಂತ ಹೇಳೋದು ನೋಡಿ. ಕರೆಕ್ಟಾಗಿ ಕ್ವಶನ್ ಕೇಳಿದ್ರು. ಅದಕ್ಕೆ ಅಡ್ವೊಕೇಟ್ ಅಂತ ಹೇಳೋದು. ಕರೆಕ್ಟ್ ಕ್ವಶನ್ ಕೇಳಿದ್ರು.
ಬೇಸಿಕಲಿ 2 ಸಣ್ಣ ಸಣ್ಣ ಮಿಸ್ಟೇಕ್ ಅವಾಗ ಅಂದರೆ ಫಸ್ಟ್ ಹೇಳುವಾಗ ಅವ್ರು ಹೇಳಿದರು, ಅದನ್ನು ಕರೆಕ್ಟ್ ಮಾಡ್ಕೊಳ್ತೀನಿ. ನಾನು ಓದಿರೋದು ಆ್ಯಕ್ಚುಲಾಗಿ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಕೋಟಾ ಹೈಸ್ಕೂಲ್ ಅಂತ ಹೇಳ್ಬಿಟ್ಟು ನಿಮಗೆ SSLC ಅವರಿಗೆ ಕನ್ನಡ ಮೀಡಿಯಮು. ಆಮೇಲೆ PUC ನಿಮಗೆ ನ್ಯಾಷನಲ್ ಕಾಲೇಜಲ್ಲಿ ಬಂದ್ವಿ. PUC ಆದಮೇಲೆ BMS ಕಾಲೇಜು. BMS ನಿಮಗೆ ಫಸ್ಟ್ ಎಲೆಕ್ಟ್ರಿಕಲ್ ತೊಗೊಂಡು, ಎಲೆಕ್ಟ್ರಿಕಲ್ ಆದಮೇಲೆ ನಾನು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ನಿಮಗೆ ಮತ್ತು 6 ತಿಂಗಳು ನಿಮ್ಗೆ ಬಂದುಬಿಟ್ಟು ಎಲೆಕ್ಟ್ರಾನಿಕ್ಸ್ ಮಾಡಿದ್ವಿ. ಅವು ಓದೊಂದು ಹುಚ್ಚಿತ್ತು ನನಗೆ. ಪಾಸ್ ಆದಮೇಲೆ ಕಡೆಗೆ ಅವ್ರು ಹೇಳಿದ್ರು ಹೋಟೆಲಿಗೆ ಬಂದದ್ದು ಮತ್ತೆ 1 ವರ್ಷ ಬಿಟ್ಬಿಟ್ಟು ನಾನು ಬಂದಿರೋದು. 71ರಲ್ಲಿ ನಾನು ಪಾಸಾಗಿರೋದು. 6 ತಿಂಗಳು ರೆಮ್ಕೋದಲ್ಲಿ ಕೆಲಸ ಮಾಡಿದ್ದೀನಿ. ರೆಮ್ಕೋ ಅಂತ ಒಂದು ಕಂಪನಿ ಇತ್ತು, ಕೇಳಿದ್ದೀರಾ? ಮೀಟರ್ಸ್ ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ಆ ಕಂಪನಿಯಲ್ಲಿ ನಾನು ಫಸ್ಟು ಕೆಲಸ ಮಾಡಿ 6 ತಿಂಗಳ ಕೆಲಸ ಮಾಡಿದೆ. ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ, ಯಾರೇ ನಿಮಗೆ ಓನರ್ಸ್ ಆಗಲಿ ಯಾರೇ ಆಗಲಿ ಫಸ್ಟ್ ನಿಮಗೆ ಕೆಲಸ ಮಾಡಿದ್ರೆ ಮಾತ್ರ ಕರೆಕ್ಟಾಗಿ ಗೊತ್ತಾಗುತ್ತೆ ನಮಗೇನು ನಮ್ಮ ಪೊಸಿಷನ್ ಏನಂತ ಹೇಳ್ಬಿಟ್ಟು. ಇನ್ನೊಬ್ಬರಿಗೆ ನಾವು ಹೇಳಬೇಕಾದ್ರೆ ಫಸ್ಟ್ ನಮಗೆ ನಾವು ಮಾಡಿ ನೋಡಬೇಕು. ಅದಕ್ಕೆ ನಾವು ಫಸ್ಟ್ 6 ತಿಂಗಳಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ಆದಮೇಲೆ ನನಗೆ ಜರ್ಮನಿಗೆ MS ಮಾಡಲಿಕ್ಕೆ ಸಿಕ್ತು. 3 ತಿಂಗಳು ಇದಕ್ಕೆ ಜರ್ಮನಿಗೆ ಹೋಗಿದ್ದೆ. ಆವಾಗ ನಮ್ಮಣ್ಣ ಹೇಳಿದ್ರು, ನಾವು ಒಬ್ಬನ ಕೈಲಿ ನಡ್ಸೋಕ್ಕಾಗೋದಿಲ್ಲ, ನೀವು ವಾಪಸ್ ಬರಬೇಕು ಅಂತ ಹೇಳಿದ್ರು. ಸೊ ಇಷ್ಟೆಲ್ಲ ಓದ್ಬಿಟ್ಟು ಕಡೆಗೆ ಬಂದು ನಾವು ಇಡ್ಲಿ ವಡೆ ಮಾಡಲಿಕ್ಕೆ ಬಂದ್ವಿ. 2 ವರ್ಷ ನಾನು ಏನು ಮಾಡಿದೆ ಅಂದರೆ, ಫಸ್ಟ್ ನಿಮಗೆ ಅಡುಗೆ ಮನೆಯಲ್ಲಿ ಅಸಿಸ್ಟೆಂಟ್ ಕುಕ್ಕಲ್ಲ, ಆ್ಯಕ್ಚುಲ್ ಕುಕ್ಕಾಗಿ ನಾನು ಕೆಲಸ ಮಾಡಿದ್ದೀನಿ. ನಮ್ಮ ಕುಕ್ ಜೊತೆಯಲ್ಲಿ ಕೂತ್ಕೊಂಡು 2 ವರ್ಷ ನಾನು ಆ್ಯಕ್ಚುಲ್ ವರ್ಕ್, ಇವತ್ತು ನನ್ನ ನಾಲೆಜ್ ಏನಿದೆಯೋ ಅದೆಲ್ಲ ಅಲ್ಲಿ 2 ವರ್ಷ ನಾನು ಕಲ್ತಿರೋದು. ಅಂದರೆ ಬೇಸಿಕಲಿ ನಮಗೇನೋ ನಮ್ಮ ಫಾದರು 4ನೇ ಕ್ಲಾಸ್ ಓದಿರೋದು. 4ನೇ ಕ್ಲಾಸ್ ಓದ್ಬಿಟ್ಟು ಅವರು ಈಸ್ ದ ಫೌಂಡರ್ ಆಫ್ ರವೆ ಇಡ್ಲಿ. ಇವತ್ತೀಗ ನಾವು ಏನು ತಿಂತಾಯಿದ್ದೀವಿ ರವೆ ಇಡ್ಲಿ ಅಂತಿದೆಯಲ್ಲ, ಅದರ ಫೌಂಡರ್ ಅವರು. 4ನೇ ಕ್ಲಾಸ್ ಓದಿರೋದು. ಕೆಮಿಸ್ಟ್ರಿ ಅದು ಬೇಸಿಕ್ ಕೆಮಿಸ್ಟ್ರಿ. ನಿಮಗೆ ಆ್ಯಸಿಡ್ ಆ್ಯಂಡ್ ಆಲ್ಕಲಿನ್ ಇನ್ ಲಿಕ್ವಿಡ್ ಫಾರ್ಮ್ ಇಟ್ ರಿಯಾಕ್ಟ್ಸ್ ಅಂತಿದೆ. ಆ ಥಿಯರಿ ಅವ್ರಿಗೆ ಹೆಂಗೆ ಗೊತ್ತಾಯಿತು ನಮಗೂ ಗೊತ್ತಿಲ್ಲ. ಅದನ್ನು ಅವರು ನಿಮಗೆ 1942ನಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಅಕ್ಕಿನ ಬ್ಯಾನ್ ಮಾಡಿದ್ರು ಹೋಟ್ಲಲ್ಲಿ. ಆವಾಗ ಈ ರವೆ ಇಡ್ಲಿ ಬಂತು. ಅದನ್ನು ಫಸ್ಟ್ ಕನ್ವರ್ಟ್ ಮಾಡೋದನ್ನು ನಿಮಗೆ ಮಿಕ್ಸಾಗಿ ಕನ್ವರ್ಟ್ ಮಾಡೋದು ನಾನು 76ಅಲ್ಲಿ. ಅದು ಒಂದು ಬೈ ಆಕ್ಸಿಡೆಂಟ್ ಬಂದಿರೋದು. 75ರಲ್ಲಿ ಎಮರ್ಜೆನ್ಸಿ ಬಂತು. 76ರಲ್ಲಿ ನಿಮಗೆ ಫಸ್ಟಿಗೆ ನಮಗೆ ಶ್ರೀರಾಮಲ್ ಅಂತ ಒಬ್ಬರು ಮಿನಿಸ್ಟ್ರ್ ಇದ್ದರು. ಅವರು ನಿಮಗೆ ಊಟ ತಿಂಡಿಗೆ ರಿಸ್ಟ್ರಿಕ್ಷನ್ ಹಾಕಿದ್ರು. ಇಡ್ಲಿ ನಿಮಗೆ ಇಷ್ಟೇ ತೂಕ ಇರಬೇಕು, ಇಷ್ಟೇ ರೇಟ್ ನೀವು ಮಾರಾಟ ಮಾಡಬೇಕು, 10 ಪೈಸದ ಮೇಲೆ ನೀವು ಮಾರಾಟ ಮಾಡುವಾಗಿಲ್ಲ. ಕಾಫಿಗೆ ನಿಮಗೆ 25 ಪೈಸೆ, ದೋಸೆಗೆ 50 ಪೈಸೆ ಅಂತ ಹೇಳಿದ್ರು. ಆವಾಗ ನಾನು ಒಂದು ರೆಪ್ರೆಸೆಂಟೇಷನ್ ತೊಗೊಂಡೋದೆ. ನಾವು ಆವಾಗ ಚಿಕ್ಕ ಹುಡುಗ ತೊಗೊಂಡೋದೆ. ನಾನು ಒಳಗೆ ಸೇರಿಸಲಿಲ್ಲ. ಫಸ್ಟು ಅರ್ಧ ಗಂಟೆ ಹೊರಗೆ ಕುಡಿಸ್ಬಿಟ್ಟು ಕರೆದ್ಮೇಲೆ ನಾವು ಹೋಗಿ ಹೇಳಿದ್ವಿ, ಸರ್ ನಾನು ದೋಸೆಗೆ ತುಪ್ಪ ಹಾಕೋದು 50 ಪೈಸೆ ಆಗುತ್ತೆ, ನಾನು ಹೇಗೆ 50 ಪೈಸೆಗೆ ಮಾರಾಟ ಮಾಡಲಿ ಅಂಥೇಳಿ ಹೇಳಿದ್ವಿ. ನೀವು ಗೊತ್ತಿಲ್ಲ, ಮಾಡಿ ನನಗೆ ತೋರಿಸ್ಬೇಕು, ನೀವು ಅದಕ್ಕೆ ಇದು ಎದುರು ಮಾತಾಡಬಾರ್ದು ಅಂತ ಆಯ್ತು ಅಂತ ಹೇಳ್ಬಿಟ್ಟು ನಾವು ಬಂದ್ಬಿಟ್ವಿ. 6 ತಿಂಗಳು ಆಮೇಲೆ ನಾವು ಆ್ಯಕ್ಚುಲಾಗಿ ನಿಮಗೆ ಸೇಮ್ ಅವರ ರೇಟ್ನಲ್ಲಿ ನಾನು ರನ್ ಮಾಡಿ ತೋರಿಸಿದೆ. ಪ್ರತಿನಿತ್ಯ ನನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪೇಪರಲ್ಲಿ ಬರ್ತಿತ್ತು. ಆವಾಗ 2 ಪೇಪರ್ ಇದ್ದದ್ದು, ನಿಮ್ಮ ಡೆಕ್ಕನ್ ಹರಾಲ್ಡ್ ಮತ್ತು ಪ್ರಜಾವಾಣಿ ಎಕ್ಸ್ಪ್ರೆಸ್. ಆವಾಗ ಶುರು ಅಷ್ಟೇ. ಸೊ ಡೆಕ್ಕನ್ ಹರಾಲ್ಡಲ್ಲಿ ಮತ್ತು ಇದರಲ್ಲಿ ಬಂದ ತಕ್ಷಣ ಅವರಿಗೆ ಇರಿಟೇಟ್ ಆಯಿತು. ಸರ್ ನನ್ನ ಮೇಲೆ ಮೀಸಾ ಅಂತ ಹೇಳ್ಬಿಟ್ಟು ಆವಾಗ ಒಂದಿತ್ತು ಒಳಗೆ ಹಾಕೋದು. ಏನು ಸರ್ ಅದನ್ನು ನನ್ನ ಮೇಲೆ ಅಪ್ಲೈ ಮಾಡಿದ್ರು. ಆವಾಗ ನಮಗೆ ಒಬ್ಬರು ಸಿಕ್ಕಿದ್ರು ಪ್ರಜಾವಾಣಿ ನಿಮಗೆ ಎಡಿಟರ್, ನನ್ನ ಫ್ರೆಂಡು. ಅವರು ನಮ್ಮನ್ನು ಬಚಾವ್ ಮಾಡಿದ್ರು. ಅಲ್ಲಿಂದ ಹೊರ ಬಂದ ಮೇಲೆ ಆವಾಗ ನಾವು ಹೇಳಿದ್ವಿ, ಇದನ್ನು ಇಲ್ಲಿಗೆ ನಿಲ್ಲಿಸ್ಬೋಣ ಅಂತ ಹೇಳ್ಬಿಟ್ಟು 3 ತಿಂಗಳು ನಾವು ಆ್ಯಕ್ಚುಲಾಗಿ ರೆಸ್ಟೋರೆಂಟನ್ನು ಸ್ಟಾಪ್ ಮಾಡಿದ್ವಿ. ಆ 3 ತಿಂಗಳು ನಮ್ಮಲ್ಲಿ ಒಂದು ಪ್ರೊಸೀಜರ್ ಏನಂದರೆ, ಈಗ ಇದೆಲ್ಲ ಇಷ್ಟೆಲ್ಲ ಸುಮಾರು ಜನ ಮಾತಾಡಿದ್ರು. 1960ಇಂದ ನಮ್ಮ ಫಾದರ್ ಹೊಸ ನಿಮ್ಮದು ಹೋಟ್ಲ್ ಕಟ್ಟಿದ್ರು. ಇದರಲ್ಲಿ ಲಾಲ್ಬಾಗ್ ರೋಡಲ್ಲಿ ಇದು ಬಂದಿದ್ದು 16ನಲ್ಲಿ. ಅದಕ್ಕಿಂತ ಮುಂಚೆ ಲಾಲ್ಬಾಗ್ ಫೋರ್ಟ್ ರೋಡಲ್ಲಿತ್ತು. ಲಾಲ್ಬಾಗ್ ರೋಡಿಗೆ ಬಂದ ಮೇಲೆ ಒಂದು ಮನೆ ಇತ್ತು ನಮ್ಮದು, MTR ಹೌಸ್ ಅಂತ ಹೇಳ್ಬಿಟ್ಟು. ನಿಮಗೆ ಸಿದ್ದಯ್ಯ ರೋಡ್ 3rd ಕ್ರಾಸಲ್ಲಿ ಒಂದು ಮನೆ ಇದೆ. ಆ ಮನೆಯಲ್ಲಿ ಅಷ್ಟೂ ಜನ ಸ್ಟಾಫ್ ನಾವು ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ, ಎಲ್ಲ ಒಟ್ಟಿಗೆ. ಇವತ್ತಿಗೂ ಸೇಮ್ ಪ್ರೊಸೀಜರ್ ಇದೆ. ಆ ಪ್ರೊಸೀಜರಲ್ಲಿ ನಮಗೆ ಆ್ಯಕ್ಚುಲಾಗಿ ನಾವು ಕ್ಲೋಸ್ ಮಾಡಿದ ಮೇಲೆ ಇವರಿಗೆ ಊಟ ತಿಂಡಿ ಕೊಡಬೇಕಲ್ಲ. ಸೊ 1 ತಿಂಗಳು ನಮ್ಮದು ನಾವು ಹಳೆದು ಇಟ್ಟದೆಲ್ಲ ತೊಗೊಂಡು ಸಂಪಾದನೆ ಮಾಡಿಬಿಟ್ಟು ಹಾಕಿದ್ವಿ. 2ನೇ ತಿಂಗಳು ನಮ್ಮ ಹತ್ರ ಇರಲಿಲ್ಲ. ಕಡೆಗೆ ಇರೋದೆಲ್ಲ ಮಾರಾಟ ಮಾಡಿಬಿಟ್ಟು ತಿರ್ಗಾ ಮತ್ತೆ ಅವ್ರನ್ನ ಇಟ್ಟುಕೊಂಡು ಯಾರನ್ನೂ ಮನೆ ಕಳಿಸಿಲ್ಲ. ಕಂಟಿನ್ಯೂ ಮಾಡಿಬಿಟ್ಟು 3 ಮಂತ್ಸ್ ರನ್ ಮಾಡಿಬಿಟ್ಟು ಆಮೇಲೆ ಹುಡುಗರೇ ನಮಗೆ ಸಜೆಸ್ಟ್ ಮಾಡೋದು, ಸರ್ ಇದಕ್ಕೆ ಈ ಥರ ಇರೋದಕ್ಕಿಂತ ನಾವು ಏನಾದ್ರು ಮಾಡಬೇಕಂತ ಹೇಳ್ಬಿಟ್ಟು. ಆವಾಗ ಫಸ್ಟ್ ಟೈಮ್ ನಿಮಗೆ ಇನ್ಸ್ಟೆಂಟ್ ಮಿಕ್ಸಸ್ ನಾವು ಸ್ಟಾರ್ಟ್ ಮಾಡಿದ್ದು 76ಅಲ್ಲಿ. ಇವತ್ತೀಗ ನೀವು ಏನು ತಿಂತಾ ಇದ್ರಲ್ಲ ಇನ್ಸ್ಟೆಂಟ್ ಮಿಕ್ಸಸ್, ವರ್ಲ್ಡಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡೋದು ನಾನು. 76ಅಲ್ಲಿ ನಿಮಗೆ ಫಸ್ಟ್ ಸ್ಟಾರ್ಟ್ ಮಾಡುವಾಗ ರವೆ ಇಡ್ಲಿ ಮಿಕ್ಸು, ಆಮೇಲೆ ವಡಾ ಮಿಕ್ಸು, ದೋಸೆ ಮಿಕ್ಸು ಅದೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಸ್ಪೈಸಸ್ಸಿಗೆ ಬಂದ್ವಿ. ಆಮೇಲೆ ನಿಮಗೆ ಬೇರೆ ಐಟಮಿಗೆ ಬಂದ್ವಿ. 82ನಲ್ಲಿ ನಿಮಗೆ ಫಸ್ಟ್ ಟೈಮ್ ನಾವು ಆವಾಗ ಇದನ್ನು ಮಾರ್ಕೆಟ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು CFTR ಅವರು ಮತ್ತು DFR ಅವರು ಮತ್ತು ಪಾಂಡ್ರಂಗ್ ಶೆಟ್ರು ಅಂತ ಇಲ್ಲಿದ್ದರು, MK ಪಾಂಡ್ರಂಗ್ ಶೆಟ್ರು, ಕೃಷ್ಣ ಫುಲ್ಮರ್ ಸರ್. ನಾವು 5-6 ಜನ ಸೇರಿಬಿಟ್ಟು ಆವಾಗ ಆಹಾರ ಅಂತ ಹೇಳ್ಬಿಟ್ಟು ಒಂದು ಎಕ್ಸಿಬಿಷನ್ ಸ್ಟಾರ್ಟ್ ಮಾಡಿದ್ವಿ. ಪ್ಯಾಲೇಸ್ ಗ್ರೌಂಡಲ್ಲಿ 82ನಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಆ ಎಕ್ಸಿಬಿಷನ್ನು
ಡೆಲ್ಲಿ ಪ್ರಗತಿ ಮೈದಾನದಲ್ಲಿ ಆಹಾರ ಅಂತ ಹೇಳ್ಬಿಟ್ಟು ನೀವು ಕೇಳ್ತಿರಲ್ಲ, ಅದು ನಾವು ಸ್ಟಾರ್ಟ್ ಮಾಡಿರೋದು 1982ನಲ್ಲಿ. ಅದಾದಮೇಲೆ ಕಡೆಗೆ ಅಲ್ಲಿಂದ ಇದಕ್ಕೂ CFTR ಅಂತ ಮತ್ತೆ ನಿಮಗೆ ಡೆಲ್ಲಿಗೆ ಹೋಯಿತು. ಡೆಲ್ಲಿಗೆ ಹೋದ್ಮೇಲೆ ಪ್ರತಿ ವರ್ಷ ನಮ್ಮನ್ನು ಕರೀತಾರೆ, ಒಂದು ಪ್ರೆಸೆಂಟೇಷನ್ ಕೊಟ್ಬಿಟ್ಟು ನಮ್ಮನ್ನು ಕಳಿಸ್ತಾರೆ ಆವತ್ತು ಮಾಡಿದ್ದಕ್ಕೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಾವು ಹಿಂದೆ ನೋಡಲೇ ಇಲ್ಲ. 1982ನಲ್ಲಿ ನಿಮಗೆ ಇದನ್ನು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡೋದನ್ನು. 92ನಲ್ಲಿ ಈಗ ಇರೋ ಬೊಮ್ಮಸಂದ್ರದಲ್ಲಿ MTR ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಸ್ಟಾರ್ಟ್ ಮಾಡಿದವಾಗ ಫಸ್ಟ್ ನಿಮಗೆ ಮಿಕ್ಸಸ್ಸಿಗೆ ಒಂದು, ಸ್ಪೈಸಸ್ಸಿಗೆ ಒಂದು ಫ್ಯಾಕ್ಟ್ರಿ ಮಾಡಿದ್ವಿ. ಆಮೇಲೆ ಥರ್ಡ್ ಫ್ಯಾಕ್ಟ್ರಿ ನಾವು ಆ್ಯಕ್ಚುಲಾಗಿ ನಿಮಗೆ ವರ್ಮಿಸೆಲಿಗೆ ಮಾಡಿದ್ವಿ. ಅವಾಗ ವರ್ಮಿಸೆಲಿ ಯಾರೂ ಇರಲಿಲ್ಲ, ಬ್ಯಾಂಬೆನ ಮಾತ್ರ ಇದ್ದದ್ದು. 700 kg ಕೆಪಾಸಿಟಿದು ಇದು ಮಾಡಿದ್ವಿ. ಆವಾಗ ಇಂಜಿನಿಯರ್ಸ್ ನಂತರ ಇರಲಿಲ್ಲ. ಸೊ ನನ್ನನ್ನು ನಾವು ಟ್ರೈನಿಂಗಿಗೆ ಇದಕ್ಕೆ ಹೋದ್ವಿ, ವೆನಿಸಿಗೆ ಹೋದ್ವಿ. ವೆನಿಸಿಂದ ಒಂದು ಪಡುವ ಅಂತ ಹೇಳ್ಬಿಟ್ಟು ಒಂದು ವಿಲೇಜು. ಇನ್ಸ್ಟೆಂಟ್ ಮಿಕ್ಸಸ್ ಅಲ್ಲ, ನಿಮಗೆ ನಾವು ರೆಡಿ ಟು ಈಟ್ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಆ ವಿಸಿಟು. 15 ದಿನ ನಾನು 10 kg ಕಮ್ಮಿಯಾಗಿದ್ದೀನಿ. ನಾವು ಹೋಗುವಾಗ ಹೆಂಗಿದ್ವು, ಗಟ್ಟುಮುಟ್ಟಾಗಿ ದಪ್ಪಗಿದ್ದಿದ್ವಿ, ಬರುವಾಗ ತೆಳ್ಳಗಾಗಿ ಬಂದ್ವಿ. ನಮ್ಮ ಹೆಂಡತಿ ಕೇಳಿದ್ರು ಏನಾಯಿತು ಅಂತ ಕೇಳಿದ್ರು. ಏನೂ ಆಗಿಲ್ಲ, ಊಟ ತಿಂಡಿ ಇಲ್ಲ ಅಂತ ಹೇಳಿದೆ. ಯಾಕಂದರೆ ಆ ಪಡುವದಲ್ಲಿ ನಿಮಗೇನೂ ಸಿಗೋದಿಲ್ಲ, ಏನೂ ಸಿಗೋದಿಲ್ಲ. ಅಲ್ಲಿ ಸಿಗೋದು ನಿಮಗೆ ಬರೀ ಪಿಜ್ಜಾ ಮಾತ್ರ. ಪಿಜ್ಜಾದಲ್ಲಿ ನಿಮಗೆ ಸೆಂಟ್ರ್ ಪೋರ್ಷನ್ ಮಾತ್ರ ನಿಮಗೆ ನಾಯಿ ತಿಂದಾಗ ನಾವು ತಿನ್ನಬೇಕು, ಆಚೆ ಈಚೆಲ್ಲ ಬಿಸಾಕ್ಬಿಡ್ಬೇಕು. ನಾನು 2 ಸತಿ ನೋಡಿದೆ, 3 ಸತಿ ನೋಡಿದೆ. ಇದ್ರ ಬದಲಿಗೆ ಇನ್ನೇನಾರು ಇದೆಯಾ ಕೇಳಿದೆ. ಕಡೆಗೆ ಪಾಸ್ಟಾ ಕೊಡ್ತೀನಿ ಅಂದ್ಬಿಟ್ಟು ಒಂದಿಷ್ಟು ಪಾಸ್ಟಾ ಕೊಟ್ಟರು. ಅದಕ್ಕೆ ನಾವೇ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಕಡೆಗೆ ಹಂಗೆ ತಿನ್ಕೊಂಡು ಒಂದು ವಾರ ಕಳೆದ್ವಿ. 15 ದಿನ ಟ್ರೈನಿಂಗ್ ಹೋದವರು 10 kg ಕಮ್ಮಿಯಾಗಿ ಬಂದಿದ್ದೆ. ಆವಾಗ ಥಿಂಕ್ ಮಾಡಿದ್ವಿ, ಏನಾದರೂ ಮಾಡಿ ನಾವು ಆ್ಯಕ್ಚುಲಾಗಿ ಇದಕ್ಕೆ ಒಂದು ಸೊಲ್ಯೂಷನ್ ಕೊಡಬೇಕು. ನನ್ನ ನಂತರ ಎಷ್ಟೋ ಜನ ಇದ್ದಾರೆ. ಆವಾಗ ಇನ್ಫೋಸಿಸ್ ಸ್ಟಾರ್ಟ್ ಆಗಿತ್ತು ಅಷ್ಟೇ. ಸೊ ಅಲ್ಲಿಂದ ನಾವು ಮೇಲಕ್ಕೆ ಹೋದ್ವಿ. ಇನ್ಫೋಸಿಸಲ್ಲಿ ನಿಮಗೆ ಫಸ್ಟ್ ಹೋಗಿ ನಿಮ್ಮ ಹತ್ರ ಎಷ್ಟು ಜನ ಇದ್ದೀರಿ, ಹೊರಗಡೆ ಕಳಿಸ್ತೀರಿ ಕೇಳಿದ್ವಿ. ಅವ್ರ ಹತ್ರದ 2ರಿಂದ 2,500 ಜನ ಇವಾಗಿದ್ದಾರೆ. 6,000 ಜನ ವಿದಿನ್ 6 ಮಂತ್ಸಲ್ಲಿ ಅಪಾಯಿಂಟ್ ಮಾಡ್ತಾಯಿದ್ವಿ. ನಮಗೆ ನಿಮ್ಮ ಸೊಲ್ಯೂಷನ್ ಬೇಕು ಅಂತ ಹೇಳಿದ್ರು. ಫಸ್ಟ್ ಟೈಮ್ ಆವಾಗ ನಾವು ಆ್ಯಕ್ಚುಲಾಗಿ ಕ್ಯಾಪ್ಚರ್ ಮಾಡಿದ್ದು ಅವರ ನಿಮಗೆ ರೆಡಿ ಟು ಈಟ್. ನಿಮಗೆ ಇವತ್ತು ನೀವು ಮಾರ್ಕೆಟಲ್ಲಿ ಸಿಗ್ತದಲ್ಲ, ಕೇಸರಿ ಭಾತ್ ಆಗಲಿ, ಖಾರ ಭಾತ್ ಆಗಲಿ, ಪೊಂಗಲ್ ಆಗಲಿ, ರಸಮ್ ರೈಸ್ ಆಗಲಿ, ಈ ಥರ ಹೊರಗಡೆ ಹೋಗೋರಿಗೋಸ್ಕರ, ಅಂದರೆ ನನಗೋಸ್ಕರ ಫಸ್ಟ್ ಮಾಡ್ಕೊಳ್ಳೋದು, ಆಮೇಲೆ ಹೇಳ್ತೀನಿ. ಫಸ್ಟ್ ನಾವು ಮಾಡಿದವ್ರು ಏನು ಮಾಡಿದ್ವಿ, ನಿಮಗೆ 98ಅಲ್ಲಿ ಇಂಡಿಯಾಕ್ಕೆ ನಿಮಗೆ ರೆಡಿ ಟು ಈಟ್ ಸ್ಟಾರ್ಟ್ ಮಾಡೋದು ನಾನು. DFR ಟೆಕ್ನಾಲಜಿ ತಗೊಂಡು ಟೆಕ್ನಾಲಜಿ ತಿರ್ಗಾ ಮತ್ತು ಅದನ್ನು ಅಬ್ಸಾರ್ಪ್ಷನ್ ಮಾಡಿ ತಿರ್ಗಾ ಮತ್ತು ಹೊಸದಾಗಿ ಟೆಕ್ನಾಲಜಿ ತೊಗೊಂಬಂದು ತೈವಾನಿಂದ ಮತ್ತು ಕೊರಿಯಾದಿಂದ, ಸೌತ್ ಕೊರಿಯಾದಿಂದ ತೊಗೊಂಬಂದ್ಬಿಟ್ಟು ನಾವು ಹೊಸ ಟೆಕ್ನಾಲಜಿ ತೊಗೊಂಬಂದು ನಿಮಗೆ ಯೂನಿಟ್ ಸ್ಟಾರ್ಟ್ ಮಾಡಿದ್ವಿ. 1998ಅಲ್ಲಿ ವಾರ್ ಸ್ಟಾರ್ಟ್ ಆಗಬೇಕಾದ್ರೆ ಮುಂಚೆ ನಮ್ಮನ್ನು ಕರೆದ್ರು ಸೆಂಟ್ರಲ್ ಗೌರ್ಮೆಂಟ್ನವರು. ಕರೆದ್ಬಿಟ್ಟು ನಿಮ್ಮ ಡಿಫೆನ್ಸ್ ಮಿನಿಸ್ಟ್ರು ನಮ್ಮ ಊರಿನವರೇ, ಪಕ್ಕದ ಮನೆಯವರು, ಊರಲ್ಲಿ ಜಾರ್ಜ್ ಫರ್ನಾಂಡಿಸ್ ಮಯ್ಯ ಅವರೇ, ದಯವಿಟ್ಟು ನಮಗೆ ಒಂದು ಹೆಲ್ಪ್ ಮಾಡಬೇಕಂತ ಹೇಳಿದ್ರು. ಯಾಕಂದರೆ DFR ಅವರು ನನ್ನ ಹೆಸರು ಸಜೆಸ್ಟ್ ಮಾಡಿದ್ರಂತೆ. ನಿಮಗೆ ವಾರ್ನಲ್ಲಿ 17 ನಿಮಗೆ ಟೋಟಲ್ 27 kg ಬ್ಯಾಗ್ ಇದೆ, ಅವ್ರು ತೊಗೊಂಡು ಹೋಗೋದು ಬ್ಯಾಗ್. ಸೊ ಅವರು ಒಂದು ಏರಿಯಾದಲ್ಲಿ ಈಗ ಆ ಹೈಟ್ನಲ್ಲಿ ನಮಗೆ ಎಲ್ಲಿ ಏನಂತ ಹೇಳಲಿಲ್ಲ. ಫಸ್ಟ್ ಅವ್ರು ಏನಂತೂ ಹೇಳಲಿಲ್ಲ. 27 kg ಬ್ಯಾಗಿಂದ ಯು ಹ್ಯಾವ್ ಟು ರೆಡಿ ಟು 20 kgs ಅಂತ ಹೇಳಿದ್ರು. ಆಯ್ತು ಸ್ವಾಮಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಬಟ್ ನನಗೆ 6 ತಿಂಗಳು ಟೈಮ್ ಬೇಕಂತ ಹೇಳಿದೆ. 15 ದಿನ ಟೈಮ್ ಕೊಡ್ತೀವಿ, 15 ಬ್ಯಾಗ್ ರೆಡಿ ಆಗಬೇಕಂತ ಹೇಳಿದ್ರು. ಕಡೆಗೆ 15 ದಿನದಲ್ಲಿ ಆಗಲಿಲ್ಲ, 1 ತಿಂಗಳೊಳಗಡೆ ವಿ ಆರ್ ರಿಡ್ಯೂಸ್ ಫ್ರಮ್ 27 kgs to 11 kg. ಇವತ್ತು ಟುಡೇ ಆಲ್ಸೋ ಇಟ್ ಈಸ್ ಕಾಲ್ಡ್ ಆ್ಯಸ್ ಮೈಯಾಸ್ ಗ್ರೀನ್ ಬ್ಯಾಗ್. ಇವತ್ತು ನಿಮಗೆ ಫಾರ್ವರ್ಡ್ ಏರಿಯಾಗೆ ಹೋಗಬೇಕು, ನನ್ನ ಬ್ಯಾಗ ತೊಗೊಂಡೋಗ್ಬೇಕು ಅವರು. ಅದರಲ್ಲಿ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ನಿಮಗೆ ಟೂತ್ ಪೇಸ್ಟು, ಟೂತ್ ಬ್ರಷು, ಶೇವಿಂಗು ಎಲ್ಲ ಎಕ್ವಿಪ್ಮೆಂಟ್ ವಿತ್ ನಿಮಗೆ ಹೀಟಿಂಗ್ ಎಲಿಮೆಂಟ್. ಮತ್ತು ಆವಾಗ ನನಗೆ ಗೊತ್ತಾಯಿತು ಇದು ಕಾರ್ಗಿಲ್ಲಿಗೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಕರ್ಕೊಂಡೋಗಿ ಡೆಮಾನ್ಸ್ಟ್ರೇಟ್ ಮಾಡಿ ಅಂತ ಹೇಳಿದ್ರು. -40 ಎಷ್ಟೊತ್ತಿಗೆ ನಮಗೆ ಹೊರಗೆ ಹೋಗಿ ಅಭ್ಯಾಸ ಇಲ್ಲ. ನಾವು -10ವರೆಗೆ ನೋಡಿದ್ದೆ, ನಿಮಗೆ ಅದ್ರ ಮೇಲೆ ನಮಗೆ ಆಗೋದಿಲ್ಲ. ಕಡೆ ಕೈಗೆ ತಲೆಗೆಲ್ಲ ಕಟ್ಬಿಟ್ಟು ಕುಡಿಸ್ಬಿಟ್ಟು ಇದನ್ನು ಬಿಸಿ ಮಾಡಿ ತೋರಿಸಿ ಅಂತ ಹೇಳಿದ್ರು. ನೀರೆಲ್ಲಿ ಕೇಳಿದ್ರು, ನೀರಿಲ್ಲ ಅಂತ ಹೇಳಿದ್ರು. ಸೊ ಆವಾಗ ನಾವು ಆ್ಯಕ್ಚುಲಾಗಿ ಅವರಿಗೆ ಹೇಳಿದೆ, ನನಗೆ ಒಂದಿಷ್ಟು ಐಸ್ ಕೊಟ್ಟು ನಾನು ಮಾಡಿ ಕೊಡ್ತೀನಿ ಅಂತ ಹೇಳಿದೆ. ಐಸ್ ಕೊಟ್ಟರು, ಐಸ್ನಲ್ಲಿ ನಿಮಗೆ ಕರೆಸ್ಬಿಟ್ಟು ಇದನ್ನು ಹೇಗೆ ಬಿಸಿ ಮಾಡೋದು ಅಂತ ಎಕ್ಸ್ಪೆರಿಮೆಂಟ್ ಮಾಡಿ ಅವರಿಗೆ ತೋರಿಸಿದೆ, ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದೆ. ಇವತ್ತಿಗೂ ನಿಮಗೆ ಕಾರ್ಗಿಲ್ನಲ್ಲಿ ಆವಾಗ ವಾರ್ನಲ್ಲಿ ನಿಮಗೆ ಅದಾದಮೇಲೆ ನನಗೆ ಆರ್ಡರ್ ಕೊಟ್ಟರು. ನನಗೆ ಆಲ್ಮೋಸ್ಟ್ ಅಬೌಟ್ 15 lakhs ಪೀಸಸ್ ಆರ್ಡರ್ ಕೊಟ್ಟರು ಬ್ಯಾಗ್. ಇವತ್ತೀಗ ನಿಮಗೆ ಆ ಬ್ಯಾಗ್ ಕಾಸ್ಟ್ ಏನೇ ಇರ್ಬೋದು, 15 ಲಕ್ಷ ಪೀಸ್ ನಾನು ಫ್ರೀಯಾಗಿ ಗೌರ್ಮೆಂಟಿಗೆ ಕೊಟ್ಟೆ ಆವಾಗ, ವಾರಂದು ಗೊತ್ತಾದ ಮೇಲೆ. ಆಮೇಲೆ ನನಗೆ ಅದಕ್ಕೆ ಟೆಕ್ನಿಕಲ್ ಅಬ್ಸಾರ್ಪ್ಷನ್ ಅವಾರ್ಡ್ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಆ್ಯಂಡ್ ದ ಲಾಸ್ಟ್ ಟೈಮ್, ಅದ್ರ ನಾನು ಆದಮೇಲೆ ಯಾರಿಗೂ ಕೊಟ್ಟಿಲ್ಲ. ಸಿವಿಲಿಯನ್ಗೆ ಕೊಟ್ಟಿರೋದು, ಆ ಅವಾರ್ಡ್ ಕೊಟ್ಟಿರೋದು ನಾನೇ ಫಸ್ಟು. ಎಲ್ಲ ರೆಗ್ಯುಲರಾಗಿ ಕೊಡ್ತಾ ಇರೋದು ನಿಮಗೆ ಈ ರಾಕೆಟ್ ಹಾರಿಸೋರಿಗೆ, TFR ಅಲ್ಲೂ ಮತ್ತು DRDO ಅವರಿಗೆ ಮಾತ್ರ ಕೊಡ್ತಾರೆ. ನನಗೆ 2001ನಲ್ಲಿ ಕೊಟ್ಟರು, ಅದಾದಮೇಲೆ ಇವತ್ತಿನವರೆಗೂ ಯಾರಿಗೂ ಕೊಟ್ಟಿಲ್ಲ. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದು ನಿಮಗೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಹೇಗೆ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಬರೀ ನಿಮಗೆ ಇದು ಮಾತ್ರ ಅಲ್ಲ, ಇಲ್ಲಿಗೆ ನಿಮಗೆ ರೆಡಿ ಟು ಈಟ್ ಮಾತ್ರ ಅಲ್ಲ. ಇದಾದ ಮೇಲೆ
ನೆಕ್ಸ್ಟ್ ನಿಮಗೆ ಆ್ಯಕ್ಚುಲಾಗಿ ನಿಮಗೆ ನಾನು ಕ್ರಿಕೆಟಲ್ಲಿದ್ದೆ, ನಿಮಗೆ ಹೆಚ್ಚಿನವರಿಗೆ ಗೊತ್ತಿರೋದು ಗೊತ್ತಿಲ್ಲ. ನಾನು ಕ್ರಿಕೆಟ್ ಆಡ್ತಾಯಿದ್ದೆ ಮುಂಚೆ, ವಿಶ್ವನಾಥ್ ಜೊತೆಲಿ ಆಡ್ತಾಯಿದ್ದೆ. GR ವಿಶ್ವನಾಥ್ ನಾವು 64-65ನಲ್ಲಿ ಆಡ್ತಾಯಿದ್ದೀವಿ. ಅಪ್ಪ ಸತ್ತೋದ್ರು, ಮಗ ಸಾಕಿನ್ನು ಇನ್ನು ಹೋಟ್ಲಿಗೆ ಬಾ ಅಂತ ಹೇಳಿದ್ರು. ಸಾಯಂಕಾಲ ಹೊತ್ತು ನಾವು ಕ್ರಿಕೆಟ್ ಬಿಟ್ಬಿಟ್ಟು ಆಮೇಲೆ ಇಲ್ಲಿ ನಾನು ಆ್ಯಕ್ಚುಲಿ ಇದಕ್ಕೆ ಸ್ಟೇಡಿಯಮಿಗೆ ಇದಕ್ಕೆ ಕರ್ನಾಟಕ ಟೀಮಿಗೆ ಸೆಲೆಕ್ಟ್ ಆಗ್ತಿದ್ದೆ. ಕಡೆಗೆ ಬೇಡ ಅಂತ ಹೇಳ್ಬಿಟ್ಟು ನಮ್ಮನ್ನು ಬಿಟ್ಬಿಟ್ರು. 98ಅಲ್ಲಿ ಒಂದು ಟರ್ಮ್ ಹೋಗಿ ಬಿಜೇಶ್ ಪಟೇಲ್ ಬಂದ್ರಲ್ಲ, ಆ ಟೀಮ್ನಲ್ಲಿ ನಾನು ಆ್ಯಕ್ಚುಲಾಗಿ ಟ್ರೆಷರರ್ ಆಗಿ ನಾವು ಬಂದ್ವಿ. ಯಾಕೆ ಕ್ರಿಕೆಟ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಫುಡ್ ಬಗ್ಗೆ ಹೇಳಬೇಕಾದ್ರೆ ಅದು ಬೇಕು ನನಗೆ. ಕ್ರಿಕೆಟಲ್ಲಿ ನಿಮಗೆ ಆ್ಯಕ್ಚುಲಾಗಿ 2008ಅಲ್ಲಿ ಅಪ್ ಟು 2008 ನಾನಿದ್ದೆ. ಆಮೇಲೆ ತಿರ್ಗಾ ಮತ್ತು 3 ವರ್ಷ ನಾನು PhD ಮಾಡಲಿಕ್ಕೆ ಅಮೇರಿಕಕ್ಕೆ ಹೋದೆ. ಬಂದ ಮೇಲೆ ತಿರ್ಗಾ ಮತ್ತೆ ವೈಸ್ ಪ್ರೆಸಿಡೆಂಟಾಗಿ ತೊಗೊಂಡ್ರು. ಮತ್ತು 6 ವರ್ಷ ನಿಮಗೆ BCCIನಲ್ಲಿ ಟೆಕ್ನಿಕಲ್ ಕಮಿಟಿ ಪ್ಲಸ್ ನಿಮಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಚೇರ್ಮನ್ ಆಗಿ 3 ವರ್ಷ ಕೆಲಸ ಮಾಡಿದೆ. ಇಲ್ಲಿ ಏನು ಮಾಡಿದ್ರು, ನನಗೇನು ಮಾಡಿದ್ರು ಅಂತ ಹೇಳಿದ್ರೆ, ಕ್ರಿಕೆಟಲ್ಲಿ ಇಲ್ಲಿ ಹಾಕಿದ ತಕ್ಷಣ ಫಸ್ಟು ನಿಮ್ಗೆ 98ಅಲ್ಲಿ ಒಂದು ಪಾಕಿಸ್ತಾನ ಮ್ಯಾಚ್ ಬಂತು. ಪಾಕಿಸ್ತಾನ ಮ್ಯಾಚ್ ಬಂದ ತಕ್ಷಣ ಸ್ಟೇಡಿಯಂ ಫುಲ್ ಆಗುತ್ತೆ, 45,000 ಜನ ಫುಲ್ ಆಗುತ್ತೆ. ಸೊ ನನ್ನ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದ್ರೆ, ಈಗ ನೀವು ಹೇಳಿದ್ರಲ್ಲ ಆಹಾರಕ್ಕಿಂತ ಆರೋಗ್ಯ ಅಂತ ಹೇಳಿದ್ರಲ್ಲ, 99.9% ನಿಮಗೆ ಕಾಯಿಲೆಗಳು ಬರೋದು ವಾಟ್ರಿಂದ. ತಿಳ್ಕೊಳ್ಳಿ, ಇವತ್ತೀಗ ನಾವು ಆಲ್ಮೋಸ್ಟ್ ರಿಸರ್ಚ್ ಮಾಡಿದ್ದೀವಿ ಇದ್ರ ಬಗ್ಗೆನೇ. ಫ್ಯಾಕ್ಟ್ರಿಗಳಲ್ಲಾಗಲಿ, ರೆಸ್ಟೋರೆಂಟ್ಗಳಲ್ಲಾಗಲಿ, ಅಥವಾ ಯಾವುದೇ ಫಂಕ್ಷನ್ ನಡೀತದಲ್ಲ, ಛತ್ರ ಆಗಲಿ ಅಥವಾ ಎಲ್ಲೇ ಹೋಗಿ ನೀವು 90% ನಿಮಗೆ ಕಾಯಿಲೆ ಬರೋದು ಈ ವಾಟ್ರಿಂದ. ಈ ವಾಟ್ರಲ್ಲಿ ಆ್ಯಕ್ಚುಲಾಗಿ ಏನಾಗುತ್ತೆ ನಿಮಗೆ, ನೀವು ಚೆಕ್ ಮಾಡಿ ನೋಡಿದ್ರೆ ಇನ್ಕ್ಲೂಡಿಂಗ್ ನಿಮಗೆ ಕಾವೇರಿ ವಾಟ್ರ್, ಇವತ್ತಿನ ಕಾವೇರಿ ವಾಟ್ರ್ ಇವತ್ತು ಬೆಳಿಗ್ಗೆ ನಾವು ಚೆಕ್ ಮಾಡಿದ್ದೀವಿ, TDS 150 ಇದೆ. ನಿಮಗೆ ಎಷ್ಟಿರಬೇಕಂದ್ರೆ 55ರಿಂದ 60 ಇರಬೇಕು, ಅದ್ರ ಮೇಲೆ ಇರಬಾರ್ದು. 150 ಇದೆ. ಸೊ ನೀವು ಆ ವಾಟ್ರನ್ನ ಕೊಡ್ತೀರಾ? ಆ ವಾಟ್ರನ್ನ ಕುಡಿದ್ರೆ ಹೆಂಗಿದ್ರು ನೀವು ಪ್ರಾಬ್ಲಮ್ ಬಂದೇ ಬರುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ದಯವಿಟ್ಟು SN ಮೂರ್ತಿಗೂ ಹೇಳಿದ್ದೀವಿ ಅದು ನಮ್ಮ ಗುರುಗಳಿಗೆ, ಹೊರಗಡೆ ಹೋದವಾಗ ದಯವಿಟ್ಟು ನೀವು ಈ ಐಸ್ ಕೋಲ್ಡ್ ಐಟಮು ಅವ್ರಿಗೆ ನಿಮಗೆ ಕುಸುಂಬರಿ ಇದೆಲ್ಲ ಬಳಸ್ತಾರಲ್ಲ ಅದೆಲ್ಲ ತಿನ್ನಬೇಡಿ ಅಂತ ಹೇಳ್ತೀವಿ ಅವರಿಗೆ. ಯಾಕಂದ್ರೆ ತಿಂದರೆ ಗ್ಯಾರಂಟಿ ನಿಮಗೆ ಪ್ರಾಬ್ಲಮ್ ಬರ್ತದೆ. ಯಾಕಂದ್ರೆ ನಿಮ್ಮ ನೀರು ನೆನೆಸಿರ್ತಾರಲ್ಲ, ಆ ನೀರು ಯಾವತ್ತಂತ ಅದರ ಕ್ವಾಲಿಟಿ ಗೊತ್ತಿರೋದಿಲ್ಲ. ನಾವು ಚೆಕ್ ಮಾಡಿದವಾಗ ಬೆಂಗಳೂರಲ್ಲಿ ಒಂದು ಈ ಲಾಸ್ಟ್ 7 ಇಯರ್ಸಲ್ಲಿ 7 ಸರ್ತಿ ನಾವು ಚೆಕ್ ಮಾಡಿದ್ದೀವಿ, ಈಕ್ವಲಿ ಇತ್ತು. ಈಕ್ವಲಿ ಈಸ್ ವೆರಿ ಬ್ಯಾಡ್ ಫಾರ್ ಹೆಲ್ತ್. ಇವರಿಗೆ ನಿಮ್ಗೆ ಗೊತ್ತಿರ್ಬೋದಂತ ಕಾಣುತ್ತೆ. ಈಕ್ವಲಿ ಬಂದರೆ 100% ಹೊಟ್ಟೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಆಗ್ತದೆ. ಸೊ ಇದರೊಳಗೆ ನೀವು ಆ್ಯಕ್ಚುಲಾಗಿ ಹೇಗೆ ಮಾಡ್ತೀರಾ? ನಾವು ಅದಕ್ಕೆ ಏನು ಮಾಡಿದ್ದೀನಿ ಹೇಳಿದ್ರೆ, ನಾನು ಎಲ್ಲೇ ಹೋದ್ರೂ ಕ್ರಿಕೆಟ್ ಸ್ಟೇಡಿಯಮ್ನಲ್ಲಿ ಫಸ್ಟ್ ನಾನು ಮಾಡಿದ ಕೆಲಸ ಏನಂತ ಹೇಳಿದ್ರೆ, ಒಂದು RO ಪ್ಲ್ಯಾಂಟ್ ವಿತ್ UV ಟ್ರೀಟ್ಮೆಂಟು ಫಸ್ಟ್ ಹಾಕಿ ನಿಮಗೆ ಮಿನರಲ್ ವಾಟರ್ ಸಪ್ಲೈ ಮಾಡೋದು. ಇಡೀ ಸ್ಟೇಡಿಯಮ್ಗೆ 45,000 ಜನರಿಗೆ ಇವತ್ತಿಗೂ ನಿಮಗೆ ಫ್ರೀ ವಾಟ್ರು, ಮಿನರಲ್ ವಾಟರ್ ಕೊಡ್ತಾರೆ. ಕ್ರಿಕೆಟ್ ಮ್ಯಾಚ್ 98ಅಲ್ಲಿ ಫಸ್ಟ್ ಆದವಾಗ ಇವತ್ತಿನವರೆಗೂ ನಿಮಗೆ ನಾವು ಮಿನರಲ್ ವಾಟರ್ ಕೊಡ್ತೀವಿ. ಅಲ್ಲಿ ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಫಸ್ಟೇ ಸ್ಟಾರ್ಟ್ ಮಾಡಿದ್ದೆ ನಾನು. ರೆಸ್ಟೋರೆಂಟ್ಗಳಿಗೆ ನಾವು ಇವತ್ತಿಗೆ ಮಾಡ್ತೀವಲ್ಲ, ಇವತ್ತಿಗೆ ರೆಸ್ಟೋರೆಂಟ್ ನಾನು ಕೊಡ್ತಾ ಇರೋದ್ರೆ ನಿಮಗೆ 100% ಮಿನರಲ್ ವಾಟರ್ RO ವಿತ್ UV ಟ್ರೀಟ್ಮೆಂಟ್. ಅದಾದಮೇಲೆ ಮತ್ತು ಅಡುಗೆ ಮಾಡಲಿಕ್ಕೂ ಅದೇ ವಾಟರ್ ಯೂಸ್ ಮಾಡ್ತೀವಿ. ಆವಾಗ ಮಿನರಲ್ ಆ್ಯಡ್ ಮಾಡಿ ಕೊಡ್ತೀವಿ, ಯಾಕೆಂದರೆ ಟೇಸ್ಟ್ ಬರೋದಿಲ್ಲ. ಇದು ಯಾವ ಹೋಟ್ಲಲ್ಲಿ ಮಾಡೋದಿಲ್ಲ, ಇದು ಫುಲ್ ಆಟೋಮೇಟ್ ಪ್ಲ್ಯಾಂಟ್ ಮಾಡಿದ್ದೀನಿ ನಾನು. ಫ್ಯಾಕ್ಟ್ರಿಗಳಲ್ಲಿ ನಾನು ಯಾಕೆ ಮಾಡಿದೆ ಅಂದರೆ, ಫಸ್ಟ್ ಫ್ಯಾಕ್ಟ್ರಿಗಳಿಗೆ ನಮಗೆ ಬೇಕೇ ಬೇಕದು. ಈಗ ರೆಡಿ ಟ್ವೀಟ್ ನಾವು ಮಾಡಬೇಕಾದ್ರೆ RO ವಾಟರ್ ಯೂಸ್ ಮಾಡಿ, ಮಿನರಲ್ ವಾಟರ್ ಯೂಸ್ ಮಾಡಲೇಬೇಕು ನಾನು. ಬ್ಯಾಕ್ಟೀರಿಯಾ ಝೀರೋ ಇರಬೇಕಂದ್ರೆ ನಾನು ಇನ್ಪುಟು ನಾನು ಝೀರೋ ಕೊಡಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ನಿಮಗೆ ಎಂಟೈರ್ ನಮ್ಮ ರೆಸ್ಟೋರೆಂಟ್, ಈಗಿನ ರೆಸ್ಟೋರೆಂಟ್ ಇದೆಯಲ್ಲ, ಇದಾಗಲಿ ಅಥವಾ ಫ್ಯಾಕ್ಟ್ರಿ ಆಗಲಿ 100% ನಿಮಗೆ RO ವಿತ್ UV ಟ್ರೀಟೆಡ್ ಪ್ಲಸ್ ನಿಮಗೆ ಕಿಚನ್ನಿಗೆ ನಾವು ಆ್ಯಕ್ಚುಲಿ ಮಿನರಲ್ ಆ್ಯಡ್ ಮಾಡಿ ಕೊಟ್ಬಿಡ್ತೀವಿ. ಇದು ನಿಮಗೆ ಹುಡುಗರಿಗೆ ಮಾತ್ರ ಅಲ್ಲ, ನಾವು ನಮ್ಮ ಸೇಫ್ಟಿಗೂ ನೋಡ್ಕೊಳ್ತೀವಿ. ಯಾಕಂದರೆ ಯಾರೇ ಕುಡಿಲಿ, ಯಾರೇ ತಿನ್ನಲಿ, ಹುಡುಗರಾಗಲಿ ಕಸ್ಟಮರ್ ಆಗಲಿ 100% ಹೆಲ್ತಿ ಆಗಿರಬೇಕಾದ್ರೆ ಫಸ್ಟ್ ವಾಟರ್ ಕರೆಕ್ಟ್ ಆಗಿರಬೇಕು. ಸೊ ಈ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟು ನಾನು ಎಲ್ಲೆಲ್ಲಿ ಹೋಗಿದ್ದೀನೋ ಅಲ್ಲೆಲ್ಲ ಹಾಕಿದ್ದೀನಿ. ಕ್ರಿಕೆಟಲ್ಲಿ ನಾನು ಆ್ಯಕ್ಚುಲಾಗಿ ಸ್ಟೇಡಿಯಮಲ್ಲಿ ಹಾಕಿದ್ದೇನೆ, ಮತ್ತು ನಿಮಗೆ ಆಲೂರಲ್ಲಿ ಒಂದು ಇದು ಮಾಡಿದ್ದೀವಿ, ಅಲ್ಲಿಯೂ ನಿಮಗೆ ಅದರಲ್ಲಿಯೂ 3 ಸ್ಟೇಡಿಯಮ್ ಇದೆ, 3 ಸ್ಟೇಡಿಯಮಿಗೆ ಅಲ್ಲಿಗೂ ಹಾಕಿದ್ದೀನಿ. ಇದಲ್ಲದೆ ಮತ್ತು ನಾನು ನ್ಯಾಷನಲ್ ಕಾಲೇಜ್ ಸೆಕ್ರೆಟರಿ ಆಗಿದ್ದೀನಿ ಲಾಸ್ಟ್ 20 ಇಯರ್ಸಿಂದ, 21 ವರ್ಷ ಆಯಿತು. ಎಲ್ಲ ನ್ಯಾಷನಲ್ ಕಾಲೇಜ್ 14 ನ್ಯಾಷನಲ್ ಕಾಲೇಜ್ ಇದೆ, ಎಲ್ಲ ನ್ಯಾಷನಲ್ ಕಾಲೇಜಲ್ಲೂ ನಿಮಗೆ ಈ ಪ್ಲ್ಯಾಂಟ್ ಹಾಕಿದ್ದೀನಿ. ಇದಾದ ಮೇಲೆ ನೆಕ್ಸ್ಟ್ ನಾವು ಕಿಚನ್ ಬಗ್ಗೆ ಮಾತಾಡಲಿಕ್ಕೆ ಬಂದರೆ, ಈಗ ನಿಮಗೆ ಹೆಲ್ತ್ ಬಗ್ಗೆ ಮಾತಾಡಬೇಕಾದ್ರೆ, ಆರೋಗ್ಯ ಬಗ್ಗೆ ಮಾತಾಡಬೇಕಾದ್ರೆ ಫಸ್ಟು ಕಿಚನ್ ಕರೆಕ್ಟಾಗಿರಬೇಕು. ಕಿಚನ್ನಲ್ಲಿ ನಾವು ಫಸ್ಟ್ ನೋಡಿದ್ದೇನೆ ಅಂತೇಳಿ, ನನಗೆ ಆ್ಯಕ್ಚುಲಾಗಿ ನಿಮಗೆಲ್ಲ ಗೊತ್ತಿದೆಯಲ್ಲೋ, ಕರ್ನಾಟಕದ ಸುಮಾರು ಹತ್ತಿರ ಒಂದು 6 ದೇವಸ್ಥಾನದ್ದು ಕಿಚನ್ ನಿಮಗೆ ಡಿಸೈನ್ ಪ್ಲಸ್ ಇನ್ಸ್ಟಾಲೇಷನ್ ನಾನೇ ಮಾಡಿರೋದು. ಧರ್ಮಸ್ಥಳ, ಆಮೇಲೆ ಧರ್ಮಸ್ಥಳದಲ್ಲಿ ಹತ್ರ ಒಂದು ನಿಮ್ಗೆ ಗೊತ್ತಿದೆ 6,000 ಜನರಿಗೆ ಎಟ್ ಎ ಟೈಮ್.
ಅದೇ ಥರ ಮಂತ್ರಾಲಯ ರೀಸೆಂಟ್ ಅಬೌಟ್ ಒಂದು 5-6 ಇಯರ್ಸ್ ಬ್ಯಾಕ್ ಮಾಡಿರೋದು. ದಟ್ ವಾಸ್ ಆ್ಯಕ್ಚುಲಿ ದ ವರ್ಸ್ಟ್ ಕಿಚನ್ ಐ ಹ್ಯಾಡ್ ಸೀನ್. ಮಂತ್ರಾಲಯ ನನಗೆ ಗುರುಗಳು ಕರೆದುಬಿಟ್ಟು ಮೈಯವರೇ ನೀವು ಅಲ್ಲೆಲ್ಲ ಮಾಡಿದ್ದೀರ, ನಮ್ಗೆ ಯಾಕೆ ಮಾಡೋದಿಲ್ಲ ಕೇಳಿದ್ರು. ನಾನು ಎಲ್ಲರಿಗೂ ಮಾಡ್ತೀನಿ ಸರ್, ನಮ್ಗೆ ಬಿಟ್ಟರೆ ನೀವು ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಯಾಕಂದ್ರೆ ಅಲ್ಲಿ ಪ್ರಾಬ್ಲಮ್ ಏನಂದರೆ ಅವರೆಲ್ಲ ಮುದ್ರೆಯವರು, ನಿಮಗೆ ತುಂಬ ಮಡಿ ಜಾಸ್ತಿಯಾಗಿ ನಾವು ಪ್ರಾಬ್ಲಮ್ ಆಗ್ತಿತ್ತು. ನಾವು ಹೇಳಿದೆ ಫಸ್ಟ್ ನನಗೆ 2 ದಿನ ಬಿಟ್ಬಿಡಿ, ನೀವು ಇದನ್ನು ನಾನು ಮಾಡಿ ತೋರಿಸ್ತೀನಿ, ಏನು ಪ್ರಾಬ್ಲಮ್ ಅಂತ ಫಸ್ಟ್ ಹೇಳ್ತೀನಿ ಅಂದ್ಬಿಟ್ಟು ಫುಲ್ ಸ್ಟಡಿ ಮಾಡಿಬಿಟ್ಟು ರಾತ್ರಿ ಊಟ ಮಾಡಿ ಅಂತ ಹೇಳಿದ್ರು. ನಾನು ಊಟ ಮಾಡೋದಿಲ್ಲ, ಅಲ್ಲಿ ಮಾಡೋದು ನೋಡಿ ನಾನು ಊಟ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದೆ. ಸೊ ನಮ್ಮ ರೆಡಿ ಟು ಪ್ಯಾಕೆಟ್ ತೊಗೊಂಬಂದು ತಿಂದ್ಬಿಟ್ಟು ನಾನು ರಾತ್ರಿ ಕಳೆದು ಬೆಳಿಗ್ಗೆ ಎಲ್ಲ ಹೋಗ್ಬಿಟ್ಟು ಕರೆಕ್ಷನ್ ಏನೇನು ಆಗಬೇಕಂತ ಹೇಳಿದ್ವಿ. ಬಾಯ್ಲರ್ ಇದೆ ಅಲ್ಲಿ, ಬಾಯ್ಲರ್ ನಿಮಗೆ ಅವರು ಸರ್ವೀಸ್ ಮಾಡೋದೇ ಆಲ್ಮೋಸ್ಟ್ ಅಬೌಟ್ ಆವಾಗ 15 ವರ್ಷ ಆಗಿತ್ತು. ಸಾಹೇಬರು ನೋಡಿದ್ರೆ ಹೆದರ್ಕೊಳ್ತಾರೆ, 15 ವರ್ಷ ಬಾಯ್ಲರ್ ಸರ್ವಿಸಿಂಗ್ ಆಗುತ್ತೆ ಇದ್ರೆ ಏನಾಗ್ಬೋದು ಅಂತ ಹೇಳ್ಬಿಟ್ಟು ನನಗೂ ಆಶ್ಚರ್ಯ. ಈ ಕಡೆ ಒಂದು ಸತಿ ಕೇಳಿದೆ ಅವ್ರು, ಸರ್ 15 ವರ್ಷ ನೀವು ಮಾಡಿಲ್ಲಲ್ಲ ತಪ್ಪಲ್ವಾ, ಅಟ್ಲೀಸ್ಟ್ ಒಂದು 3 ಮಂತ್ಸಿಗಾದ್ರು ಒಂದು ಸರ್ವಿಸ್ ಮಾಡಬೇಕಲ್ಲ ಅಂತ ಕೇಳಿದೆ. ಇಷ್ಟೊರಿಗೆ ಹೆಂಗೆ ಬಂತು ಕೇಳಿದೆ, ರಾಘವೇಂದ್ರನೇ ಕಾಪಾಡಿದ್ರು ಅಂತ ಹೇಳಿದ್ರು. ನಾವು ಅಲ್ಲಿಗೆ ಬಿಟ್ಬಿಟ್ವಿ. ಕಡೆಗೆ ಅವ್ರಿಗೆ ಹೇಳಿದೆ, ಇದ್ರ ಮೇಲೆ ಮೇಂಟೆನೆನ್ಸ್ ನಾನೇ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫುಲ್ ಕಡೆಗೆ ನಿಮಗೆ ಇವತ್ತಿನವರೆಗೆ ಮೇಂಟೆನೆನ್ಸ್ ನಾವು ಮಾಡ್ತಾಯಿದ್ದೀವಿ. ಮತ್ತು ಕಿಚನಲ್ಲಿ ಕಂಪ್ಲೀಟ್ ನಿಮಗೆ ನಾನು ಹೇಳಿದೆ, ನೀವು ಮಡಿಗೆ ಏನು ಬೇಕು ಎಷ್ಟು ಕಿಚನ್ ಬೇಕು ಅಷ್ಟೇ ತೊಗೊಳ್ಳಿ, ಉಳಿದು ಜನರಿಗೆ ಊಟ ಮಾಡೋದು ನಾನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಫುಲ್ ನಿಮಗೆ ಮಾಡರ್ನ್ ಮಾಡಿ ಕೊಟ್ಟಿದ್ದೀನಿ. ನಾನು ಏನು ಮಾಡಿದ್ದೀನಿ ಅಂದರೆ ಅಲ್ಲಿ ಮತ್ತು ಧರ್ಮಸ್ಥಳಂದು ಅಷ್ಟೇ ಇನ್ಫೋಸಿಸ್ ಕಿಚನು ನಾನೇ ಮಾಡಿರೋದು ಸರ್. 6,000 ಜನರಿಗೆ ನಿಮಗೆ ಫೆಸಿಲಿಟಿ ಮಾಡಿ ಕೊಟ್ಟಿದ್ದೀನಿ. IACನಲ್ಲಿ ನಾನು 10,000 ಜನರಿಗೆ ಅದು. ಈ ಕಿಚನ್ಗಳನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸಾಹೇಬ್ರಿಗೆ ಗೊತ್ತಿರ್ತದೆ, ಪಾಸಿಟಿವ್ ಪ್ರೆಷರ್ ಕಿಚನ್ ಅಂತ ಹೇಳ್ತೀವಿ. ಕೇಳಿದ್ದೀರಾ ಯಾರಾದರೂ ಪಾಸಿಟಿವ್ ಪ್ರೆಷರ್ ಕಿಚನ್? ಫ್ಯಾಕ್ಟ್ರಿಗಳಲ್ಲಿ ಇರಲೇಬೇಕಿದ್ದು ಕೇಳಿದ್ದೀರಲ್ಲ. ಪಾಸಿಟಿವ್ ಪ್ರೆಷರ್ ಕಿಚನ್ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇದರೊಳಗಡೆ ಹಾಟ್ ಏರ್ ನಿಮಗೆ ಮೇಲಕ್ಕೆ ಹೋಗುತ್ತೆ, ಮೇಲಕ್ಕೆ ನೀವು ಸಕ್ ಮಾಡಿ ತೆಗೆದುಬಿಡ್ತೀವಿ. ಫ್ರೆಶ್ ಏರನ್ನು ನಾವು ಆ್ಯಕ್ಚುಲಾಗಿ ಪಂಪ್ ಮಾಡ್ತೀವಿ. ಪಂಪ್ ಮಾಡುವಾಗ ನಿಮಗೆ ಆ್ಯಕ್ಚುಲಿ ಫೋರ್ಸಿಬಲಿ ಬರುವಾಗ ನಾವು ಅದನ್ನು ಫಿಲ್ಟ್ರ್ ಹಾಕ್ಬಿಟ್ಟು 0 ಬ್ಯಾಕ್ಟೀರಿಯಾ ನಿಮಗೆ ಲೆವೆಲ್ ತಂದುಬಿಟ್ಟು ಒಳಗಡೆ ಬಿಡ್ತೀವಿ. ನಮ್ಮಲ್ಲಿ ಫುಡ್ ಇಂಡಸ್ಟ್ರಿನಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಬೇರೆ ಇಂಡಸ್ಟ್ರಿ ಎಲ್ಲದರಲ್ಲೂ ಇದು ಮಾಡೋದಿಲ್ಲ. ಫುಡ್ ಇಂಡಸ್ಟ್ರಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಿಮಗೆ ಕೂಲ್ ಮಾಡಿಬಿಟ್ಬಿಡ್ತೀವಿ. ನೀವು ರೆಸ್ಟೋರೆಂಟಲ್ಲಿ ಬಂದು ನೋಡಿ, ಮಯಾಸ್ ರೆಸ್ಟೋರೆಂಟಲ್ಲಿ ಹೊರಗಡೆ ನಿಮಗೆ ನೇತಾಡ್ತಾ ಇರ್ತದಲ್ಲ, ನೇತಾಡ್ತಾನೆ ಗೋಡೆ ಫಿಕ್ಸ್ ಮಾಡ್ತಿದ್ದೀವಿ, ಆ ಕೂಲಿಂಗ್ ಸಿಸ್ಟಮ್ ಹಾಕಿರ್ತೀವಿ. ನಮ್ಮಲ್ಲಿ ಏನಂದ್ರೆ ಕಾನ್ಸೆಪ್ಟ್ ಏನಂದರೆ 23 ಡಿಗ್ರಿ ಮೇಲೆ ಅಡುಗೆ ಮನೆ ಇರಬಾರ್ದು. ಇವತ್ತಿಗೂ ನಮ್ಮ ಅಡುಗೆ ಮನೆಯಲ್ಲಿ ಯಾರೂ ನಿಮಗೆ ಬೆವರೋದಿಲ್ಲ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇದೆಲ್ಲ ನಿಮಗೆ ಡೈರೆಕ್ಟ್ ನಿಮಗೆ ಎಫೆಕ್ಟ್ ಆಗಿದೆ, ಬಟ್ ಇಂಡೈರೆಕ್ಟಾಗಿ ಖಂಡಿತ ಇದು ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಯಾಕಂದರೆ ಯಾವ ಥರದಲ್ಲಿ ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ ಆಗೋ ಚಾನ್ಸೇ ಇಲ್ಲ. ಸೊ ಇದೆಲ್ಲ ಇರುವಾಗ ನಾವು ಆ್ಯಕ್ಚುಲಾಗಿ ಏನು ಮಾಡಿದ್ರೆ, ನಾನು ಎಲ್ಲೆಲ್ಲಿ ಹೋಗಿದ್ದೀನೋ ಅಲ್ಲೆಲ್ಲ ಈ ಥರದ ಕಿಚನ್ ಮಾಡಿಕೊಟ್ಟಿದ್ದೀನಿ, ಈ ಸಿಸ್ಟಮ್ ಮಾಡಿಕೊಟ್ಟಿದ್ದೀನಿ. ದಯವಿಟ್ಟು ಯಾರು ನೋಡಬೇಕಂತಿದ್ರೆ ಈಗ ಮಯಾಸ್ ರೆಸ್ಟೋರೆಂಟಲ್ಲಿ ಈಗ ಬ್ರ್ಯಾಂಡ್ ನೀವು ಈಗ ಪಕ್ಕದ ಬಿಲ್ಡಿಂಗಿಗೆ ಶಿಫ್ಟ್ ಮಾಡುವಾಗ ಚೇಂಜ್ ಮಾಡಿದ್ದೀನಿ. ಇನ್ಫೋಸಿಸಿಗೆ ಬನ್ನಿ, ಸೇಮ್ ಸಿಸ್ಟಮ್ ಇದೆ. ಮಂತ್ರಾಲಯಕ್ಕೆ ಹೋಗಿ ಸೇಮ್ ಸಿಸ್ಟಮ್ ಇದೆ. ಇದೆಲ್ಲ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಮತ್ತು KSC ಅದಕ್ಕೆ ನಿಮ್ಮ ಕ್ಲಬ್ ಹೌಸಲ್ಲಿ ಮಾಡಿದ್ದೀವಿ. ಇದೇ ಸಿಸ್ಟಮ್ ಮಾಡಿಬಿಟ್ಟು ನಿಮಗೆ 100% ಬ್ಯಾಕ್ಟೀರಿಯಾ ಫ್ರೀ ನಿಮಗೆ ಕೊಡ್ತೀವಿ. ಬಟ್ ಬ್ಯಾಕ್ಟೀರಿಯಾ ಡೆವಲಪ್ ಆಗುತ್ತೆ, ಯಾಕಂದ್ರೆ ಪಕ್ಕದಲ್ಲಿ ನಾನ್ ವೆಜಿಟೇರಿಯನ್ ಇದೆ. ವೆಜಿಟೇರಿಯನ್ ನಾವು ಸಪ್ರೇಟ್ ಮಾಡಿದ ಕಡೆಗೆ ಅದಕ್ಕೋಸ್ಕರ ಸಪ್ರೇಟ್ ಮಾಡಿಬಿಟ್ಟು ಇದು ಬೇರೆ ಅದು ಬೇರೆ ಮಾಡಿದ್ವಿ. ಬಟ್ ಆದರೂ ನಿಮ್ಗೆ ಏನಂತ ಹೇಳಿದ್ರೆ, ನಾವು ಹೇಳೋದೇನಂತ ಹೇಳಿದ್ರೆ, ಪ್ರತಿಯೊಂದು ಇದರಲ್ಲೇನು ಹುಡುಗರ ಜೊತೆಯಲ್ಲಿ ನಾವು ಎಲ್ಲರದ್ದು ನೋಡ್ಕೊಳ್ತೀವಿ. ಮತ್ತು ಇವತ್ತಿಗೂ ನಮ್ಮಲ್ಲಿ ನಾವು ಆ್ಯಕ್ಚುಲಾಗಿ ನಮ್ಮ ಹುಡುಗರು ನಾವೆಲ್ಲ ಒಟ್ಟಿಗೆ ಊಟ ಮಾಡೋದು. ಬಟ್ ಇಷ್ಟಾದರೂ ನಮ್ಮಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಪ್ರಾಬ್ಲಮ್ ಇರ್ತದೆ. ನೀವು ಎಷ್ಟು ಮಾಡಿದ್ರೂ ಕೊನೆಯಲ್ಲಿ ಬಂದೇ ಬರ್ತದೆ. ನಾವು ಇವ್ರ ಸಾಹೇಬ್ರ ಹತ್ರ ಹೋಗ್ತೀವಿ, ಏನು ಸೊಲ್ಯೂಷನ್ ಕೊಡ್ತೀರಿ ಸ್ವಾಮಿ ಅಂತ ಹೇಳ್ತೀವಿ. ಯಾಕಂದರೆ ಏನಾಗುತ್ತೆ ಅಂದರೆ, ನಿಮಗೆ ರಿಕ್ವೈರ್ಮೆಂಟ್ ನಿಮಗೆ ಎಂಡ್ಲೆಸ್ ಅದು. ನಿಮಗೆ ನಾವು ಅದ್ರ ಬಗ್ಗೆ ನಾವು ತಪ್ಪು ತಿಳ್ಕೊಳ್ಳೋದು ತಪ್ಪು. ಅವ್ರು ಕೇಳ್ತಾರೆ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಡ್ತೀವಿ ನಾವು. ಬಟ್ ನಮ್ಗೆ ಏನಂದರೆ, ನಮ್ಮ ಕಾನ್ಷಿಯಸ್ ಪ್ರಕಾರ ನಾವು ಮಾಡಬೇಕಂತ ಹೇಳ್ಬಿಟ್ಟು ಇದು ಬಿಟ್ಬಿಟ್ಟು ನೀವು ಆ್ಯಕ್ಚುಲಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಅವ್ರನ್ನ ಕೇಳಿದ. ಈಗ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನನ್ನ ಹೆಚ್ಚಿನ ರಿಸರ್ಚ್ಗಳಿದೆಯಲ್ಲ, 3 PhD ಮಾಡಿದ್ದೀನಿ, ಡಿಫರೆಂಟ್ PhDs. ಒಂದು ಅಮೆರಿಕದಲ್ಲಿ ನ್ಯಾನೋ ಟೆಕ್ನಾಲಜಿ ಆ್ಯಂಡ್ ಫುಡ್ ಸೈನ್ಸ್ ಅಪ್ಲಿಕೇಶನ್, ನ್ಯಾನೋ ಪಾರ್ಟಿಕಲ್ ಆದಮೇಲೆ ಅದನ್ನು ಫುಡ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಸೆಕೆಂಡ್ PhD ನಿಮಗೆ ಇದರ ಮೇಲೆ ಯಾವುದಂತ ಹೇಳಿದ್ರೆ, ಈ ಸ್ಪೈಸಸ್ ಗ್ರೈಂಡಿಂಗ್ ಮೇಲೆ. ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ನಾನು ಆ್ಯಕ್ಚುಲಾಗಿ ಐ ಯೂಸ್ಡ್ ವಾಟ್ ಈಸ್ ಕಾಲ್ಡ್ ಆಸ್ ನಿಮಗೆ ರಾಡ್ ಮಿಲ್ ಟೆಕ್ನಾಲಜಿ. ಹೀಟ್ ಜನ್ರೇಟೇ ಆಗೋದಿಲ್ಲ. ಸೊ ನಿಮಗೆ ಇನ್ಪುಟ್ ನಿಮಗೆ ಒಂದು ಕಡೆ ಹಾಕ್ತೀವಿ, 1000 kg ಪರ್ ಅವರ್ ನಿಮಗೆ ಕೆಪಾಸಿಟೀಸು ಗ್ರೈಂಡ್ ಆಗಿ ಹೊರಗಡೆ ಬರ್ತದೆ ವಿದೌಟ್ ಹೀಟಿಂಗ್. ಒಂದು ಚೂರು ನಿಮಗೆ ನಿಮ್ಮ ಈ ಒಲಿ ರೆಸಿನ್ ಎವಾಪರೇಟ್ ಆಗೋದಿಲ್ಲ. ಈ ಸಿಸ್ಟಮ್ ಮಾಡಿದ್ದೀನಿ. ಅದು ಸೆಕೆಂಡ್ PhD. ಥರ್ಡ್ PhD ನಿಮಗೆ ರೆಟಾರ್ಡ್ ಟೆಕ್ನಾಲಜಿನಲ್ಲಿ ಡಿಫೆನ್ಸಿಗೆ ಅಗೇನ್ ಮಾಡಿರೋದು. ನಾನು ಇದಿಷ್ಟು ಮಾಡಿದ್ದೆಲ್ಲ ನಿಮಗೆ ನಾನು ಯೂಸ್ ಇಟ್ಕೊಂಡೇ ಮಾಡಿದ್ದೀನಿ. ಡಿಫೆನ್ಸಿಗೆ ಮಾಡುವಾಗ ಏನು ಮಾಡಿದ್ರು, ಡಿಫೆನ್ಸಲ್ಲಿ ಏನು ಕೇಳಿದ್ರೆ ಅಂದರೆ, ಬಟ್ ನೀವು ಕೇಳಿರ್ಬೋದು 4-5 ವರ್ಷದ ಕೆಳಗಡೆ ಒಂದು ವೈರಲ್ಲಾಗೆ ನಿಮಗೆ ಒಬ್ಬ ಸೋಲ್ಜರ್
ಎಲ್ಲ ನಿಮಗೆ ಬರೀ ನೀರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮುಂದೆ ಗಲಾಟೆ ಮಾಡಿದ್ರು. ಆವಾಗ DRDO ಅದನ್ನು ಕರೆದ್ಬಿಟ್ಟು ಇದನ್ನು ಕರೆಕ್ಟ್ ಮಾಡಲಿಕ್ಕಾಗತ್ತೆ. ಟೆಕ್ನಾಲಜಿ ಪ್ರಕಾರ ನಿಮಗೆ 60% ಲಿಕ್ವಿಡ್ ಇರಬೇಕು, ಅಲ್ಲಿ ಸಾಲಿಡ್ ಇರಬೇಕು, 40% ಲಿಕ್ವಿಡ್ ಇದ್ದರೆ ಮಾತ್ರ ರೆಟಾಟ್ ಟೆಕ್ನಾಲಜಿ ವರ್ಕ್ ಆಗುತ್ತೆ. ನಾನು ಹೇಳಿದೆ ಒಂದು 6 ತಿಂಗಳು ಟೈಮ್ ಕೊಡಿ, ಇದನ್ನು ನಿಮಗೆ 90% 100%ಗೆ ನಿಮಗೆ ಮಾಡಿಕೊಡ್ತೀನಿ ಸಾಲಿಡ್ ಅಂತ. ರೆಟಾಟ್ ಮಾಡಲಿಕ್ಕೆ ಆಗುತ್ತೆ, ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ, ಸಕ್ಸಸ್ ಆದರೆ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು 6 ಮಂತ್ಸಲ್ಲಿ ಕೊಟ್ಟೆ ಪ್ರಾಜೆಕ್ಟ್ ಕೊಟ್ಟೆ ಅವರಿಗೆ. ಇವತ್ತಿಗೆ ನಿಮಗೆ ಯೂಸ್ ಆಗ್ತಿರೋದು 100% ಸಾಲಿಡ್ ನಾವು ರೆಟಾಟ್ ಮಾಡಿ ಕೊಡ್ತೀವಿ. ಅಂದರೆ ಅನ್ನ ಕೊಟ್ಟರೆ ಅನ್ನನ ರೆಟಾಟ್ ಮಾಡ್ಬಿಟ್ಟು ಹಾಗೆ ಕೊಡ್ತೀನಿ. ಅವ್ರಿಗೆ ಬೇಕಾಯ್ತು ಅದಲ್ಲ, ಅವರಿಗೆ ವೆಜಿಟೇಬಲ್ಸ್ ನಿಮಗೆ 100% ವೆಜಿಟೇಬಲ್ಸ್ ಇರಬೇಕು. ವೆಜಿಟೇಬಲ್ಸಿಗೆ ಡ್ರೈ ಮಸಾಲೆ ಹಾಕಿ ನಿಮ್ಗೆ ಕೊಡಬೇಕು ಅವರಿಗೆ, ಅದನ್ನು ಮಾಡಿ ಕೊಟ್ಟಿದ್ದೀವಿ. ಸೊ ಯಾಕೆ ಕೊಟ್ಟಿವಿ ಇದೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಇದೇ ಥರ ನಿಮಗೆ ಪ್ರತಿಯೊಂದು ಇದರಲ್ಲೂ ನಮ್ಮ ಹೆಲ್ತಿಗೆ ನಮಗೆ ಏನು ಬೇಕೋ ಅದನ್ನು ನಾನು ಮಾಡ್ಕೊಂಡದ್ದು ಫಸ್ಟು ಬೇರೆಯವ್ರಿಗೆ ನಾವು ಕೊಡ್ತಾಯಿದ್ದೀವಿ ಅದನ್ನು. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ನನ್ನ ಜರ್ನಿ. ಒಂದೊಂದೇ ನಿಮಗೆ ಪ್ರತಿಯೊಂದು ನಮ್ಮ ರಿಕ್ವೈರ್ಮೆಂಟ್ ಮೇಲೆ ನಾವು ಇದನ್ನು ಮಾಡ್ಕೊಂಡು ಹೋದ್ವಿ. ಸೆಕೆಂಡ್ ಹೇಳ್ತೀನಿ ಕೇಳಿ, ನಿಮಗೆ ಇದು ಥರ್ಡ್ ಆಯ್ತು. 4th PhD ನಿಮಗೆ ಬಂದದ್ದು ಇದ್ರ ಮೇಲೆ ಈಗ ಮಾಡ್ತಾಯಿದ್ದೀನಿ. ಈಗ ಫೈನಲ್ ಆಗಿದೆ. ಈಗ ಗ್ರೈಂಡಿಂಗ್ ಟೆಕ್ನಾಲಜಿ ಮೇಲೆ ಮಾಡ್ತಾಯಿದ್ದೀನಿ. ಗ್ರೈಂಡಿಂಗ್ ಅಂದರೆ ನಿಮಗೆ ಉದ್ದನ್ನು ನಿಮಗೆ ಗ್ರೈಂಡ್ ಮಾಡ್ತೀವಲ್ಲ, ಅದರಲ್ಲಿ ನಿಮಗೆ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಯಾಕೆ ಮಾಡಿದ್ವಿ ಅಂತ ಹೇಳ್ತೀನಿ ಕೇಳಿ. ಫ್ಯಾಕ್ಟ್ರಿಗಳದ್ದು ನಮಗೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಒಬ್ಬರೊಬ್ಬರದ್ದು ಒಂದೊಂದು ಥರ ಟೇಸ್ಟ್ ಇರ್ತದೆ. ಆ ಒಬ್ಬರೊಬ್ಬರು ಒಂದೊಂದು ಪ್ರಾಬ್ಲಮ್ ಹೇಳಿದಾಗ ಆ ಪ್ರಾಬ್ಲಮ್ ಯಾಕೆ ಬರ್ತಿದೆ ನಾವು ಚೆಕ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಫಸ್ಟು ನನಗೆ ಇದೇ ಬಿಟ್ಟು ಒಂದು ನಾನು ಹೇಳಿದ್ದು 10 ವರ್ಷದ ಕೆಳಗಿನ ಕತೆ. 10 ವರ್ಷ ಕೆಳಗಡೆ ಫಸ್ಟ್ ನಾವಿಲ್ಲಿ ಸ್ಟಾರ್ಟ್ ಮಾಡಿದವಾಗ ಅವಾಗ ಎಲ್ಲ ಒಟ್ಟಿಗೆ ಊಟ ಕೊಟ್ಕೊಳ್ತೀವಿ. ಸರ್ ನಮ್ಗೆ ಊಟ ಮಾಡಿದ ತಕ್ಷಣ ಪ್ರಾಬ್ಲಮ್ ಬರ್ತಿದೆ ಅಂತ. ಏನು ಪ್ರಾಬ್ಲಮ್ ಕೇಳಿ, ಹೊಟ್ಟೆ ಒಬ್ಬರ ಬರ್ತದೆ ಅಂತ ಹೇಳಿದ್ರು. ಸೊ ಹೊಟ್ಟೆ ಒಬ್ಬರ ಅಂತ ಏನಂತ ಚೆಕ್ ಮಾಡುವಾಗ, ಒಂದೊಂದೇ ಚೆಕ್ ಮಾಡುವಾಗ ನಿಮಗೆ ದೇರ್ ಇಸ್ ಎ ಕನೆಕ್ಷನ್ ಬಿಟ್ವೀನ್ ಬ್ಲಡ್ ಗ್ರೂಪ್ ಆ್ಯಂಡ್ ಯುವರ್ ಡಯಟ್. ಗೊತ್ತಿದೆ ಯಾರಿಗಾದ್ರು? ನನ್ನ ಬುಕ್ನಲ್ಲಿ ಬರ್ತಿದ್ದೀನಿ ಅದನ್ನು. ನಿಮಗೆ O ಪಾಸಿಟಿವ್ ಅವರಿಗೆ ಒಂದು 4-5 ಐಟಮ್ ಆಗೋದೇ ಇಲ್ಲ. ಸೊ ಅವನ ಕಡೆಗೆ ಮೆತ್ತಗೆ ಕರೆದ್ಬಿಟ್ಟು ನಿಮ್ಮ ಬ್ಲಡ್ ಗ್ರೂಪ್ ಚೆಕ್ ಮಾಡಿ, ಅವನಿಗೆ ಗೊತ್ತೇ ಇರಲಿಲ್ಲ. ಕಡೆಗೆ ಹೋಗಿ ಡಾಕ್ಟರ್ ಹತ್ರ ಕಳಿಸ್ಬಿಟ್ಟು ಚೆಕ್ ಮಾಡ್ತಿದ್ದೆ. ಅವ್ನು ನೋಡಿದ್ರೆ O ಪಾಸಿಟಿವ್. ಸೊ ನಾನು ಹೇಳಿದೆ O ಪಾಸಿಟಿವ್ ಅವರಿಗೆ ಆಲೂಗಡ್ಡೆ ತಿನ್ನಬಾರ್ದು, ಅವರೆಕಾಳು ತಿನ್ನಬಾರ್ದು, ಬಟಾಣಿ ತಿನ್ನಬಾರ್ದು. ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅಂದರೆ ಫ್ಲ್ಯಾಟುನೆಂಟ್ ಫುಡ್ ಅಂತ ಹೇಳ್ತೀವಿ. ಇದನ್ನು ಬಿಟ್ಬಿಡಿ ಅಂತ ಹೇಳ್ತೀವಿ. ಸೊ ಅಲ್ಲಿಂದ ನಾವೇನು ಮಾಡಿದ್ವಿ, ಹುಡುಗರಿಗೆ ನಿಮಗೆ ಯಾರ್ಯಾರು O ಪಾಸಿಟಿವ್ ಇದ್ದರೂ ದಯವಿಟ್ಟು ಇದನ್ನು ತಿನ್ನಬೇಡಿ, ಇದ್ಬಿಟ್ಟು ಬೇರೆ ಮಾಡಿ ಕೊಡ್ತೀವಿ ಅಂತ ಬೇರೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಹೇಳ್ತಿದ್ದು ಅಂತ ಹೇಳಿದ್ರೆ, ಇದನ್ನು ನಿಮಗೆ ಅವರ ಪ್ರಾಬ್ಲಮ್ ನೋಡ್ಕೊಂಡು ನಾವು ಸೊಲ್ಯೂಷನ್ ಕೊಡ್ತಾಯಿದ್ವಿ. ಸೆಕೆಂಡ್ ನಮ್ಗೆ ಏನಾಯ್ತಂದರೆ, ಇದೇ ಥರ ನಿಮಗೆ ಒಂದಿಷ್ಟು ಜನ ಹುಡುಗರು ನಾವು ಆ್ಯಕ್ಚುಲಿ ಕಾಫಿ ಕೊಡ್ತೀವಿ, ಬಾದಾಮಿ ಹಾಲು ಕೊಡ್ತೀವಿ, ಕಷಾಯ ಕೊಡ್ತಾಯಿದ್ವಿ ಈ ಕೋವಿಡ್ ಪೀರಿಯಡಲ್ಲಿ. ಆವಾಗ ನಮ್ಮನ್ನು ಕೇಳ್ತಾಯಿದ್ರು, ಸರ್ ನಮ್ಗೆ ಇದು ಕಷಾಯ ಕುಡಿದ್ರೆ ಅಥವಾ ನಿಮ್ಗೆ ಹಾಲು ಕುಡಿದ್ರೆ ನನಗೆ ಪ್ರಾಬ್ಲಮ್ ಆಗ್ತದೆ. ಏನು ಪ್ರಾಬ್ಲಮ್ ಆಗುತ್ತೆ ಕೇಳಿದ್ರೆ, ಸಾಯಂಕಾಲ ಹೊತ್ತು ನಾವು ಹೋಗ್ತಾ ಕೊಡ್ತೀವಲ್ಲ, ಕೊಟ್ಟ ಮೇಲೆ ನಮಗೆ ಎದೆವರಿ ಬರ್ತದೆ, ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಅಂತ ಹೇಳಿದ್ರು. ಕಡೆಗೆ ಅದನ್ನು ಚೆಕ್ ಮಾಡಿದ್ವಿ. ಅವರೆಲ್ಲ ನಿಮಗೆ ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವರೆಲ್ಲ B ಪಾಸಿಟಿವ್. ಸೊ B ಪಾಸಿಟಿವ್ ಅವರಿಗೆ ನಿಮಗೆ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ನಿಮಗೆ ಟೆಕ್ನಿಕಲಿ ಹೇಳಬೇಕಂತಿದ್ರೆ ಲ್ಯಾಕ್ಟೋಸ್ ಅಲರ್ಜಿ ಇದೆ ಅವರಿಗೆ. ಏನು ತೊಗೊಂಡ್ರೆ ನಿಮಗೆ ಅವ್ರ ಐಸ್ ಕ್ರೀಮ್ ತಿನ್ನಲಿ, ಏನೇ ತಿನ್ನಲಿ ಪ್ರಾಬ್ಲಮ್ ಬರ್ತದೆ. ಯಾರ ಇದ್ದಾರೆ B ಪಾಸಿಟಿವ್? ದಯವಿಟ್ಟು ಬಟ್ ಕಾಫಿ ಕುಡಿಬೇಡಿ, ನಾನು ಗಲಾಟೆ ಮಾಡಿದ್ದೀನಿ ಅವರಿಗೆ. ಸೊ ಈ ಥರ ನಿಮಗೆ ಒಂದೊಂದಕ್ಕೂ ಒಂದೊಂದು ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ತಾ ಇರುವಾಗ ನಂದು ಒಂದೊಂದು ನಿಮಗೆ ರಿಸರ್ಚ್ ಆಗ್ತಾ ಬಂತು. ಸೊ ನಾವು ಆ್ಯಕ್ಚುಲಾಗಿ ನಾವೇನು ಮಾಡಿದ್ವಿ, ಅಮೆರಿಕದಲ್ಲಿ PhD ಮಾಡ್ತಾ ಇರುವಾಗ ನ್ಯಾನೋ ಟೆಕ್ನಾಲಜಿ ಮೇಲೆ, ಆವಾಗ ನಾವು ಒಬ್ಬರು ಜಾಪನೀಸ್ ಒಬ್ಬರು ಡಾಕ್ಟರ್ ಸಿಕ್ಕಿದ್ರು ನಮಗೆ. ಅವರು ಇದನ್ನೆಲ್ಲ ಇದ್ರ ಬಗ್ಗೆ ಹೇಳ್ತಾಯಿದ್ರು. ಕಡೆಗೆ ಅವ್ರದ್ರೆಲ್ಲ ಕಲ್ತ್ಕೊಂಡು ಅವ್ರ ಥರ ಇನ್ಫಾರ್ಮೇಷನ್ ತೊಗೊಂಡು ಸುಮಾರು 18 ಲಕ್ಷ ಜನರಿಗೆ ನಾನು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಎಕ್ಸ್ಪೆರಿಮೆಂಟ್ ಅಂದರೆ ಅವರ ಇನ್ಫಾರ್ಮೇಷನ್ ತೊಗೊಂಡು, ಅವರ ಹ್ಯಾಬಿಟ್ ತೊಗೊಂಡು, ಇದರಲ್ಲಿ 92% ಜನರಿಗೆ ನಾನು ಹೇಳಿದ್ದಾಗಿದೆ. ಮತ್ತು ನೀವು ಈಗಿನ ಚೆಕ್ ಮಾಡಿ ನೋಡಿ, ಕೋವಿಡಲ್ಲಿ ಸತ್ತವರು ಎಲ್ಲ A ಪಾಸಿಟಿವ್ ಸರ್. ಚೆಕ್ ಮಾಡಿ ನೋಡಿ ಸರ್, ನಾವು ಚೆಕ್ ಮಾಡಿಸಿದ್ದೀವಿ ಹಾಸ್ಪಿಟ್ಲ್ಗಳಲ್ಲಿ. ಕೋವಿಡಲ್ಲಿ ನಿಮಗೆ ಆ್ಯಕ್ಚುಲಾಗಿ ಯಾರ್ಯಾರು ಸತ್ತಿದ್ದಾರೋ ಎಲ್ಲ A ಪಾಸಿಟಿವ್ ಸರ್. ಸೊ A ಪಾಸಿಟಿವ್ರಿಗೆ ಯಾಕೆ ಅಂತ ಹೇಳಿ, A ಪಾಸಿಟಿವ್ರಿಗೆ ಎಗೇನ್ ನಿಮಗೆ ಅವರಿಗೆ ಮಿಲ್ಕ್ ಕುಡಿದ್ರೆ ಆಗೋದಿಲ್ಲ. ಮಿಲ್ಕ್ ಒಂದೇ ಅಲ್ಲ, ಮಿಲ್ಕು, ಟೊಮ್ಯಾಟೊ, ಸುಮಾರೆಲ್ಲ ಇದೆ. ಸೊ ಅವ್ರು ಏನು ಸೊಲ್ಯೂಷನ್ ಅದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಸೊಲ್ಯೂಷನ್ ಕೊಡ್ತಾಯಿದ್ದೀವಿ. ನಿಮಗೆ O ಪಾಸಿಟಿವ್ಗೆ ತಗೊಂಡು ನಿಮಗೆ ಈ ಥರ ಇದನ್ನು ಅವಾಯ್ಡ್ ಮಾಡಬೇಕಾದ್ರೆ ಅಥವಾ ತಿನ್ನಬೇಕಂತ ಆಸೆ ಇರ್ತದೆ ಎಲ್ಲರಿಗೂ. ನಿಮಗೆ ಆಲೂಗಡ್ಡೆ ತಿನ್ನಲೇಬೇಕಂತಿರ್ತದೆ, ಆಲೂಗಡ್ಡೆ ಪಲ್ಯ ತಿನ್ನಬೇಕಂತಿರ್ತದೆ, ಬಟಾಣಿ ತಿನ್ನಬೇಕಂತ, ಅವರೆಕಾಳು ಸೀಸನಲ್ಲಿ ಅವರೆಕಾಳು ಬೆಳಗಿಂದ ರಾತ್ರಿವರೆಗೂ ಅವರೆಕಾಳು ತಿಂತಾರೆ. ಇದನ್ನು ಹೇಗೆ ನಿಮಗೆ ನಾವು ತಿನ್ನಲಿಕ್ಕೆ ಪ್ರೊವೈಡ್ ಮಾಡಬೇಕಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಸೊಲ್ಯೂಷನ್, ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ವಿ. ಮುಟ್ಟಾಳ ಅಂತ ನೀವು ಹೇಳ್ಬೋದು, ಬಟ್ ಅದು ತಿನ್ನೋದು ಹೇಗೆ ಅಂತ ಹೇಳ್ಬಿಟ್ಟು ನಾವು ಮಾಡಿಕೊಟ್ಟಿವಿ. ಈಗ ನಾವು ಆ್ಯಕ್ಚುಲಾಗಿ ಮಾಡಿದ್ದೀವಿ, ಅದಕ್ಕೆ ಸೊಲ್ಯೂಷನ್ ಕೊಡ್ತಾಯಿದ್ದೀವಿ. ಒಂದು ಲೇಹ ಕೊಡ್ತಾಯಿದ್ದೀನಿ, 3 ಮಂತ್ಸ್ ತೊಗೊಂಡ್ರೆ ನಿಮಗೆ ಲಿವರ್ ಕರೆಕ್ಟ್ ಆಗುತ್ತೆ. ಮತ್ತು 99.9% ನಾವು ಚೆಕ್ ಮಾಡಿದ್ರಲ್ಲಿ. ಈಗ ಅನ್ಫಾರ್ಚುನೇಟ್ಲಿ ನನ್ನ ಬ್ರದರ್ಸ್ ಎಲ್ಲ ಡಾಕ್ಟರ್ಸು. ಮಯ ನರ್ಸಿಂಗ್ ಹೋಮ್ ಕೇಳಿರ್ಬೋದು ನೀವು, ಅವ್ರು ನನ್ನ ಬ್ರದರು.
ಅದಲ್ಲದೆ ಮತ್ತು ಸುಮಾರು ಒಂದು 8 ಜನ ಡಾಕ್ಟರ್ಸ್ ನಮ್ಮಲ್ಲಿದ್ದಾರೆ. ಮತ್ತು ಇದಲ್ಲದೆ ಡಾಕ್ಟರ್ ಶ್ರೀಧರ್ ಕೇಳಿರ್ಬೋದು, ಅವರು ಶಂಕರ ಹಾಸ್ಪಿಟ್ಲು, ಇವರೆಲ್ಲ ನಮ್ಮ ಗ್ರೂಪ್ನಲ್ಲಿ, ಈ R&D ಗ್ರೂಪ್ನಲ್ಲಿ ನಾವೆಲ್ಲ ಇದ್ದೀವಿ. ಅವರಿಗೆ ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ, ನಿಮಗೆ ಈ ಕಿಡ್ನಿ ಟ್ರಬಲ್ ಇರುವವರಿಗೆ ಡಯಾಲಿಸಿಸ್ ಮಾಡ್ತಾರಲ್ಲ, ಡಯಾಲಿಸಿಸ್ ಮಾಡುವಾಗ ನಿಮಗೆ ಅವರಿಗೆ ಶ್ರೀಧರ್ ಪ್ರಕಾರ ನಿಮಗೆ ತಗೊಳ್ಳುವಾಗ, ಡಯಾಲಿಸಿಸ್ ತಗೊಳ್ಳುವಾಗ ಹೈ ಪ್ರೋಟೀನ್ ಬೇಕು ಅವರಿಗೆ, ಪ್ರೋಟೀನ್ ಲಾಸ್ ಆಗಿರ್ತದಲ್ಲ, ಆದಮೇಲೆ ಅವ್ರಿಗೆ ಪ್ರೋಟೀನ್ ಇರಬಾರ್ದು. ಸೊ ಎರಡಕ್ಕೂ ನಿಮಗೆ ಆಗುವಾಗ ನಾವು ಏನು ತಿಂಡಿ ಕೊಡ್ತೀವಲ್ಲ, ಅದು ನಿಮಗೆ ಇದು ಏನೋ ಪ್ರೋಟೀನು ಡಯಾಲಿಸಿಸ್ ಆದಮೇಲೆ ನೆಕ್ಸ್ಟ್ ತಿಂಡಿ ಕೊಡ್ತೀವಿ, ಅದರಲ್ಲಿ ಏನೂ ಇರುತ್ತೆ, ಪ್ರೋಟೀನೇ ಇರೋದಿಲ್ಲ. ಇದನ್ನೆಲ್ಲ ನಿಮಗೆ ಸರ್ಕಸ್ ಮಾಡಿ ನೋಡಿದ್ದೀವಿ. ಇದಲ್ಲದೆ ಮತ್ತು ಇನ್ನೊಂದು ನಿಮಗೆ ರೀಸೆಂಟಾಗಿ ಬಂದದ್ದು, ಅದರ ಮೇಲೆ ನಾವು ಆ್ಯಕ್ಚುಲಾಗಿ ಅದರದ್ದು ಗ್ರೈಂಡಿಂಗ್ಸ್ ಸ್ಟಾರ್ಟ್ ಮಾಡಿರೋದು. ಕೆಲವು ಹುಡುಗರು ನಿಮಗೆ ನಾವು ಬೆಳಿಗ್ಗೆ ಇಡ್ಲಿ ಕೊಡ್ತೀವಿ, ಇಡ್ಲಿ ಕೊಟ್ಟ ತಕ್ಷಣ ಹೊಟ್ಟೆ ನೋವು ಬರ್ತದೆ ಅಂತ ಹೇಳ್ತಿದ್ರು. ಟೆಕ್ನಿಕಲಿ ನಿಮಗೆ ಪರ್ಸೆಂಟೇಜ್ ನಾವು ಆ್ಯಕ್ಚುಲಿ 1:1 ಹಾಕ್ತೀವಿ ನಮ್ಮಲ್ಲಿ, MTR ಅಲ್ಲಿ ಎಷ್ಟು, ಇಲ್ಲೂ ಅಷ್ಟೇ. ಸಾರಿ, ಮುಗಿಸ್ತೀವಿ, ಆಗೋಯ್ತು. ಅದಕ್ಕೆ ಕೇಳಿದೆ, ಫಸ್ಟ್ ಕೇಳಿದ್ದೆ. ಸೊ ಅಲ್ಲಿ ಕೇಳಿದವಾಗ ಅವ್ರು ಫಸ್ಟ್ ನಿಮ್ಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ಹೊಟ್ಟೆ ನೋವು ಅಂತ ಹೇಳಿದ ತಕ್ಷಣ ನಾವು ನೋಡಿದ್ವಿ. ಇದಕ್ಕೆ ರೀಸನ್ ಇರ್ಬೋದು ನಿಮಗೆ, ಆ್ಯಕ್ಚುಲಾಗಿ ಮೇಯ್ನ್ ರೀಸನ್ನು ನಿಮಗೆ ಫರ್ಮೆಂಟ್ ಆಗುತ್ತಲ್ಲ, ಇಡ್ಲಿ ಫರ್ಮೆಂಟ್ ಆಗುತ್ತಲ್ಲ, ಇಲ್ಲಿ ಜನರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಹೆಚ್ಚಿನ ಫರ್ಮೆಂಟೇಷನ್ ಪ್ರಾಬ್ಲಮ್ ಇರುವವರು ನಿಮಗೆ ಹತ್ರ ಆಲ್ಮೋಸ್ಟ್ 15% ಇದ್ದಾರೆ ಇಂಡಿಯಾದಲ್ಲಿ. ನಮ್ಮಲ್ಲೇ ಬೆಂಗಳೂರಲ್ಲೇ ನಿಮಗೆ 25-30% ಇದೆ. ಯಾಕೆ ನಾವು ಇಡ್ಲಿ ತಿನ್ನೋ ಜಾಸ್ತಿ, ಫರ್ಮೆಂಟ್ ಆಗಿದ್ದ ಐಟಮ್ ತಿನ್ನೋ ಜಾಸ್ತಿ. ಬ್ರೆಡ್ ತಿನ್ನೋರಿಗೆ ಈ ಪ್ರಾಬ್ಲಮ್ ಇದೆ. ಫರ್ಮೆಂಟ್ ಆಗದೆ ನಿಮಗೆ ಇಡ್ಲಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು, ಸೊ ಇದರ ಮೇಲೆ ಒಂದು ರಿಸರ್ಚ್ ಮಾಡಿದ್ವಿ. ಆ ರಿಸರ್ಚ್ 4th PhD ತೊಗೊಳ್ತೇನೆ ಇದರ ಮೇಲೆ. ಇದೇನಂತ ಕೇಳಿದ್ರೆ, ನಿಮಗೆ ಆ್ಯಕ್ಚುಲಾಗಿ ಗ್ರೈಂಡಿಂಗ್ನಲ್ಲಿ ಐ ಯೂಸ್ ನ್ಯಾನೋ ಟೆಕ್ನಾಲಜಿ. ನಿಮಗೆ ನ್ಯಾನೋ ಪಾರ್ಟಿಕಲ್ ಆಗಿ ನಿಮಗೆ ಉದ್ದಿನ ಬೇಳೆನ ನಿಮ್ಗೆ ಗ್ರೈಂಡ್ ಮಾಡುವಾಗ ಕನ್ವರ್ಟ್ ಮಾಡ್ತೀವಿ ಯೂಸಿಂಗ್ ಹೈ ಪ್ರೆಷರ್ ಏರ್. ಹಳೆ ಕಾಲದಲ್ಲಿ ಕೈನಲ್ಲಿ ರುಬ್ತಾ ಇರುವಾಗ ನಾವು ಹಿಂಗೆ ತಳ್ತಾ ಇರ್ತೀವಿ. ಎಲ್ಲ ತಿಳ್ಕೊಳ್ಳೋದು ಏನಂದರೆ, ಆ ಹೋಲೊಳಗೆ ಹೋಗ್ಲಿಕ್ಕೆ ನಾವು ತಳ್ತೀವಿ ಅಂತ ಅದಲ್ಲ, ಅವ್ರು ಆ್ಯಕ್ಚುಲಿ ಏರದು. ಏರ್ ಕೊಟ್ಟಷ್ಟಕ್ಕೆ ನಿಮಗೆ ಇಡ್ಲಿ ನಿಮಗೆ ಸಾಫ್ಟಾಗಿ ಬರ್ತದೆ. ನಾನು ಹೈ ಪ್ರೆಷರ್ ಏರ್ ಕೊಟ್ಟಾಗ ನನಗೆ ಗೊತ್ತಾಯಿತು ಫರ್ಮೆಂಟೇಷನೇ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ನಿಮಗೆ ಮೈಯಾಸಲ್ಲಿ ನಿಮಗೆ ಸಿಕ್ಕೋ ಇಡ್ಲಿ ಮತ್ತು ಇಡ್ಲಿ ದೋಸೆ ಬ್ಯಾಟ್ರ್ ಮಾಡಿದ್ದೀವಲ್ಲ, ದಟ್ ಈಸ್ ನಾನ್ ಫರ್ಮೆಂಟೆಡ್. ನಾವು ಇಡ್ಲಿ ಹಿಟ್ಟು ಮಾಡಿದ ತಕ್ಷಣ ಪ್ಯಾಕ್ ಮಾಡಿ ಕೊಟ್ಬಿಡ್ತೀವಿ, ನೀವು ತೊಗೊಂಡೋಗಿ ಅಂತ ಹೇಳ್ತೀವಿ. ಇದು ಮಾಡಿದ್ದು ಹುಡುಗರಿಗೋಸ್ಕರ. ಹುಡುಗರು ನಿಮಗೆ ಯಾರ್ಯಾರು ಪ್ರಾಬ್ಲಮ್ ಇದೆಯೋ, ಹೊಟ್ಟೆ ಪ್ರಾಬ್ಲಮ್ ಇದೆಯೋ ಅಂತ ಹೇಳಿದವರು ಅವರಿಗೆಲ್ಲ ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್. ಯಾಕೆ ಏನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದಲ್ಲದೆ ಬೇಕಾದಷ್ಟು ಈ ಥರದ ರಿಸರ್ಚ್ಗಳು ಮಾಡಿದ್ದೀವಿ. ಕೋವಿಡ್ ಟೈಮ್ನಲ್ಲಿ ಸಾಹೇಬರು ನಮಗೆ ಊಟ ಬೇಕಂತ ಹೇಳಿದ್ರು. ಹುಡುಗರಿಗೆ, ಕೆಲಸದ ಹುಡುಗರಿಗೆ 25,000ದಿಂದ 30,000 ಊಟ ಬೇಕಂತ ಹೇಳಿದ್ರು. ಸುಮಾರು ಏಪ್ರಿಲ್ 14ನೇ ತಾರೀಕಿನ, ಕಳೆದ ವರ್ಷ ಅಲ್ಲ, ಅದರ ಹಿಂದಿನ ವರ್ಷದ್ದು, ಏಪ್ರಿಲ್ 14ರಿಂದ ಮೇ 10ರವರೆಗೆ ನಿಮಗೆ ದಿನಕ್ಕೆ 25,000 ಜನರಿಗೆ ಊಟ ಕೊಟ್ಟಿದ್ದೀವಿ. ಅದರಲ್ಲಿ ಅವ್ರಿಗೆ ಏನು ಹೇಳಿದ್ವಿ ಅಂತ ಹೇಳಿದ್ರೆ, ಯೂಶ್ವಲ್ ಟೈಮಿಂಗ್ಸ್ ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡಿದ 6ರಿಂದ 7 ಗಂಟೆ ಒಳಗೆ ಇದು ಯೂಸ್ ಮಾಡಬೇಕು. ಅನ್ಫಾರ್ಚುನೇಟ್ಲಿ ಅವ್ರು ಆ್ಯಕ್ಚುಲಿ ಲೇಟ್ ಮಾಡ್ತಾರೆ. ಈಗ ನಮ್ಮ ಪ್ರಾಬ್ಲಮ್ ಏನೋ ಕಡೆಗೆ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ದಯವಿಟ್ಟು ನಿಮ್ಮ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಚೇಂಜ್ ಮಾಡಿಬಿಡಿ. ನನ್ನ ಫ್ಯಾಕ್ಟ್ರಿ ಇರೋದು ಕನಕಪುರ ರೋಡಲ್ಲಿ, ಸಪ್ಲೈ ಕೊಡೋದು ಯಲಹಂಕದಲ್ಲಿ ಕೊಟ್ಟರೆ ನಿಮಗೆ ನಾವು ಇಲ್ಲಿಂದಲ್ಲಿ ಹೋಗ್ಬೇಕಾದ್ರೆ ನಿಮಗೆ 3 ಗಂಟೆ ಬೇಕು ಪೀಕ್ ಅವರಲ್ಲಿ. ಸೊ ಅದಕ್ಕೆ ಚೇಂಜ್ ಮಾಡಿ ನಮ್ಗೆ ಈ ಕಡೆ ಕೊಡಿ ಸ್ವಾಮಿ, ನಮ್ಗೆ 3 ಗಂಟೆ ಒಳಗೆ ನಾನು ಸಪ್ಲೈ ಮಾಡಬೇಕು, ಒಂದು 6 ಗಂಟೆ ಒಳಗೆ ತಿನ್ನಬೇಕಂತ ಹೇಳಿದ್ವಿ. ಅದರ ಮೇಲೆ ಮತ್ತೆ ಅವರಿಗೆ ಸ್ಪೆಷಲ್ ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ದೀನಿ. 6ರಿಂದ 10 ಗಂಟೆವರೆಗೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದೀನಿ ಊಟನ, ಹಾಳಾಗದಿದ್ದಾಗ ಮಾಡಲಿಕ್ಕೆ. ದಿನಕ್ಕೆ ಹತ್ರ 25,000 ಊಟ ನಿಮಗೆ ಕಂಟಿನ್ಯೂಸ್ ನಿಮಗೆ 20 ದಿನ ಕೊಟ್ಟಿದ್ದೀನಿ ಕೋವಿಡ್ ಟೈಮ್ನಲ್ಲಿ, ವಿತ್ ನಿಮಗೆ ಕಾಸ್ಟ್ ಪ್ರೈಸ್ 1 ಪೈಸೆ ಲಾಭ ಇಟ್ಕೊಳ್ಳಿಲ್ಲ. 27 ರೂಪಾಯಿ ಕೊಟ್ಟಿದ್ದೀನಿ. ಇದುವರೆಗೆ ನಿಮಗೆ ಚಾನ್ಸ್ ಇಲ್ಲ. ಎಲ್ಲರೂ ನಿಮಗೆ 45 ರೂಪಾಯಿ ಚಾರ್ಜ್ ಮಾಡೋದು, ನಾನು 27 ರೂಪಾಯಿ ಕೊಡ್ತೀನಿ ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ದೀನಿ. ಸೊ ಇದಕ್ಕೆ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಬರೀ ನಿಮಗೆ ಹೋಟೆಲ್ ಅಂತ ಹೇಳ್ಬಿಟ್ಟು ನಿಮಗೆ ಮೇಡಮ್ ಹೇಳಿದಾಗ ಬರೀ ನಾವು ಊಟ ತಿಂಡಿ ಕೊಟ್ಟವರಲ್ಲ, ಇನ್ನು ಬೇಕಾದಷ್ಟು ಮಾಡಿದ್ದೀರಿ, ಅದ್ರ ಮುಂದೆ ಬೇಕಾದಷ್ಟು ಮಾಡಿದ್ದೀನಿ. ಸೊ ನನ್ನ ಪ್ರಕಾರ ಏನಂತ ಹೇಳಿದ್ರೆ, ಎಲ್ಲರೂ ಇದನ್ನು ನಿಮಗೆ ಅಂದರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಹುಡುಗ ಜೊತೆಲಿ ಯಾಕೆ ಕೂತ್ಕೊಳ್ತೀವಿ ಅಂದರೆ ಈ ಪ್ರಾಬ್ಲಮ್ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ನಮಗೆ ಈ ಪ್ರಾಬ್ಲಮ್ ಗೊತ್ತಾಗೋದಿಲ್ಲ. ಬಟ್ ಕೆಲವೊಂದು ನಿಮಗೆ 90% ನಿಮಗೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಿಮಗೆ ಈ ಯೂನಿಯನ್ ಬಂದ ತಕ್ಷಣ ಫಸ್ಟ್ ನಿಮಗೆ ಹೇಳೋದೇನಂತ ಹೇಳಿದ್ರೆ ಊಟ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದಲ್ಲ, ಊಟ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಮಾಡುವವರು ಯಾರು? ಕೆಲಸದವರೇ, ಕರೆಕ್ಟಾ? ನಿಮ್ಗೆ ಐಡಿಯಾ ಕೊಡೋರು ಯಾರು? ನಿಮ್ಗೆ ಐಟಮ್ ಕೊಡೋರು ಯಾರು? ಫ್ಯಾಕ್ಟ್ರಿಯಿಂದ ಏನು ನಾವು ಕೊಡ್ತೀವಿ, ಪಬ್ಲಿಕ್ಕಿಗೆ ಏನು ಕೊಡ್ತೀವಿ ಅದೇ ಐಟಮ್ ಇಲ್ಲಿ ಹಾಕ್ತೀವಿ.
ಬಟ್ ಊಟ ಸರಿ ಇಲ್ಲ ಅಂತ ಹೇಳ್ತಾರೆ, ಅದು ಕಾಮನ್. ಅದರಿಂದ ನಮ್ಮ ಕಾನ್ಷಿಯಸ್ ಪ್ರಕಾರ ಕರೆಕ್ಟಾಗಿದ್ದರೆ ನಮ್ಮ ಪ್ರಕಾರ ಅದನ್ನು ಚೇಂಜ್ ಮಾಡಬೇಡಿ. ಖಂಡಿತ ಹೇಳ್ತೀನಿ. ಈ ಕಡೆ ಇದೆಲ್ಲ ನಾನು ಹೇಳಿದ ಪ್ರಾಬ್ಲಮ್ ಅಷ್ಟು ನಿಮಗೆ ಬರ್ಬೋದು, ಸೊಲ್ಯೂಷನ್ ನಾನು ಹೇಳ್ತೀನಿ ನೆಕ್ಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಆಹಾರ ಲೋಕದಲ್ಲಿ, ಆರೋಗ್ಯದ ಲೋಕದಲ್ಲಿ ನಮ್ಮ ಸದಾನಂದಮಯ್ಯ ಅವರ ಜೀವನದ ಪ್ರತಿ ಹಂತದ ಪ್ರಯಾಣ ಏನಿದೆ ಅದು ನಮಗೆ ಪ್ರೇರಣೆ, ಮಾದರಿ ಮತ್ತು ಒಂದು ರೀತಿ ಅಧ್ಯಯನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಜಕ್ಕೂ ಖುಷಿ ಆಯಿತು ಅವರ ಅನುಭವಗಳನ್ನು ವ್ಯಕ್ತಪಡಿಸಿದ್ರು. ಹಾಗೆ ಯಾವ್ಯಾವ ಬ್ಲಡ್ ಗ್ರೂಪ್ ಅವರು ಯಾವ್ಯಾವ ರೀತಿಯ ಊಟಗಳನ್ನು ತಿನ್ನಬೇಕು, ಸಾಕಷ್ಟು ವಿಚಾರಗಳನ್ನು ಮೆಲ್ಕು ಹಾಕಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಈಗ ಯಾವುದೇ ಒಬ್ಬ ಕಾರ್ಮಿಕ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಿಶ್ಚಿಂತೆಯಿಂದ ಕೆಲಸ ಮಾಡಬೇಕು. ಅಯ್ಯೋ ನನ್ನ ಜೀವಕ್ಕೆ ಏನಾಗುತ್ತೋ ಅಂತ ಒಂದು ಯಾವುದೇ ರೀತಿಯ ಒಂದು ಯೋಚನೆ ಇರಬಾರ್ದು. ಅಂತ ಒಂದು ವಾತಾವರಣವನ್ನು ಕಲ್ಪಿಸ್ಕೊಡುವಲ್ಲಿ ನಮ್ಮ ಶ್ರೀಯುತ ಶ್ರೀ ಕೆ ಶ್ರೀನಿವಾಸ್ ಅವರ ಪಾತ್ರ ಮಹತ್ವದ್ದಾಗಿದೆ. ಪ್ರತಿಯೊಬ್ಬ ಕಾರ್ಮಿಕನ ಸುರಕ್ಷತೆಗೋಸ್ಕರ, ಸ್ವಾಸ್ಥ್ಯಕ್ಕೋಸ್ಕರ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ನಮ್ಮ ಕಾರ್ಖಾನೆಗಳು, ಬಾಯ್ಲರ್ಗಳು, ಕೈಗಾರಿಕಾ ಸ್ವಾಸ್ಥ್ಯ ಮತ್ತು ಸುರಕ್ಷಾ ಇಲಾಖೆ, ಕರ್ನಾಟಕ ಸರ್ಕಾರ ಇದರ ನಿರ್ದೇಶಕರಾಗಿರುವಂಥ ಶ್ರೀಯುತ ಶ್ರೀ ಕೆ ಶ್ರೀನಿವಾಸ್ ಅವರು ಇವಾಗ ನಮ್ಮ ಉದ್ಯೋಗಿಗಳಲ್ಲಿ ಸ್ವಾಸ್ಥ್ಯವನ್ನು ನಾವು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಅವರ ಪಾತ್ರ ಏನು, ಸ್ವಾಸ್ಥ್ಯ, ಸುರಕ್ಷತೆ, ಇದಕ್ಕೆ ಕೈಗಾರಿಕೆಗಳು, ಕಾರ್ಖಾನೆಗಳು, ಇಲಾಖೆಗಳು ಇದರ ಪಾತ್ರ ಏನು, ಈ ಎಲ್ಲ ವಿಚಾರವಾಗಿ ತಿಳಿಸ್ಕೊಡ್ತಾರೆ. ಸರ್, ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಹಿರಿಯ ಗಣ್ಯರೇ, ಇಲ್ಲಿ ಹಾಜರಿರುವ ಎಲ್ಲ ನನ್ನ ಸ್ನೇಹಿತರೆ ಅಂದರೆ ಜಾಸ್ತಿ ಬೇಗ ಕನೆಕ್ಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲ ಒಂದು ಕಡೆ 3 ಸೀಟಲ್ಲಿ ಈ ಸೀಟು ಮ್ಯಾಚ್ ಆಗಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಎಲ್ಲ ಒಂದು ಕಡೆ ಇಬ್ಬರು ಸಾಧಕರ ಮಧ್ಯೆ ಯಾರೋ ಸಾಧಕನಲ್ದವನ್ನ ಕನಸು ಕೂರಿಸಿದ್ದಾರೆ ಅಂತ ಅನ್ಸುತ್ತೆ. ಅದು ಯಾಕೆಂದರೆ ಕಂಪಲ್ಷನ್, ವಿಧಿ ಇಲ್ಲದೆ ಇವ್ರನ್ನೂ ಕರೆದ್ಬಿಡಪ್ಪ, ಇಲ್ಲ ನಾಳೆ ಏನು ಮಾಡ್ತಾರೋ ಅಂತ. ಆದರೆ ನಮ್ಮ ಆಯೋಜಕರು ಎಲ್ಲ ಒಂದು ಕಡೆ ನಾವು 3 ಜನ ಸೇರಿ ಮಾಡೋ ಕೆಲಸ ಇದೆ, ಅದಕ್ಕೆ 3 ಜನ ಅಗತ್ಯ ಇದೆ, ಆ ಒಂದು ನಿಟ್ಟಿನಲ್ಲಿ ನೀವು ಇದ್ದೀರಾ ಅನ್ನೋ ಥರ ಇದು ಮಾಡ್ತಾರೆ. ಇಲ್ಲಿ ಒಂದು ಕಡೆ ನಾವು ಡಿಪಾರ್ಟ್ಮೆಂಟ್ ರೆಪ್ರೆಸೆಂಟ್ ಮಾಡಿದೆ, ಒಂದು ಕಡೆ ಮಾಲೀಕರು ಬಂದ್ದಾರೆ. ಅವರ ಮಧ್ಯೆ ಸಮಸ್ಯೆ ಜಾಸ್ತಿ ಆದರೆ ಪರಿಹಾರ ಮಾಡಲಿಕ್ಕೆ, ಸಲಹೆ ಕೊಡಲಿಕ್ಕೆ ಅತ್ಯಂತ ಹಿರಿಯ ವಕೀಲರಿದ್ದಾರೆ. ಸೊ ನಾವು ಮಾಲೀಕರು ಅವ್ರ ಹತ್ರ ಹೋಗ್ಬಾರ್ದು ಅಂದರೆ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ಮ ಮತ್ತು ಮಾಲೀಕರ ನಡುವೆ ಹೊಂದಾಣಿಕೆ ಇಲ್ಲ ಅಥವಾ ಸಮಸ್ಯೆ ಪರಿಹಾರ ಆಗಿಲ್ಲ ಅಂದರೆ ಅವರು ಆಲ್ವೇಸ್ ದೇರ್, ಅವ್ರ ಕಡೆನೇ ಇರ್ತಾರೆ, ನಮ್ಮ ಕಡೆ ಇರ್ತಾರೆ. ಸೊ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದಂದರೆ, ಸಾಧನೆಯಲ್ಲಿ ಅತ್ಯಂತ ಉನ್ನತ ಶಿಖರಕ್ಕೇರಿದ ಇಬ್ಬರು ಗಣ್ಯರ ಜೊತೆ ನನ್ನನ್ನು ಕುಣಿಸೋದಕ್ಕೆ ಮೊದಲನೇದಾಗಿ ಆಭಾರಿಯಾಗಿದ್ದೇನೆ. ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಅವ್ರು ಈಗ 10 ನಿಮಿಷದಲ್ಲಿ ಹೇಳಿದ್ದು ಭಾಳಷ್ಟು ನನಗೆ ಗೊತ್ತಿರಲಿಲ್ಲ ಸರ್. ನಾನು ಅವ್ರು ಕೇಳಿದೆ ಬಿ ಪಾಸಿಟಿವ್ ಅವ್ರು ಏನೆಲ್ಲ ತಿನ್ಬೋದು ಅಂತ, ಆಮೇಲೆ ಕೇಳ್ತೇನೆ. ನಾನು ಮೊದಲೇ ಕೇಳಿದ್ದು ಮಂಗಳೂರಿನವರು, ನಾನು ಮಂಗಳೂರಲ್ಲಿದ್ದೆ, ಐಸ್ ಕ್ರೀಮ್ ತಿನ್ಬೋದು ಅಂತ, ಭಾಳ ಇಷ್ಟವಾದ್ದು. ಅವ್ರು ಇಲ್ಲ ಅಂದ್ಬಿಟ್ರೆ ನಾಳೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಉದ್ಯೋಗಿಗಳ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ನಮ್ಮ ಇಲಾಖೆ ಮತ್ತು ಇದು ಅವರು ಮೇಡಮ್ ಅವರು ಹೇಳ್ಬೇಕಾದ್ರೆ ಇವರ ಪಾತ್ರ ಭಾಳ ಇದೆ ಅಂತ. ನನ್ನ ಪಾತ್ರ ಭಾಳ ಇಲ್ಲ, ನಿಮ್ಮ ಪಾತ್ರ ಭಾಳ ಇದೆ. ನೀವು ನಿಮ್ಮ ಪಾತ್ರವನ್ನು ನಿರ್ವಹಿಸಲಿಕ್ಕೆ ಏನಾದ್ರು ಅಡೆತಡೆ ಇದ್ದರೆ ಆಗ ನಮ್ಮ ಪಾತ್ರ ಬರ್ತದೆ. ನಿಮ್ಮಿಂದ ಈ ಸಮಸ್ಯೆಗಳಿಗೆ ಪರಿಹಾರ ಇದೆ. ಆದರೂ ನಾವು ಈ ವಿಚಾರದಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಕಳೆದ 2 ವರ್ಷದಲ್ಲಿ ನಾನು ಈ ಇಲಾಖೆಯ ಒಂದು ಉನ್ನತ ಮಟ್ಟದ ಜವಾಬ್ದಾರಿಯನ್ನು ತಗೊಂಡಾಗ ಏನೆಲ್ಲ ಮಾಡ್ಬೋದು ಅಂತ. ಬಹುಶಃ ನಾವು ಮೊದಲನೇದು ದೊಡ್ಡ ಕಾರ್ಯಕ್ರಮ 2 ವರ್ಷದ ಹಿಂದೆ ಇದೇ ಸಮ್ಮೇಳನ. ನಾನು ನವಂಬರ್ 1ಗೆ ಚಾರ್ಜ್ ತೊಗೊಂಡ್ಮೇಲೆ ಇಮಿಡಿಯೇಟಾಗಿ ಬಂದಿದ್ದು. ಬಹುಶಃ ಆ ದಿನ ನನ್ನನ್ನು ಯಾರೂ ಕರೆದಿರಲಿಲ್ಲ, ನಾನೇ ಬಂದೆ. ಕಾರಣ ಅಂದರೆ ಆ ದಿನ ಇದೇ ಥರ ರೀತಿಯ ಸಮಾರಂಭದಲ್ಲಿ ನಮ್ಮ ಸರ್ಕಾರದ ಕಾರ್ಯದರ್ಶಿಗಳು ಬರಬೇಕಾಗಿತ್ತು. ಅವರು 2:30 ಅಥವಾ 3 ಗಂಟೆಯಲ್ಲಿ ನಾನು ಹೋಗ್ಲಿಕ್ಕಾಗಲ್ಲ, ನನ್ನ ಬಳಿ ನೀವು ಹೋಗ್ಬಿಡಿ ಅಂದ್ಬಿಟ್ರು. ನನಗೆ ಇವ್ರು ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಹಿರಿಯ ಅಧಿಕಾರಿಗಳ ಆಜ್ಞೆಯನ್ನು ಮೀರೋಕ್ಕಾಗಲ್ಲ. ನಾವು ಸೀದಾ ಬಂದರೆ ನೋಡ್ತೀನಿ ವೇದಿಕೆ ಮೇಲೆ ನಮ್ಮ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಸಾಹೇಬರು ಪಕ್ಕ ಕೂತ್ಕೋಬೇಕು ಅಂತ ಹೇಳ್ಬಿಟ್ರು. ನಾನು ಹೇಳಿದೆ ಖಂಡಿತ ಇದು ಆಗೋದಿಲ್ಲ ಅಂತ. ಭಾಳ ಮುಜುಗರ ಆಗಿತ್ತು. ಎಲ್ಲ ಒಂದು ಕಡೆ ತಯಾರಿರಲಿಲ್ಲ, ಎಲ್ಲ ಒಂದು ಕಡೆ ಪುಷ್ ಮಾಡ್ದಂಗೆ ಆಗಿತ್ತು.
ಹೌದು, ಭಾಳ ಮುಜುಗರದಿಂದನೇ ಅವ್ರಿಗೆ ವಿಧಿ ಇಲ್ಲದೆ ಕೂತ್ಕೊಂಡೆ. ಬಟ್ ಈಗ 2 ವರ್ಷ ಆದಮೇಲೆ ನನಗೆ ಮತ್ತೆ ಆ ಥರ ಅವಕಾಶ ಸಿಕ್ಕರೆ ನಾನು ಮುಜುಗರ ಪಡೋದಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆಂದರೆ ಈ 2 ವರ್ಷದಲ್ಲಿ ನಾವು ಭಾಳಷ್ಟು ಕಲ್ತಿದ್ವಿ. ಪ್ರತಿ ಸಮಸ್ಯೆ ಬಂದಾಗ ಅದು ಸಮಸ್ಯೆ ಆಗಿರಲಿಲ್ಲ, ನಮಗೆ ಚಾಲೆಂಜ್ ಆಗಿತ್ತು. ಮಯ್ಯ ಸಾಹೇಬ್ರು ಹೇಳ್ತಾಯಿದ್ರು ಕೋವಿಡಲ್ಲಿ ಅಂತ. ಬಹುಶಃ ಆ ಸಮಯದಲ್ಲಿ ನಾವು ಬರೀ ಇಲಾಖೆ ಅಧಿಕಾರಿಗಳು ಆಗಿರಲಿಲ್ಲ. ನಾವು ಎಲ್ಲರೂ ಮನೇಲಿದ್ದಾಗ ಆ ಸಂದರ್ಭದಲ್ಲಿ ಬರೀ ಸರ್ಕಾರ ಮಾತ್ರ ಕೆಲಸ ಮಾಡ್ತಾಯಿತ್ತು. ಪ್ರೈವೇಟ್ ಹಾಸ್ಪಿಟಲ್ ಸಹಿತ ಕ್ಲೋಸ್ ಆಗಿತ್ತು, ಪ್ರೈವೇಟ್ ಡಾಕ್ಟ್ರು ಸಹಿತ ನೋಡ್ತಾ ಇರಲಿಲ್ಲ. ಸರ್ಕಾರಿ ಆಸ್ಪತ್ರೆ ಮತ್ತು ಕೆಲವು ನಮ್ಮ ಈ ವಾಲಂಟಿಯರ್ಸ್ ಅಂತೀವಿ, ನಾವೆಲ್ಲ ವಾಲಂಟಿಯರ್ಸಲ್ಲಿದ್ವಿ. ಮಯ್ಯ ಸಾಹೇಬರು ಸುಮಾರಷ್ಟು ಊಟದ ವ್ಯವಸ್ಥೆ ಮಾಡಿದರು. ನಾವು 1 ಲಕ್ಷ ಊಟನ ಡೈಲಿ ಮಧ್ಯಾಹ್ನ ರಾತ್ರಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ. ಆ ಕೆಲಸ ನಮ್ಮಲ್ಲಿತ್ತು. ಬಹುಶಃ ನಮ್ಮ ಇಲಾಖೆ ಅಥವಾ ನಾವು ಯಾವಾಗಲೂ ಆಗಲಿಕ್ಕೆ ಆ ಕೋವಿಡ್ ಒಂದು ಕಾರಣ ಅಂತಲೂ ಹೇಳ್ಬೋದು. ಯಾಕಂದರೆ ಒಂದು ಹೊತ್ತಿನ ಊಟ ಕೆಲವರಿಗೆ ಎಷ್ಟು ಕಷ್ಟ ಅಂತ ನಮ್ಮಲ್ಲಿ ಭಾಳಷ್ಟು ಜನಕ್ಕೆ ಅರ್ಥ ಆಗಿರಲಿಲ್ಲ. ನಾವು ಊಟ ಕೊಡೋ ಒಂದು ಗ್ರ್ಯಾಟಿಟ್ಯೂಡ್ ಜೊತೆ ಅವರಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋದು ನಮಗೆ ಪ್ರಾಕ್ಟಿಕಲಾಗಿ ಅವತ್ತು ಅರ್ಥ ಆಯಿತು. ಕೋವಿಡಿಂದ ಭಾಳಷ್ಟು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಯಾವ ರೀತಿ ನಾವು ಇರಬೇಕು ಅನ್ನೋ ಒಂದು ಬಹುಶಃ ದೊಡ್ಡವಾದ ಪಾಠವನ್ನು ನಾವು 2 ವರ್ಷದಲ್ಲಿ ಕಲ್ತ್ವಿ. ಆ ಒಂದು ಏನು ಕಲ್ತಿದ್ದೀವಿ ಅದನ್ನು ನಾವು ಅಳವಡಿಸ್ಕೊಂಡು ಮುಂದೆ ಬರ್ತಾಯಿದ್ವಿ. ನಾನು ಕಳೆದ ಬಾರಿನೂ ಇಲ್ಲಿ ಬಂದಾಗ ನನ್ನ ಭಾಷಣದಲ್ಲಿ ಹೇಳಿದ್ದೆ, ನಾವೊಂದು 17,000 ಫ್ಯಾಕ್ಟ್ರಿ ಇದೆ, ನಮ್ಮ ಸ್ಟೇಕ್ ಹೋಲ್ಡರ್ಸು ಸುಮಾರು 16 ಲಕ್ಷ ವರ್ಕರ್ಸ್ ಇದ್ದಾರೆ. ಅದರಲ್ಲಿ ಒಂದು 4 ರಿಂದ 5 ಲಕ್ಷ ವರ್ಕರ್ಸು 7ನೇ ಕ್ಲಾಸ್ ಪಾಸು ಅಥವಾ ITI ಇಂಥವ್ರನ್ನ ರೀಚ್ ಔಟ್ ಮಾಡಲಿಕ್ಕೆ ಏನಾದ್ರು ಮಾಡ್ಬೋದಾ ಅಂತ ನಾನು ನಿಮ್ಮನ್ನೆಲ್ಲ ಕೇಳಿದ್ದೆ. ಯಾರಾದರೂ ಲಾಸ್ಟ್ ಟೈಮ್ ಬಂದರೆ ನೆನಪಿಡ್ತು. ಆ ಒಂದು ಪ್ರಶ್ನೆಯನ್ನು ನಾವು ಇಟ್ಕೊಂಡು ಲಾಸ್ಟ್ 2 ಇಯರ್ಸಲ್ಲಿ ನಾವು ಭಾಳಷ್ಟು ಪ್ರಗತಿ ಮಾಡಲಿಯ ನಿಟ್ಟಿನಲ್ಲಿ ಮುಂದುವರಿತಾ ಇದ್ವಿ ಅಂತ ಹೇಳ್ಬೋದು. ಮೊದಲನೇದಾಗಿ ನೀವೆಲ್ಲ ಡೈರೆಕ್ಟ್ರು ಯಾಕೆ ಇಂಥ ಸಮ್ಮೇಳನಕ್ಕೆ ಬರಬೇಕು ಅಂತ ಕೆಲವರು ಇಷ್ಟಪಡ್ತಾರೆ ಅಂದರೆ, ಏನಾದರೂ ಕನ್ಸೆಷನ್ ಕೊಡ್ತಾರಾ, ಏನಾದರೂ ರಿಯಾಯಿತಿ ಕೊಡ್ತಾರಾ, ಅಥವಾ ಏನಾದರೂ ಪರಿಹಾರ ಕೊಡ್ತಾರಾ. ಕನ್ಸೆಷನ್ನು ರಿಯಾಯಿತಿ ನಾನು ಹೇಳೋದು ಫೀಸಲ್ಲ, ಕೆಲವೊಂದು ಕಾಂಪ್ಲಿಯನ್ಸಲ್ಲಿ, ಅಥವಾ ಏನಾದ್ರು ಹೊಸದು ಹೇಳ್ತಾರಾ, ಅಥವಾ ಇವರಿಂದ ಏನಾದ್ರು ನಮಗೆ ಇಂಟ್ರ್ಯಾಕ್ಷನ್ಗೆ ಅನುಕೂಲ ಇದೆ ಅಂತ. ನಿಮಗೆ ನಾನು ಈ ಒಂದು ಫೋರಮ್ನಲ್ಲಿ ಹೇಳ್ತೀನಿ, ಸರ್ಕಾರ ನಮ್ಮ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಹೋಗ್ತಾ ಇದೆ, ಈಗ OSH ಕೋಡ್ ಅಂತ ಬರ್ತಾಯಿದೆ. ಅದರಲ್ಲಿ ನಮ್ಮ ಹೆಸರನ್ನೇ ಬದಲಾಯಿಸಿದ್ದಾರೆ. ನಮ್ಮನ್ನು ಫೆಸಿಲಿಟೇಟರ್ ಕಮ್ ಇನ್ಸ್ಪೆಕ್ಟರ್ ಅಂತ ಸ್ಟ್ಯಾಚ್ಯುಟರಿ ಆಗಿ ಬದಲಾವಣೆ ಆಗ್ತಾಯಿದೆ. ಅದು ಸದ್ಯದಲ್ಲೇ ಬರ್ತದೆ. ಬಟ್ ಕರ್ನಾಟಕದಲ್ಲಿ ಏನಾಗ್ತಾಯಿದೆ, ನಾವು ಆಗಲೇ ತಯಾರಿ ನಡೆಸಿದ್ದೀವಿ. ನಾಳೆ ಕಾಲಕ್ಕೆ ಒಂದು ನೋಟಿಫಿಕೇಷನ್ ಬಂದು ನಾಳೆಯಿಂದ ಕೋಡ್ ಬರ್ತದೆ, ನಿಮ್ಮ ಹೆಸರು ಫೆಸಿಲಿಟೇಟರ್ ಕಮ್ ಇನ್ಸ್ಪೆಕ್ಟರ್ ಅಂದರೆ, ಅದಕ್ಕೆ ನಾವು ತಯಾರಿ ನಡೆಸ್ತಾ ಇದ್ದೇವೆ. ನಮ್ಮ ಗೋವಿಂದರಾಜ್ ಅವರು ಒಂದಷ್ಟು ಹೇಳಿದರು. ಫೆಸಿಲಿಟೇಟರ್ ಕಮ್ ಇನ್ಸ್ಪೆಕ್ಟರ್ ಅಂದರೆ ನಾವು ಏನು ಅರ್ಥ ಮಾಡ್ಕೊಂಡಿದ್ದು ಅಂದರೆ, ಸರ್ಕಾರದ ದೃಷ್ಟಿಕೋನ ಏನು, ಒಬ್ಬ ವ್ಯಕ್ತಿ ಒಂದು ವ್ಯವಹಾರ ಮಾಡಲಿಕ್ಕೆ ತುಂಬ ಕಷ್ಟಪಡ್ತಾನೆ. ಆ ವ್ಯವಹಾರ ಕರೆಕ್ಟಾಗಿ ಮಾಡಿದ್ರೆ ಆ ವ್ಯಕ್ತಿ ಒಂದಷ್ಟು ಜನಕ್ಕೆ ಉದ್ಯೋಗ ಕೊಡ್ತಾನೆ, ಒಂದಷ್ಟು ತಯಾರಿಕೆ ಮಾಡ್ತಾನೆ, ಅದನ್ನ ಮಾರಾಟ ಮಾಡಿದ್ರೆ ಒಂದಷ್ಟು ಟ್ಯಾಕ್ಸ್ ಬರ್ತದೆ, ಇದರಿಂದ ಸೊಸೈಟಿಗೆ ಹೆಲ್ಪ್ ಆಗುತ್ತೆ. ಆ ನಿಟ್ಟಿನಲ್ಲಿ ಒಬ್ಬ ವ್ಯಕ್ತಿ ಒಂದು ವ್ಯವಹಾರ ಮಾಡಲಿಕ್ಕೆ ಯಾವುದೇ ಅಡೆತಡೆ ಇಲ್ದಿರ ಮಾಡಬೇಕು. ಅದರ ನಂತರ ಇನ್ಸ್ಪೆಕ್ಟ್ರ್ ಅಂದರೆ ಏನು, ಅವನಿಗೆ ಒಂದು ಕಾನೂನು ಪ್ರಕಾರ ಏನು ಮಾಡ್ತಾಯಿದ್ದಾರೆ ಅಂದರೆ ಮಾಡ್ತಾಯಿಲ್ಲ ನೋಡಿ ಮಾಡೋದು. ಸೊ ಈ ನಿಟ್ಟಿನಲ್ಲಿ ನಾವು ಕರ್ನಾಟಕದಲ್ಲಿ ನಮ್ಮ ಫ್ಯಾಕ್ಟ್ರೀಸ್ ಆ್ಯಂಡ್ ಬಾಯ್ಲರ್ಸ್ ಡಿಪಾರ್ಟ್ಮೆಂಟು ಆಗಲೇ ಫೆಸಿಲಿಟೇಟರ್ ಆಗಿಬಿಟ್ಟಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಿಮಗೆ ನಮ್ಮ ಆಫೀಸ್ ಬರೋದನ್ನು ತಪ್ಪಿಸಿದ್ವಿ. 17,000 ಫ್ಯಾಕ್ಟ್ರಿ ನಮ್ಮ ಆಫೀಸ್ ಬರಬಾರ್ದು ಅಂತ ಒಂದು ರಿಸರ್ವೇಷನ್ ಮಾಡಿ ಆಟೋ ರಿನ್ಯೂವಲ್ ಮಾಡಿದ್ದೇವೆ. ಬಹುಶಃ ನೀವು ಯಾರು ಅದಕ್ಕೋಸ್ಕರ ನಮ್ಮ ಆಫೀಸ್ ಬರೋದಾಗತ್ತೇ ಇಲ್ಲ. ನಿಮ್ಮ ರಿಟರ್ನ್ಸ್ ಇರ್ಬೋದು, ಆ್ಯನ್ಯಲ್ ರಿಟರ್ನ್ಸು, ಹಾಫ್ ಇಯರ್ಲಿ ರಿಟರ್ನ್ಸು ನಾವು ಡಿಜಿಟಲ್ ಮಾಡಿದ್ದೇವೆ, ನೀವು ಅದಕ್ಕೆ ಬರೋದಾಗತ್ತೇ ಇಲ್ಲ. ನಿಮ್ಮ ಎಲ್ಲ ಅಪ್ರೂವಲ್ಲು ಆನ್ಲೈನಲ್ಲಿ ಆಗ್ತಾಯಿದೆ, ನೀವು ಅದಕ್ಕೋಸ್ಕರ ಆಫೀಸ್ ಬರೋಂಗಿಲ್ಲ. ಈಗ ಇಷ್ಟು ದಿನ ನಿಮ್ಮ ಪ್ಲ್ಯಾನ್ ಅಪ್ರೂವಲ್ ಸಹ ಆನ್ಲೈನ್ ಜೊತೆಗೆ ಹಾರ್ಡ್ ಕಾಪಿ ಕೊಡೋಕ್ಕೆ ಹೇಳ್ತಾಯಿದ್ವಿ. ಇನ್ನು ಮುಂದೆ ನೀವು ಹಾರ್ಡ್ ಕಾಪಿ ಕೊಡೋ ಅಗತ್ಯ ಇಲ್ಲ. ಸೊ ಒಟ್ಟಿನಲ್ಲಿ ನಮ್ಮ ಫ್ಯಾಕ್ಟ್ರಿ ವಿಂಗ್ ಸಂಬಂಧಪಟ್ಟಂಗೆ ನಿಮ್ಮ ಎಲ್ಲ ಸೇವೆಗಳು ಆನ್ಲೈನಲ್ಲಿ ಆಗ್ತವೆ.
ಪೇಪರ್ಲೆಸ್, ಕಾಂಟ್ಯಾಕ್ಟ್ಲೆಸ್, ಫೇಸ್ಲೆಸ್, ಎಲ್ಲ ಲೆಸ್ಸೇ, ಪ್ಲಸ್ ಯಾವುದೂ ಇಲ್ಲ. ಈ ಒಂದು ಸರ್ವಿಸ್ ಜೊತೆಗೆ ಇನ್ನೂ ನಾವು ಕೆಲವೊಂದು ಕೊಡ್ತಾಯಿದ್ವಿ. ಈ ನಮ್ಮಲ್ಲಿ ಈ ಓವರ್ ಟೈಮ್ ಅಪ್ರೂವಲ್ ಅಂತ ಹೇಳ್ತಾಯಿದ್ವಿ. ಕೆಲವೇ ಜನ ಬರ್ತಾರೆ, ಯಾರಿಗೆ ಕಾಂಪ್ಲೇನ್ಸು, ಆಡಿಟ್ ಅವ್ರು ಬರ್ತಾರೆ, ಅವ್ರಿಗೆಲ್ಲನೂ ನಾವು ಈ ಆಫೀಸ್ ಅಂತ ಮಾಡಿದ್ವಿ. ನೀವು ಪೇಪರ್ನಲ್ಲಿ ಕೊಡೋ ಅಗತ್ಯ ಇಲ್ಲ. ಒಂದು ಮೇಲ್ಗೆ ನಿಮ್ಮ ಮನವಿ ಫ್ಯಾಕ್ಟ್ರಿ ಮ್ಯಾನೇಜರಿಂದ ಈ ಪೀರಿಯಡ್ಗೆ OT ಬೇಕು, ಪ್ರೀವಿಯಸ್ ಪೀರಿಯಡ್ OTದು ಡಬಲ್ ಪೇಮೆಂಟ್ ಮಾಡಿದ್ದೀವಿ, ಫಾರಮ್ 9 ಎರಡು ಅಟ್ಯಾಚ್ ಮಾಡಿ ಮೇಲ್ ಕಳಿಸಿದ್ರೆ ನೇರವಾಗಿ ನಿಮ್ಮ ಅಪ್ರೂವಲ್ ಆದಮೇಲೆ ನಿಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್ ಮೇಲ್ಗೆ ಬರ್ತದೆ. ಈ ಆಫೀಸು ಸಹ ನಮ್ಮಲ್ಲಿ ಮಾಡಿದ್ದೇವೆ. ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಫ್ಯಾಕ್ಟ್ರೀಸ್ ಆ್ಯಂಡ್ ಬಾಯ್ಲರ್ಸ್ ಮೊದಲನೇ ಡಿಪಾರ್ಟ್ಮೆಂಟು ಈ ಆಫೀಸ್ ಮಾಡಿದ್ವಿ. ಈ ಆಫೀಸ್ ಕಾನ್ಸೆಪ್ಟ್ ಏನಂದರೆ, ಸರ್ಕಾರದಲ್ಲಿ ಏಕಕಡತ, ಸಿಂಗಲ್ ಫೈಲ್. ನಾವು ಡಿಪಾರ್ಟ್ಮೆಂಟಲ್ಲಿ ಏನು ಫೈಲ್ ಸ್ಟಾರ್ಟ್ ಮಾಡ್ತೀವಿ ಅದೇ ಫೈಲ್ ನೇರವಾಗಿ ನಮ್ಮ ಸೆಕ್ರೆಟ್ರಿಯೇಟ್ಗೆ ಹೋಗುತ್ತೆ, ಅದೇ ಫೈಲ್ನಲ್ಲಿ ಅಪ್ರೂವ್ ಆಗುತ್ತೆ, ಅದೇ ಫೈಲಲ್ಲಿ ಬರ್ತದೆ. ಎಲ್ಲೂ ಪೇಪರೇ ಇರೋದಿಲ್ಲ, ಎಲ್ಲ ಈ ಅದರಲ್ಲಿ ಇರ್ತದೆ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇರ್ತದೆ. ಇಷ್ಟೆಲ್ಲ ನಾವು ಫೆಸಿಲಿಟೇಟರ್ ಆಗಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಮಾಡಿದ್ದೀವಿ. ಸಣ್ಣ ಪುಟ್ಟ ಸಾಫ್ಟ್ವೇರ್ನಲ್ಲಿ ಇಶ್ಯೂಸ್ ಇದ್ದಾವೆ. ನಾವು ಆ ಸಾಫ್ಟ್ವೇರ್ ಡೆವಲಪ್ ಮಾಡಲಿಕ್ಕೂ ಮುಂದಿನ ವರ್ಷಗಳಲ್ಲಿ ಪ್ರಯತ್ನ ಮಾಡ್ತಾಯಿದ್ದೇವೆ. ಇದು ನಿಮ್ಮನ್ನು ಫೆಸಿಲಿಟೇಟರ್ ಅನ್ನೋ ಒಂದು ಅರ್ಥದಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥ ಒಂದು ಆನ್ಲೈನ್ ಸರ್ವಿಸ್ಸು. ಇದರಲ್ಲಿ ಏನಾದ್ರು ನ್ಯೂನ್ಯತೆಗಳು ಅದು ಇದು ಇದ್ದರೆ ಐ ಆಮ್ ಆಲ್ವೇಸ್ ದೇರ್ ವಿತ್ ಯು, ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಇದು ಒಂದು ಕಡೆ ಆಯಿತು. ಇದು ನಮ್ಮ ಫೈಲ್ ಡಿಸ್ಪೋಸಲ್ ಆಯಿತು. ಫೈಲ್ ಡಿಸ್ಪೋಸಲ್ ಒಂದೇ ನಮ್ಮ ಕೆಲಸ ಅಲ್ಲ. ನಿಜವಾದ ಕೆಲಸ ನಮ್ಮ 16 ಲಕ್ಷ ಜನ ಅಥವಾ 16,000 ಫ್ಯಾಕ್ಟ್ರಿ ಎಲ್ಲಿ ಸೇಫ್ಟಿ, ಹೆಲ್ತು, ವೆಲ್ಫೇರ್ ಹೇಗೆ ನೋಡೋದು ಅಂತ. ಇದಕ್ಕೆ ನಾವು ಏನು ಮಾಡ್ತೀವಿ, ನಮ್ಮ ಫೋಕಸ್ಸು ಕಾಂಟ್ರಾಕ್ಟ್ ಲೇಬರ್ ಕಡೆ ಜಾಸ್ತಿ ಇದೆ. ಈ ಕಾಂಟ್ರಾಕ್ಟ್ ಲೇಬರ್ ಹೇಗೆ ಅಂದರೆ, ನಮ್ಮಲ್ಲಿ ಭಾಳ ಹಿಂದಿಂದ ದ ವರ್ಡ್ ಕಾಂಟ್ರಾಕ್ಟ್ ಅಂತ ಹೇಳಿದ ತಕ್ಷಣ ನಾವು ನೋಡೋ ದೃಷ್ಟಿಕೋನನೇ ಬದಲಾಗ್ಬಿಡು. ಅಂದರೆ ಈ ಟೆಂಪ್ರರಿ ವರ್ಕರ್, ಕಾಂಟ್ರಾಕ್ಟ್ ವರ್ಕರ್ ಅಂದ ತಕ್ಷಣ ಈಸ್ ಔಟ್ಸೋರ್ಸ್ಡ್ ಅಂತ ಈಗ ಹೇಳ್ತಾರೆ. ಔಟ್ಸೋರ್ಸ್ಡ್ ಅಂದರೆ ಹೊರ ಗುತ್ತಿಗೆ ಕೊಡೋದು, ಹೊರಗಡೆ ಹಾಕೋದು. ನಾವು ಎಲ್ಲಿಂದ? ನಮ್ಮ ಮೈಂಡಿಂದ. ನೀವು ಯಾರಿಗೆ ಆಗಲಿ ಕಾಂಟ್ರಾಕ್ಟ್ ಆಗೋಯ್ತು, ಅವನದೇ ಎಲ್ಲ ಜವಾಬ್ದಾರಿ. ಬಟ್ ನೀವು ಯಾರು ನಿಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಔಟ್ಸೋರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಮೊನ್ನೆ ಒಂದು ಬೆನ್ಸಿನ್ ಟ್ಯಾಂಕರು ನಮ್ಮ ಲೇಬರ್ ಮಿನಿಸ್ಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅರ್ಲಿ ಮಾರ್ನಿಂಗು ಟಾಪಲ್ಲಾಗಿ ಬಿದ್ದು ಲೀಕ್ ಆಗಿ ಏನೇನೋ ಇಶ್ಯೂ ಆಗ್ಬಿಡ್ತು. ನಮ್ಮ ಲೇಬರ್ ಮಿನಿಸ್ಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಉತ್ತರ ಕನ್ನಡ, ಯಲ್ಲಾಪುರ, ಅಲ್ಲಿ ನಮ್ಮ ಲೇಬರ್ ಮಿನಿಸ್ಟ್ರ್ ಬಂದರು, ನಮ್ಮ ಆಫೀಸರ್ಸ್ ಎಲ್ಲ ಹೋದರು, ಏನೋ ಮಾಡಿದ್ರು. ಅಲ್ಲಿಗೆ ಅದು ಮ್ಯಾನೇಜ್ ಆಯಿತು. ಮಿನಿಸ್ಟ್ರಿಗೂ ಅರ್ಥ ಆಯಿತು, ಏನೋ ಟ್ಯಾಂಕರ್ ಹೋಗ್ತಾ ಇದೆ, ಏನು ಮಾಡೋಕ್ಕಾಗತ್ತೆ, ಒಂದು ಸತಿ ಆಗಿಬಿಡುತ್ತೆ. ಬಟ್ ನಮಗೆಲ್ಲ ಒಳಗಡೆ ಕೊರಿತಾಯಿತ್ತು, ಏನಿದು ಯಾವ ಥರ ಆಗ್ತಾಯಿದೆ ಅಂತ. ನಾವು ಆ ಫ್ಯಾಕ್ಟ್ರಿಯವ್ರಿಗೆ ಕೇಳಿದ್ರೆ, ಸರ್ ಅದನ್ನು ಔಟ್ಸೋರ್ಸ್ ಮಾಡಿದ್ವಿ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ, ಗೇಟಿಂದ ಆಚೆ ಹೋಗಿತ್ತು, ನಮ್ಗೆ ಮುಗೀತು. ಇಲ್ಲಿ ಯಾರ್ದು ಜವಾಬ್ದಾರಿ? ಈಗ ಗೇಟಿಂದ ಆಚೆ ಹೋಗಿದ್ರೆ ಇನ್ಯಾರೋ ಇದ್ದಾರೆ, ಕಾನೂನು ಪ್ರಕಾರ ಇನ್ಯಾರೋ ಇರ್ಬೋದು, ಅಗ್ರಿಮೆಂಟ್ ಆಗಿರ್ಬೋದು. ಬಟ್ ನಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಈಗ ಅಲ್ಲಿ ಟ್ಯಾಂಕರ್ ಮೂಮೆಂಟಲ್ಲಿ ಒಂದು ಏನೋ ಅನಾಹುತ ಆಯಿತು, ಒಂದು ಗಾಯ ಆಯಿತು, ಒಂದು ಡೆತ್ ಆಯಿತು, ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಬರೀ ಯಾವಾಗೂ ಕಾನೂನೇ ಲೀಗಲ್ಲೇ ಆಗುತ್ತಾ ಅಂತ ಒಂದು ವಿಚಾರದಲ್ಲಿ ನಾವು ಸ್ವಲ್ಪ ನಿಮ್ಮ ಹತ್ರ ಕಾಂಟ್ರಾಕ್ಟ್ ಲೇಬರ್ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾಯಿದ್ವಿ. ಇದಕ್ಕೆ ನಿಮಗೆಲ್ಲ ಎನ್ಕರೇಜ್ ಮಾಡಲಿಕ್ಕೆ ಯಾವ ಫ್ಯಾಕ್ಟ್ರಿಯಲ್ಲಿ HR ಕಾಂಟ್ರಾಕ್ಟ್ ಲೇಬರ್ನ ಗೌರವಯುತವಾಗಿ ನೋಡ್ಕೊಳ್ತಾರೆ, ಕ್ಯಾಂಟೀನಲ್ಲಿ ಕಡಿಮೆ ದುಡ್ಡಿನಲ್ಲಿ ಊಟ ಕೊಡ್ತಾರೆ, ಟೈಮ್ ಸರಿಯಾಗಿ ಸ್ಯಾಲ್ರಿ ಕೊಡಿಸ್ತಾರೆ, ಪೇ ಸ್ಲಿಪ್ ಕೊಡಿಸ್ತಾರೆ, ಲೀವ್ ವಿತ್ ವೇಜಸ್ ಕೊಡಿಸ್ತಾರೆ, ಅವ್ರನ್ನ ಮಾನವೀಯ ದೃಷ್ಟಿಯಲ್ಲಿ ಯಾರು ನೋಡ್ತಾರೆ ಅಂತ HR ಮ್ಯಾನೇಜರ್ನ ಗುರುತಿಸಿ ವರ್ಷಕ್ಕೆ 3 ಜನಕ್ಕೆ ಬೆಸ್ಟ್ HR ಅವಾರ್ಡ್ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ನಾವು ಕಳೆದ ಬಾರಿ ಪ್ರಾರಂಭಿಕವಾಗಿ ಭಾಳಷ್ಟು ಜನ ವಿರೋಧದ ನಡುವೆಯನ್ನು ನಾನು ಹೇಳಿದೆ, ಲೆಟ್ ಅಸ್ ಸ್ಟಾರ್ಟ್ ದಿಸ್. HR ಬೇರೆ ಅಂದ್ಕೋಬೇಡಿ, ಭಾಳ ಪವರ್ಫುಲ್ ಅವರು. ಯಾಕೆಂದರೆ ಡಿಸಿಷನ್ ಮೇಕರ್ಸ್ ಜೊತೆ ಇರ್ತಾರೆ. ಡಿಸಿಷನ್ ತಗೊಳ್ಳೋರಿಗೆ ತಗೋಬೇಕೋ ಬೇಡ ಅಂತ ಹೇಳೋ ಒಂದು ಅವಕಾಶ ನಿಮಗಿದೆ. ನೀವು ಒಳ್ಳೇದು ಹೇಳ್ತೀರಾ, ಹೇಳೋದು ಅದು ಬೇರೆ ವಿಚಾರ. ಬಟ್ ಡಿಸಿಷನ್ ಮೇಕರ್ ಜೊತೆ ಇರ್ತೀರ. ನಿಮ್ಮನ್ನು ಸೆನ್ಸಿಟೈಸ್ ಮಾಡಿದ್ರೆ
ಎಲ್ಲ ಒಂದು ಕಡೆ ನಿಮ್ಮ ರಿಪೋರ್ಟಿಂಗ್ ಅವ್ರಿಗೆ ಹೇಳಲಿಕ್ಕೆ ಅದ್ರ ಬಗ್ಗೆ ನೋಡಲಿಕ್ಕೆ ಅಂತ. ಈ ಒಂದು ಇದರಲ್ಲಿ ಬಹುಶಃ ನಮ್ಮ ಗೋವಿಂದರಾಜ್ ಅವ್ರನ್ನ ಲಾಸ್ಟ್ ಇಯರು ಸೆಲೆಕ್ಟ್ ಮಾಡಿದ್ವಿ. ಆ ಅಭಿಮಾನದಿಂದ ಅವರು ನಿಮ್ಮ ಬಗ್ಗೆ ನಾನೇ ಹೇಳ್ತೀನಿ ಸರ್ ಅಂತ ಹೇಳಿದರು. ನಾನು ಹೇಳಿದೆ ಜಾಸ್ತಿ ಹೇಳೋಕ್ಕೋಗಿಲ್ಲ. ನಾನು ಹೇಳೋಣ ಅಂತಿದ್ದೆ, ಯಾರು ಪ್ರೈಸ್ ಕೊಟ್ಟಿದ್ದೆ ಅವ್ರು ಬಂದು ಹೇಳಬೇಡಿ, ಯಾರಿಗೆ ನೋಟಿಸ್ ಕೊಟ್ಟಿದ್ದೆ ಅವ್ರು ಬಂದು ಹೇಳಿ ಅಂತ. ಯಾಕಂದರೆ ನೋಟಿಸ್ ಕೊಟ್ಟಿರೋರಿಗೆ ಇರ್ತದೆ ಜಸ್ಟ್ ನೀವು ಹಂಗೆ ಹಿಂಗೆ ಅಂತ. ಐ ಆಲ್ವೇಸ್ ರಿಸೀವ್ ಪ್ರಾಂಪ್ಟ್ ಫೀಡ್ಬ್ಯಾಕ್. ನಿಮ್ಮದು ನಾವು ಕೆಟ್ಟದ್ದು ಮಾಡಿದಾಗ ನೀವು ಕೆಟ್ಟದ್ದು ಮಾಡಿದ್ದೀರಿ ಅಂತ ಹೇಳಿದ್ರೆ ನಾವು ಸರಿ ಹೋಗೋದು. ನೀವೆಲ್ಲನೂ ನೀವು ಅದು ಇದು ಉನ್ನತ A++ ಗ್ರೇಡ್ ಕೊಡ್ತಾ ಹೋದರೆ ನಾವು ತಪ್ಪು ಮಾಡ್ತಾಯಿದ್ರು ನೀವು ಆ ಗ್ರೇಡ್ ಕೊಡಬಾರ್ದು. ಸರಿ ಇದ್ದಾಗ ಸರಿ, ಸರಿ ಇಲ್ಲದಾಗ ಸರಿ ಇಲ್ಲ ಅನ್ನೋಂಥ ಪ್ರಾಂಪ್ಟ್ ಫೀಡ್ಬ್ಯಾಕು ನಾನು ಇಷ್ಟಪಡ್ತೇನೆ. ಆ ಇದರಲ್ಲಿ ನಾನು ಹೇಳ್ತಾ ಇದ್ದೆ, ಪ್ರೈಸ್ ಕೊಟ್ಟಿದ್ದೀನಿ ನೀನು ಮಾತಾಡ್ಬೇಡಪ್ಪ. ನಾವು ಇದು ಯಾಕೆ ಹೇಳ್ತೀವಿ ಅಂದರೆ, ಇವತ್ತು ಈ ಕಾಂಟ್ರಾಕ್ಟ್ ಲೇಬರ್ ಯಾಕೆ ನಾನು ಒತ್ತಿ ಹೇಳ್ತೀನಿ ಅಂದರೆ, ನಮ್ಮಲ್ಲಿ 60 ಫ್ಯಾಟಲ್ ಆಕ್ಸಿಡೆಂಟ್ ಆಗುತ್ತೆ ವರ್ಷಕ್ಕೆ. ಮೊದಲು 100 ಗಡಿಯಲ್ಲಿತ್ತು, ಕಳೆದ ವರ್ಷಗಳಿಂದ 50-60 ಬಂದಿದೆ, 40 ಬರ್ತಾಯಿದೆ. ನಾವು ಝೀರೋ ವಿಷನ್ ಅಂತ ಒಂದು ಕಾನ್ಸೆಪ್ಟ್ ಶುರು ಮಾಡಿದ್ವಿ. ಸುಮಾರು 5 ವರ್ಷಗಳ ಹಿಂದೆಯೇ ಈ ಝೀರೋ ವಿಷನ್ ಕಾನ್ಸೆಪ್ಟ್ ಅಂತ ಈ ಜರ್ಮನು ಮತ್ತು ಇಂಡಿಯಾದವರು ಕೊಲಾಬ್ರೇಟ್ ಮಾಡಿ ಕಾರ್ಯಕ್ಷೇತ್ರಗಳಲ್ಲಿ ಶೂನ್ಯ ಅಪಘಾತ, ಇದು ಕನಸು, ಶೂನ್ಯ ಅಪಘಾತ ಅನ್ನೋದು ಕನಸು. ಬಟ್ ನನಗೆ 5 ವರ್ಷಗಳಲ್ಲಿ ನಾನು ಮೊದಲೇ ಕಾನ್ಫರೆನ್ಸು ಡೆಲ್ಲಿಯಲ್ಲಿ ಅಟೆಂಡ್ ಆದಾಗ ಇದು ಹೇಗೆ ಸಾಧ್ಯ ನಮ್ಮ ಇಂಡಿಯಾ ಅಂತ ಕಡೆ ಅಂತ ಪ್ರಾರಂಭದಲ್ಲಿ ಚಿಂತನೆ ಮಾಡಿ ಬಟ್ ನನಗೆ ಅರ್ಥ ಆಗಿದ್ದು ಕಳೆದ 2 ವರ್ಷದಲ್ಲಿ ಇದಕ್ಕೆ ಏನಾದ್ರು ಮಾಡಲಿಕ್ಕೆ ಅವಕಾಶ ಇದೆ ಅಂತ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ನಾವು ಭಾಳಷ್ಟು ಹೊಸ ಕಾನ್ಸೆಪ್ಟ್ಗಳನ್ನು, ನಮ್ಮ ಆಫೀಸ್ ಕೆಲಸನೇ ಬೇರೆ, ನಮ್ಮ ಸ್ಟ್ಯಾಚ್ಯೂಟ್ರಿ ಕೆಲಸನೇ ಬೇರೆ, ಅದ್ರ ಜೊತೆಗೆ ಇವೆಲ್ಲ, ಅದ್ರ ಜೊತೆಗೆ ಎಕ್ಸ್ಟ್ರಾ. ಇದರಲ್ಲಿ ನಾವು ಏನು ಮಾಡಿದ್ವಿ, ಮೊದಲನೇದಾಗಿ ಆ್ಯಕ್ಸಿಡೆಂಟು ಪ್ರಿವೆಂಟ್ ಮಾಡ್ಬೇಕಾದ್ರೆ ಇಂಡಸ್ಟ್ರಿಗೆ ಯಾರು ಬರ್ತಾರೆ ಮೊದಲು ಅವ್ರನ್ನ ಎಲ್ಲ ಒಂದು ಕಡೆ ಮೊದಲೇ ಟಚ್ ಮಾಡಬೇಕು ಅಂತ. ನೀವು ಪ್ರೀ ಎಂಪ್ಲಾಯ್ಮೆಂಟ್ ಅಂತ ಏನೋ ಹೇಳ್ತೀರಲ್ಲ, ನಿಮ್ಮ ಇಂಡಸ್ಟ್ರಿಗೆ ಬರೋ ಮೊದಲೇ ಯಾರು ಬರ್ತಾರೆ, ನಮ್ಮಲ್ಲಿ 90% ITI ಸ್ಟೂಡೆಂಟ್ಸ್ ಬರ್ತಾರೆ. ನಾವು ಅವ್ರನ್ನ ಫೋಕಸ್ ಮಾಡಿ ಏನಾದ್ರು ಮಾಡ್ಬೋದಾ ಅಂತ ಯೋಚನೆ ಮಾಡಿದ್ವಿ. ಒಂದು ಸಣ್ಣ ಬುಕ್ಲೆಟು ಸೇಫ್ಟಿದು, 1 ಅವರ್ ಲೆಕ್ಚರು, ಕಾಲೇಜ್ಗೆ ಹೋಗಿ ಅವ್ರಿಗೆ ಸೆನ್ಸಿಟೈಸ್ ಮಾಡೋದು, ಒಂದು ಸಣ್ಣ ಸ್ಪಾರ್ಕ್ ಅವ್ರ ತಲೆಯಲ್ಲಿ ಬಿಡೋದು, ಸೇಫ್ಟಿ ಬಗ್ಗೆ ಹೆಲ್ತ್ ಬಗ್ಗೆ ನೋಡ್ಕೊಳ್ಳಿ. ಹೇಗೆ ಮಾಡ್ಬೋದು? ನಾವಿರೋದು 37 ಡಿವಿಷನ್ಸು, ಇಡೀ ಕರ್ನಾಟಕಕ್ಕೆ 37 ಆಫೀಸು, ಅದರಲ್ಲಿ 14 ವೇಕೆಂಟು. ಸೊ 37ರಲ್ಲಿ 14 ಅವರೇ ಇನ್ನು 23 ಜನ, 16,000 ಫ್ಯಾಕ್ಟ್ರಿ ರೌಂಡ್ ಹೊಡೆಯೋದು ಯಾವಾಗ ಒಂದು. ಎರಡನೇದು, ಇಷ್ಟು ಜನ ನಮ್ಮ ಫ್ಯಾಕ್ಟ್ರಿ ಬಿಟ್ಟು ITIಗೆ ಹೋಗೋದು ಯಾವಾಗ ಅಂತ. ಸೊ ಅಲ್ಲಿ ನಾವು ಅಂದ್ಕೊಂಡ್ವಿ ಇದು ಕಾರ್ಯಸಾಧ್ಯವಾದ ಸಲಹೆ ಅಲ್ಲ, ನಾವು ಬೇರೆನೇ ಯೋಚನೆ ಮಾಡಬೇಕು, ಬಟ್ ಮಾಡಬೇಕು. ಅದಕ್ಕೆ ನಾವು ಯೋಚನೆ ಮಾಡಿದ್ವಿ ಈ ಸಮಾಜದಿಂದ ಸಮಾಜಕ್ಕೆ ಅಂತ, ಈ ಇಂಡಸ್ಟ್ರಿಯಿಂದ ಇಂಡಸ್ಟ್ರಿಗೆ. ನಾವೀಗ ಇಂಡಸ್ಟ್ರಿಯಲ್ಲಿ ಫೋಕಸ್ ಮಾಡ್ತಾಯಿದ್ವಿ. ಇವತ್ತು ನಮ್ಮ ಸೇಫ್ಟಿ ಟ್ರೈನಿಂಗ್ ಪ್ರೋಗ್ರಾಮು ನಾವೊಂದು 30 ಜನ ಆಫೀಸರ್ಸು, ಒಂದು 50 ಜನ ಸೇಫ್ಟಿ ಆಫೀಸರ್ಸ್ ಅಷ್ಟೇ ಮಾತಾಡ್ತಾಯಿದ್ವಿ ಇಡೀ ಕರ್ನಾಟಕದಲ್ಲಿ. ಜಾಸ್ತಿ ಜನ ಮಾತಾಡೋಕ್ಕಾಗಬೇಕು. ಅದಕ್ಕೆ ನಮಗೆ ಇಂಡಸ್ಟ್ರಿ ಒಳಗಡೆ ಕೆಲವು ಪ್ಯಾಷನೇಟ್ ಸ್ಪೀಕರ್ಸ್ ಇರ್ತಾರೆ, ಅವ್ರಿಗೆ ತುಂಬ ಇಷ್ಟ ಇರ್ತದೆ ಈ ಥರ ಒಂದು ತರಬೇತಿ ಕೊಡೋದು. ಅಂಥವ್ರು ಯಾರಾದರೆ ವಾಲಂಟ್ರಿಯಾಗಿ ಬನ್ನಿ, ನಾವು ನಿಮಗೆ ಒಂದು PPT ಕೊಡ್ತೀವಿ. ನಿಮಗೆ ಇಷ್ಟವಾದ ITI ಕಾಲೇಜ್ಗೆ ಹೋಗಿ, ನಿಮಗೆ ಪುರ್ಸತ್ತಾದ ಸಮಯದಲ್ಲಿ ಹೋಗಿ, ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ನಾವು ಕೊಟ್ಟಿರೋ ಮೆಟೀರಿಯಲ್ ಜೊತೆಗೆ 1 ಅವರ್ ಪಾಠ ಮಾಡಿ, ಒಂದು ಬುಕ್ ಕೊಡ್ತೇವೆ. ಆಮೇಲೆ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋ ಟೈಮಲ್ಲಿ ಏನಾದ್ರು ಶಾರ್ಪ್ ಆಗಿರೋಂಥ ಒಂದು 2-3 ಪ್ರಶ್ನೆ ನಿಮಗೆ ಪ್ರೊವೋಕ್ ಆಗೋಂಥ ಇದ್ದರೆ ಅಂಥ ಪ್ರಶ್ನೆಗಳ ಫೀಡ್ಬ್ಯಾಕನ್ನು ನಮಗೆ ಕಳಿಸಿ. ಇದಕ್ಕೆ ಡಿಪಾರ್ಟ್ಮೆಂಟು ನಿಮ್ಮನ್ನು ಗೌರವಿಸೋ ಜೊತೆಗೆ ರೆಕಗ್ನೈಸ್ ಮಾಡ್ತದೆ. ಯು ವಿಲ್ ಬಿ ವರ್ಕಿಂಗ್ ವಿತ್ ಡಿಪಾರ್ಟ್ಮೆಂಟ್ ಅಂತ ಒಂದು ಯೋಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಸದ್ಯದಲ್ಲೇ ಇದನ್ನ ಅನೌನ್ಸ್ ಮಾಡ್ತೀವಿ. ನಿಮ್ಮಲ್ಲಿ ಯಾರಾದರೂ ಪ್ಯಾಷನೇಟ್ ಸ್ಪೀಕರ್ಸ್ ಇದ್ದರೆ, ಖುಷಿ ಇದ್ದರೆ, ಇದು ಕಂಪಲ್ಸರಿ ಅಲ್ಲ, ಖುಷಿಯಾಗಿ ಮಾತಾಡ್ತೀನಿ ನಾನು ಈ ಕೆಲಸ ಮಾಡಬೇಕು ಅನ್ನೋರು ಇದ್ದರೆ ನಮ್ಮ ಜೊತೆ ಪಾರ್ಟ್ನರ್ಸ್ ಆಗಿ ಬನ್ನಿ, ನಾವು ನೀವು ಸೇರಿ ಒಂದಷ್ಟು ಅರಿವು ಮೂಡಿಸೋಣ ಅಂತ. ಸೊ ಇದು ಒಂದು. ಎರಡನೇದು, ಝೀರೋ ವಿಷನಲ್ಲಿ ಭಾಳ ಇದೆ, ಬಹುಶಃ ಟೈಮ್ ಇದೆಯಾ? 5 ಮಿನಿಟ್ಸ್ ಅಂತ. ಈ ಝೀರೋ ವಿಷನಲ್ಲಿ ಇದು ಒಂದಾಯಿತು. ಈ ನಮ್ಮಲ್ಲಿ ಇನ್ನಷ್ಟು ಆಗಬೇಕು.
ಅದಕ್ಕೆ ನಾವು ನಮ್ಮ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಕಡೆ ತಿರುಗಿದ್ವಿ. ಇವ್ರ ಜೊತೆ ಸೇರಿ ಏನಾರು ಮಾಡ್ಬೋದು. ಇಂಡಸ್ಟ್ರೀಸ್ ಅಸೋಸಿಯೇಷನ್ ಹೋದರೆ ಅವ್ರದ್ದು ಗೌರ್ಮೆಂಟ್ ಜೊತೆ GST ಪ್ರಾಬ್ಲಮ್ಮು, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಎಲ್ಲ ರೈಸ್ ಆಗ್ತಾಯಿದೆ, ಮಾಡ್ತಾಯಿದ್ದಾರೆ. ಅವರು ಯಾವತ್ತೂ ಈ ಸೇಫ್ಟಿ ಆ್ಯಂಡ್ ಹೆಲ್ತ್ ಬಗ್ಗೆ ಆ ಇಂಡಸ್ಟ್ರಿ ಅಸೋಸಿಯೇಷನ್ ಲೆವೆಲಲ್ಲಿ ಮಾಡೋಕ್ಕಾಗುತ್ತಾ? ನಾನು ಒಂದು ಬಿಡದಿ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಜೊತೆ ಮಾತಾಡಿದಾಗ, ನಿಮ್ಮಲ್ಲಿ ಈ ಒಂದು ನಿಮ್ಮ ಮೆಂಬರ್ ಸಮಸ್ಯೆಗಳನ್ನು ಮಾಡಿ, ಅದ್ರ ಜೊತೆಗೆ ಸಪ್ರೇಟಾಗಿ ಸೇಫ್ಟಿ ಆ್ಯಂಡ್ ಹೆಲ್ತ್ ವಿಂಗ್ ಅಂತ ಮಾಡಿ ಒಬ್ಬರನ್ನ ಅಧ್ಯಕ್ಷರನ್ನು ಮಾಡಿ ಎಕ್ಸ್ಕ್ಲೂಸಿವ್ ಆಗಿ ಸೇಫ್ಟಿ ಆ್ಯಂಡ್ ಹೆಲ್ತ್. ಅದಕ್ಕೆ ನಿಮ್ಮಲ್ಲಿ ರಿಟೈರ್ಡ್ ಒಂದಿಬ್ಬರು ಒಳ್ಳೆ ಸೇಫ್ಟಿ ಪ್ರೊಫೆಷ್ನಲ್ಸ್ ಇರ್ಬೋದು ಅಥವಾ ಆ ಸಂಸ್ಥೆ ಉದ್ಯೋಗಿಗಳಿರ್ಬೋದು, ಒಂದಿಬ್ಬರನ್ನ ತಗೊಳ್ಳಿ ಅಸೋಸಿಯೇಷನಿಂದ. ಆದವ್ರಿಗೆ ನೀವೇ ಪೇ ಮಾಡಿ. ನಿಮ್ಮ ಮೆಂಬರ್ಸ್ ವ್ಯಾಪ್ತಿಯಲ್ಲಿ ಕೆಲವರು 5 ವರ್ಕರು, ಒಬ್ಬರು ಇಬ್ಬರು ಇರ್ತಕ್ಕಂಥ ಮೆಂಬರ್ಸ್ಗೆ ಅವ್ರನ್ನ ಕಳಿಸ್ಬಿಟ್ಟು ಅಲ್ಲಿ ಏನು ಸೇಫ್ಟಿ ಹೆಲ್ತ್ ಸಮಸ್ಯೆ ಇದೆ ಅಲ್ಲಿ ಮಾಡಿ ನಿಂತು ಅವ್ರಿಗೆ ಗೈಡ್ ಮಾಡಿ ರಿಸಾಲ್ವ್ ಮಾಡಿಸಿ ಬನ್ನಿ. ನೋಟಿಸ್ ಇಲ್ಲ, ಒಂದು ಇದಿಲ್ಲ, ಲೀಗಲ್ ಇಲ್ಲ, ಒಬ್ಬ ಫ್ರೆಂಡ್ ಬಂದು ನಿಮ್ಮ ಸೇಫ್ಟಿ ಪ್ರಾಬ್ಲಮ್ ರಿಸಾಲ್ವ್ ಮಾಡಲಿಕ್ಕೆ ಏನೆಲ್ಲ ಸಹಕಾರ ಬೇಕು ಮಾಡಿ ಅಂತ ಒಂದು ಕಾನ್ಸೆಪ್ಟ್ ಶುರು ಮಾಡಿದ್ದೀವಿ. ಬಹುಶಃ ಬಿಡದಿಯಲ್ಲಿ ಇದೇನೋ ಸಕ್ಸಸ್ ಆದರೆ ನಾವು ಎಲ್ಲ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಜೊತೆ ಬರ್ತೀವಿ, ಅಲ್ಲಿ ಒಂದು ಮಾಡ್ಬೋದು. ಇದ್ರ ಜೊತೆಗೆ ನಾವು ನಮ್ಮ ತರಬೇತಿ ಕಾರ್ಯಕ್ರಮಗಳು ಏನು ಮಾಡ್ತಾಯಿದ್ವಿ, ಈಗ ಮತ್ತೆ ಶುರು ಮಾಡಿ ಅಂತ ನೆನ್ನೆ ನಾವು ಸರ್ಕ್ಯುಲರ್ ಕೊಟ್ಟಿದ್ದೇವೆ. ನಮ್ಮಲ್ಲಿ ಒಂದು 200 ಕಾರ್ಯಕ್ರಮ ಆಗುತ್ತೆ. ಇದ್ರ ಜೊತೆಗೆ ನಾವು ವಿಶೇಷ ಕಾರ್ಯಕ್ರಮ ಮಾಡಬೇಕಂತಿದ್ವಿ. ಅದರಲ್ಲಿ ಮೊದಲನೇದಾಗಿ ನಿಮಗೆ ಒಂದು ಕಾರ್ಯಕ್ರಮ ಮಾಡಬೇಕಂತ. ನಿಮ್ಮ 30 ಜನ ಒಂದು ಏರಿಯಲ್ಲಿ ಕುಣಿಸಿ ಅರ್ಧ ಗಂಟೆ ನಿಮ್ಮ ಬ್ರೈನ್ ವಾಶ್ ಮಾಡಬೇಕು. ನಾವು ಅರ್ಧ ಗಂಟೆ ಬ್ರೈನ್ ವಾಶ್ ಅಂದರೆ ನಮ್ಮ ಕಾನ್ಸೆಪ್ಟ್ ಇದೆ, ನಿಮ್ಮ ಥಿಂಕಿಂಗ್ ಎಲ್ಲಿದೆ, ನೀವು ಹೇಗೆ ಮುಂದುವರಿಬೇಕು. ಇವತ್ತು 2021ನಲ್ಲಿ ಭಾಳಷ್ಟು ಇನ್ಸ್ಪೆಕ್ಟರ್ ರಾಜು ಆ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಎಲ್ಲ ಹೋಗಿದೆ. ಭಾಳಷ್ಟು ಜನ ಇವತ್ತು ಇಂಡಸ್ಟ್ರಿ ನಡೆಸೋರ್ಗೆ ಭಾಳಷ್ಟು ಅವೇರ್ನೆಸ್ ಇದೆ, ಭಾಳಷ್ಟು ಜನ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಹಿಂದೆ ನಾವು ಇಲಾಖೆಗೆ ಸೇರಿದಾಗ ಇದ್ದ ಮೈಂಡ್ಸೆಟ್ ಇಲ್ಲ, ಭಾಳಷ್ಟು ಉದಾರೀಕರಣ ಆಗಿದೆ, ಎಲ್ಲರಿಗೂ ಅರ್ಥ ಆಗಿದೆ ನಾವು ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ನಡೆಸಬೇಕು ಅಂತ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನೀವು ಕ್ರೂಷಿಯಲ್, ನಿಮ್ಮ HR ನಿಮ್ಮನ್ನು ನಾವು ಅರ್ಧ ಗಂಟೆ ಒಂದು 25 ಜನ ಒಂದು ಕಾರ್ಯಕ್ರಮ 2 ಅವರ್ಸು ಅದರಲ್ಲಿ ನಾವು ಮಾಡಿ ನಮ್ಮ ಒಂದು ಕಾರ್ಯಕ್ರಮಗಳೇನಿದೆ, ನಿಮ್ಮಲ್ಲಿ ಭಾಳಷ್ಟು ಜನಕ್ಕೆ ಎಮರ್ಜೆನ್ಸಿ ಪ್ರಿಪೇರ್ನೆಸ್ ಅಂತ ಗೊತ್ತಾಗಲ್ಲ, ಅದ್ರ ಬಗ್ಗೆ ನಾವು ಹೇಳಬೇಕು. ಮತ್ತು ನಾವು ನಿಮ್ಮನ್ನು ಯಾವ ದೃಷ್ಟಿಕೋನದಲ್ಲಿ ನೋಡ್ತೀವಿ, ನೀವು ಯಾವ ದೃಷ್ಟಿಕೋನದಲ್ಲಿ ಕೆಲಸ ಮಾಡಬೇಕು, ನಮ್ಮ ಇಲಾಖೆ ನಿಮ್ಮಿಂದ ಯಾವ ರೀತಿಯ ಒಂದು ಸ್ಪಂದನೆಯನ್ನು ಮಾಡ್ತಾಯಿದೆ ಅನ್ನೋ ಒಂದು ಈ ಥರ ವಿಶೇಷ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತೇವೆ ಸದ್ಯದಲ್ಲೇ. ನೀವು HR ಇರ್ಬೋದು, ಫ್ಯಾಕ್ಟ್ರಿ ಮೆಡಿಕಲ್ ಆಫೀಸರ್ ಇರ್ಬೋದು, ಇವನ್ ಸೇಫ್ಟಿ ಆಫೀಸರ್ ಇರ್ಬೋದು, ಸೂಪರ್ವೈಸರ್ಸ್ ಇರ್ಬೋದು, ಅಥವಾ ಎಕ್ಸ್ಕ್ಲೂಸಿವ್ ಆಗಿ ಫ್ಯಾಕ್ಟ್ರಿ ಮ್ಯಾನೇಜರು ಅಥವಾ ಆಕ್ಯುಪೈರು ಇರ್ಬೋದು. ಶಾರ್ಟ್ ಇದು 20-25 ಜನ ಅಷ್ಟೇ, 2 ಅವರ್ಸ್ ಪ್ರೋಗ್ರಾಮು. ಇದನ್ನು ನಾವು ಮಾಡ್ತೀವಿ. ಬಹುಶಃ ನಾವು ಎಲ್ಲರೂ ನಿಮ್ಮ ಹತ್ರನೇ ಬಂದು ದೊಡ್ಡ ಇಂಡಸ್ಟ್ರಿಯಲ್ಲಿ ನಿಮ್ಮಲ್ಲೇ ಆರ್ಗನೈಸ್ ಮಾಡಿ ನಾವು ಬಂದು ಮಾಡ್ತೇವೆ. ಅದು ಉಚಿತ ಆಗ್ಬೋದು, ಕಾಫಿ ಟೀ ಖರ್ಚು ಅಷ್ಟೇ ನಿಮ್ಮಲ್ಲಾಗುತ್ತೆ, ಮಾಡ್ಬೋದು. ಇದ್ರ ಜೊತೆಗೆ ಮಯ್ಯ ಸಾಹೇಬ್ರು ಹೇಳ್ತಾಯಿದ್ರು, ಯಾವುದು ಮಂತ್ರಾಲಯದ್ದು ಬಾಯ್ಲರ್ ಬಂದಾಗ ನಾನು ನೋಟ್ ಮಾಡಿಕೊಂಡೆ ಒಂದು ಮಾತು ಹೇಳ್ಬೇಕು ಅಂತ. ನಾವು ಬಾಯ್ಲರಲ್ಲೂ ಈ ಎಲ್ಲ ಆನ್ಲೈನು ಅಪ್ರೂವಲ್ಸ್ ಆಗ್ತಾಯಿದೆ. ಇದು ಮುಂದುವರೆದು ಸಾಹೇಬ್ರು ಹೇಳಿದ್ದಕ್ಕೆ ನಾವು ಈ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್, ನಮ್ಮ ದೇವಾಲಯಗಳ ಒಂದು ಇಲಾಖೆ ಇದೆ, ಮುಜರಾಯಿ ಇಲಾಖೆ, ಅವ್ರಿಗೆ ನಾವು ಬರ್ತಿದ್ವಿ, ನಿಮ್ಮ ಯಾವುದೇ ದೇವಸ್ಥಾನದಲ್ಲಿ ಬಾಯ್ಲರ್ನ ಅಗತ್ಯ ಇದ್ದರೆ ನಮ್ಮ ಇಲಾಖೆ ಸಂಪರ್ಕಿಸಿ, ಅಲ್ಲಿ ನಾವು ಡೋನರ್ನ ಹುಡುಕಿ, ಅದು ನಮ್ಮದೇ ಕೆಲಸ, ಡೋನರ್ ಸಹಿತ ಹುಡುಕಿ ನಿಮ್ಮಲ್ಲಿ IBR ಬಾಯ್ಲರ್ ಹಾಕಿ ಮೇಂಟೆನೆನ್ಸ್ ಫ್ರೀ, ಬಾಯ್ಲರ್ ಇರೋವರೆಗೂ ಅಲ್ಲಿ ಮೇಂಟೆನೆನ್ಸ್ ಫ್ರೀ ಅಂತ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ನಾವು ಅಧಿಕೃತವಾಗಿ ನಮ್ಮ ಮುಜರಾಯಿ ಇಲಾಖೆಗೆ ಬರೋದು. ನನಗೆ ಇಲ್ಲೇ ಸುಮಾರು ಜನ ಡೋನರ್ ಸಿಗ್ತಾರೆ, ಹೋಗ್ಬೇಕಾದ್ರೆ 4 ಜನ ಬೇಕಾದ್ರೆ 10 ಜನ ಸಿಗ್ತಾರೆ. ನಿಮ್ಮ ಹೆಸರು ಹಾಕಿ ಒಂದು ದೇವಸ್ಥಾನದಲ್ಲಿ ಒಂದು ಬಾಯ್ಲರ್ ಹಾಕಿ ವರ್ಷಕ್ಕೊಂದು ಸತಿ ಮೇಂಟೆನೆನ್ಸ್ ಆದರೆ ಅಲ್ಲಿ ಸೇಫ್ಟಿ ಇರ್ತದೆ ಮತ್ತು ಒಳ್ಳೆ ಊಟ ತಯಾರು, ಇದು ನಮ್ಮಲ್ಲಿದೆ. ಸೊ ಈ ರೀತಿ ನಾವು ಹಲವಾರು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಕೊನೆಯದಾಗಿ ಇನ್ನೊಂದು ಕಾರ್ಯಕ್ರಮ ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ. ಇವತ್ತು ಡಾಕ್ಟರ್ CR ಚಂದ್ರಶೇಖರ್ ಅವರು ಬರೆದಿರೋ ಬುಕ್ಕು ನಿಮ್ಮ ಹತ್ರ ಇದೆ. ಅದರಲ್ಲಿ ಒಂದು ಅರ್ಧದಷ್ಟು ಮೆಟೀರಿಯಲ್ ಕನ್ನಡದಲ್ಲಿ ನಾವು ಭಾಳಷ್ಟು ವಿಚಾರ ಸುರಕ್ಷತೆ ಬಗ್ಗೆ ಇವತ್ತು ಕನ್ನಡದಲ್ಲಿ ಭಾಳಷ್ಟು ಕಡಿಮೆ ಪುಸ್ತಕ ಇದೆ, ಎಲ್ಲೂ ಅವೇರ್ನೆಸ್ ಬರ್ತಾಯಿಲ್ಲ. ಎಲ್ಲ ಒಂದು ಕಡೆ ರಾಮ್ ನವರತ್ನ ಅಂತವರು ಇನ್ನೂ ಕೆಲವರು ಅಲ್ಲಲ್ಲಿ ಮಾಡ್ತಾಯಿದ್ದಾರೆ.
ನಮಗೆ ಇರ್ತಕ್ಕಂಥ ಒಂದು ಇದಕ್ಕೆ ಏನೇನು ಸಾಲದು. ಈ ನಿಟ್ಟಿನಲ್ಲಿ ನಾವು ಸಣ್ಣ ಸಣ್ಣ ಪುಸ್ತಕ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆ ನಾನು ಸಹ ಪ್ಯಾಷನೇಟ್ ರೈಟರ್ಸ್ ಹುಡುಕ್ತಾ ಇದ್ದೇನೆ. ನಾವೊಂದು ಸಣ್ಣ ಪುಸ್ತಕ ಅಂದರೆ ಈಗ ಈ ಸೇಫ್ಟಿ ಶೂ ಬಗ್ಗೆ ಬರಿತಾ ಇದ್ದೀವಿ, ಪ್ರಾರಂಭ ಮಾಡಿದ್ದೀವಿ. ಅದರ ಹೆಸರು ನಾವು ಮೊದಲ ಹೆಜ್ಜೆ ಅಂತ ಇಟ್ಟಿದ್ವಿ. ನಾವು ಬೆಳಗ್ಗೆ ಮನೆಯಿಂದ ಓಡಬೇಕಾದ್ರೆ ನೀವು ಹೇಗೆ ಫಸ್ಟ್ ಸ್ಟೆಪ್ ಇಡ್ತೀರ, ಆವಾಗ ನಿಮ್ಮ ಪಾದದ ಬಗ್ಗೆ, ನಿಮ್ಮ ಶೂ ಬಗ್ಗೆ ಯೋಚನೆ ಮಾಡಿ ಇಡೀ ದಿನ ಅದು ನಿಮ್ಮ ಪ್ರೊಟೆಕ್ಟ್ ಮಾಡಬೇಕಲ್ಲ ಅನ್ನೋ ಕಾನ್ಸೆಪ್ಟಲ್ಲಿ ಈ ಥರ ನಾವು ಭಾಳಷ್ಟು ಪುಸ್ತಕ ಮಾಡ್ಬೇಕಂತಿದ್ವಿ. ಈ ನಿನ್ನೆಯಿಂದ ಮಯ್ಯ ಸಾಹೇಬ್ರಿಗೆ ಹೇಳ್ಬೇಕಂದ್ರೆ ಕುಡಿಯೋ ನೀರು ಬಗ್ಗೆ ಒಂದು ಪುಸ್ತಕ ಬರೀಬೇಕು ಅಂತ ನಿನ್ನೆಯಿಂದ ಅಂತಿದ್ವಿ. ಯಾಕೆಂದರೆ ನಿನ್ನೆ ಬಹುಶಃ ನಿಮ್ಮ ಗ್ರೂಪಲ್ಲಿಲ್ಲ, ಸೇಫ್ಟಿ ಗ್ರೂಪಲ್ಲಿ ಈ ಯೂರಿನ್ ಕಲರ್ದು ಡಿಫ್ರೆಂಟ್ ಕಲರ್ಸ್ ಹಾಕಿ ನಿನ್ನೆಯಿಂದ ಚರ್ಚೆ ಆಗ್ತಾಯಿದೆ. ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟು ನೀರು ಕುಡಿದ್ರೆ ಯಾವ ಕಲರ್ ಬರುತ್ತೆ ಅಂತ, ಯಾವ ಕಲರಿಂದ ನಿಮ್ಮ ಮನುಷ್ಯನ ಕಾಯಿಲೆ ಯಾವ ಥರ ಇರುತ್ತೆ ಅಂತ, ಏನೇನು ತೊಂದರೆ ಆಗುತ್ತೆ. ಈ ಒಂದು ಕಾನ್ಸೆಪ್ಟು 30 ವರ್ಷಗಳ ಹಿಂದೆ ನಮ್ಮ ಹನುಮಂತರಾವ್ ಸಾಹೇಬರು ಶುರು ಮಾಡಿದರು. 30 ವರ್ಷದ ಹಿಂದೆ ಕುಡಿಯೋ ನೀರಿನ ಕಲರು ಹೇಗಿರಬೇಕು ಅಂತ ನಾನು 30 ವರ್ಷದ ಹಿಂದೆ ಕೇಳಿದೆ. ಇವತ್ತು ಭಾಳಷ್ಟು ಜನಕ್ಕೆ ಗೊತ್ತಾಗ್ತಾಯಿಲ್ಲ, ಅದ್ರ ಬಗ್ಗೆ ಒಂದು ಬರಿಬೋದು ಅಂತ. ಆಮೇಲೆ ಈ ಕರ್ನಾಟಕದಲ್ಲಿ ಕೆಲವು ಕಡೆ ಇಂಡಕ್ಷನ್ ಟ್ರೈನಿಂಗ್ ಇದೆ. ಸಾಮಾನ್ಯ ಸಣ್ಣ ಸಣ್ಣ ಕಾರ್ಖಾನೆಯಲ್ಲಿ ಒಂದು ಇಂಡಕ್ಷನ್ ಟ್ರೈನಿಂಗ್ ಅಂದರೆ ಏನು ಗೊತ್ತಿಲ್ಲ, ಅದಕ್ಕೊಂದು ಸಣ್ಣ ಬುಕ್ಲೆಟ್ ಮಾಡ್ಬೋದಾ ಅಂತ. ಅದಕ್ಕೆ ಟೊಯೋಟಾದವ್ರು ಮುಂದೆ ಬಂದ್ದಾರೆ. ಈ ನಮಗೆ ITIಗೆ ಒಂದು ಬುಕ್ಲೆಟ್ ಮಾಡೋಣ ಅಂದರು. ಎಷ್ಟು ಜನ ಇದ್ದಾರೆ? 50,000 ಜನ ಇದ್ದಾರೆ. 50,000 ಬುಕ್ಕು ಹೆಂಗೆ ಮಾಡೋದು? ನಾವು ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಜೊತೆ ಬಂದು ನಾವು ಮಾಡಿಕೊಡ್ತೀವಿ 50,000. NSC ಕರ್ನಾಟಕ ಅವರು, ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್. ನಮಗೆ ನಾವು ಕಾನ್ಸೆಪ್ಟ್ ಹೇಳಿದ ತಕ್ಷಣ ಭಾಳ ಜನ ಮುಂದೆ ಬರ್ತಾರೆ. ನಾವು ನಮ್ಮನ್ನು ಸೇರಿಸ್ಕೊಳ್ಳಿ. NIPM ಬಸವರಾಜ್ ಇದ್ದಾರೆ, ಈಗ ರಾಬರ್ಟ್ ಇದ್ದಾರೆ. ಅವರು ನೀವು ಕರೆದಾಗ ನಾವು ಬರ್ತೀವಿ ಅಂತಾರೆ. ಈಗೆಲ್ಲ ನೀವು ಎಲ್ಲ ನಮ್ಮ ಜೊತೆ ಇದ್ದೀರಿ, ಭಾಳಷ್ಟು ಜನ ನಮ್ಮ ಜೊತೆ ಬರ್ತಾಯಿದ್ದೀರಿ. ನೀವು ಸೇರಿ ಏನು ನಮ್ಮ ಉದ್ಯೋಗಿಗಳ ಸುರಕ್ಷತೆ ಮತ್ತು ಸ್ವಾಸ್ಥ್ಯದಲ್ಲಿ ಕೆಲಸ ಮಾಡಬೇಕು. ನಮಗೆ ಗುರಿ ಒಂದೇ, ನೀವು ಅರಿವು ಜಾಸ್ತಿ ಮಾಡಿ ಆಟೋಮೆಟಿಕ್ಕಾಗಿ ಅವ್ರು ಸುರಕ್ಷಿತ ಆಗ್ತಾರೆ. ಅರಿವು ನಾವು ತಗೋಬೇಕು, ನೀವು ತಗೋಬೇಕು, ಮತ್ತು ಆ ಶಾಪ್ ಫ್ಲೋರ್ ವರ್ಕರ್ಸ್ಗೆ ಕೊಡಬೇಕು. ಇದರಿಂದ ನಾವು ಆ್ಯಕ್ಷನ್ ಕಮ್ಮಿ ಆಗುತ್ತೆ. ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ 60 ಆ್ಯಕ್ಸಿಡೆಂಟಲ್ಲಿ ಸುಮಾರು 55 ಕಾಂಟ್ರಾಕ್ಟ್ ಲೇಬರ್ಗೆ ಆಗೋದು, ಇನ್ನು 5 ಅಷ್ಟೇ ಬೇರೆಯವ್ರಿಗೆ. ನಾವು ಎಲ್ಲಿವರೆಗೂ ಅವ್ರನ್ನ ನಮ್ಮ ವರ್ಕರ್ಸು ಅಂತ ನಾವು ಅಂದ್ಕೊಳ್ಳಲ್ಲ, ಎಲ್ಲಿವರೆಗೂ ಅವರು ನಮ್ಮ ಸ್ಟೇಕ್ ಹೋಲ್ಡರ್ಸ್ ಅಂತ ಅಂದ್ಕೊಳ್ಳಲ್ಲ, ಎಲ್ಲಿವರೆಗೂ ನಾವು ಅವ್ರನ್ನ ಮೇನ್ ಸ್ಟ್ರೀಮಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಲ್ಲ. HR ನಾನು ಭಾಳಷ್ಟು ಜನಕ್ಕೆ ಹೇಳ್ತಾ ಇರ್ತೇನೆ, ನಿಮ್ಮ ರೂಮ್ನಲ್ಲಿ ಒಂದು ಬೋರ್ಡ್ ಹಾಕಿರ್ತೀರ, ಅಲ್ಲಿ ನಂಬರ್ ಆಫ್ ವರ್ಕರ್ಸ್ ಎಷ್ಟು ಅಂತ ಬರೀತೀರ, ಬರೀ ನಿಮ್ಮ ಪರ್ಮನೆಂಟೇ ಬರೀತೀರ, ಕಾಂಟ್ರಾಕ್ಟ್ ನಂಬರೇ ಬರೆಯಲ್ಲ. ನಾನು ಹೇಳ್ದೆ, ಯಾರಾದರೂ ಅಲ್ಲಿ ಬರೆದ್ರೆ ಅವಾರ್ಡ್ ಕೊಡ್ತೀನಿ ಅಂತ. ನಿಮ್ಮ ಟೋಟಲ್ ವರ್ಕರ್ಗೆ 1,000 ಇದ್ದರೆ 500 ಜನ ಮಾತ್ರ ಪರ್ಮನೆಂಟೇ, ಮಿಕ್ಕಿದವ್ರದ್ದು ಬರೆಯೋದೇ ಇಲ್ಲ. ಕೇಳಿದ್ರೆ ಅವ್ರು ನಮ್ಮವರಲ್ಲ ಅಂತ. ನಿಮ್ಮವ್ರು ಅಲ್ಲದಿದ್ರೆ ಫ್ಯಾಕ್ಟ್ರಿ ಒಳಗಡೆ ಯಾಕೆ ಬಿಟ್ಕೊಳ್ತೀರ? ಅಲ್ಲಿ ಬರೆದಿದ ತಕ್ಷಣ ಅವ್ರು ಪರ್ಮನೆಂಟ್ ಆಗೋಲ್ಲ. ನಾವು ಪರ್ಮನೆಂಟ್ ಮಾಡಿ ಅಂತ ಹೇಳ್ತಾಯಿಲ್ಲ, ಮಾನವೀಯತೆಯಿಂದ ನೋಡಿ. ಒಬ್ಬರು ಎಷ್ಟು ಜನ ಕಾಂಟ್ರಾಕ್ಟರ್ಗಳು ಡೈರೆಕ್ಟಾಗಿ HR ಹತ್ರ ಬಂದು ಮಾತಾಡೋಕ್ಕೆ ಅವಕಾಶ ಇದೆ. ನಾನು ನಮ್ಮ ಡೈರೆಕ್ಟ್ ಆಫೀಸಲ್ಲಿ ಬಾಗಿಲು ತೆಗೆದಿಟ್ಟಿದ್ದೇನೆ, ಅಪಾಯಿಂಟ್ಮೆಂಟ್ ಬೇಡ ಸೀದಾ ಬನ್ನಿ ಅಂತ. ಯಾಕೆಂದರೆ ಡೈರೆಕ್ಟ್ರ್ ನೋಡೋ ಮೊದಲು ಇನ್ಯಾರನ್ನೋ ಪ್ಲೀಸ್ ಮಾಡೋಕ್ಕೆ ಅಂತ ಸಂದರ್ಭ ಬೇಡ ಅಂತ. ಹಾಗೆ ನೀವು ಕಾಂಟ್ರಾಕ್ಟ್ ವರ್ಕರ್ ಆಗಲಿ ಇನ್ನೊಬ್ಬರಾಗಲಿ ಸೀದಾ ಬಂದು ನಿಮ್ಮನ್ನು ಅಪ್ರೋಚ್ ಮಾಡಿ ಅಥವಾ ಒಂದು ಸಿಸ್ಟಮ್ ಮಾಡಿದ್ರೆ ಒಂದು ಸಮಸ್ಯೆ ಏನು ಅಂತ ಪರಿಹಾರ ಮಾಡಲಿಕ್ಕಾಗುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ, ಬಹುಶಃ ನಾನು ಜಾಸ್ತಿ ಟೈಮ್ ತೊಗೊಂಡಿದ್ದೇನೆ. ನನಗೆ ಈ ಬಾರಿ ಇಲ್ಲಿ ಮಾತಾಡಲಿಕ್ಕೆ ಕರೆದು ಇಲ್ಲಿ ಇಬ್ಬರು ಸಾಧಕರ ಜೊತೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿ ನಿಮ್ಮ ಜೊತೆ ನನ್ನ ಕೆಲವು ಚಿಂತನೆಗಳನ್ನು ಶೇರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ನನ್ನಲ್ಲಿ ಇನ್ನಷ್ಟು ಹೊಸ ಹೊಸ ಕಾನ್ಸೆಪ್ಟ್ಸ್ ಇದೆ. ನಾನು ಬೇಕಂತ ಹೇಳಲ್ಲ, ಬರೀ ಮಾತಾಡ್ತಾರೆ ಇವ್ರು, ಕೆಲಸ ಮಾಡಲ್ಲ ಅಂತ ಅಪವಾದ ಬರ್ತದೆ ಅಂತ ನಾನು 1-2 ಕೆಲಸ ಆದಮೇಲೆ ಹೇಳ್ತೇನೆ. ಇನ್ನೂ ಕೆಲವು ಚಿಂತನೆಗಳಿದ್ದಾವೆ. ಏನಾರು ಮಾಡಿ ನಾವು ಝೀರೋ ವಿಷನ್ ಕಾನ್ಸೆಪ್ಟ್ನಲ್ಲಿ ಹೆಚ್ಚು ಜನರು ಸೇಫ್ಟಿ ಬಗ್ಗೆ ಮಾತಾಡಬೇಕು. ಇವತ್ತು ITI, ನಾಳೆ ಡಿಪ್ಲೊಮಾಗೆ ಹೋಗ್ಬೇಕು, ನಾಡಿದ್ದು ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಬೇಕು, ನಾಡಿದ್ದು ಯೂನಿವರ್ಸಿಟಿಗೆ ಹೋಗ್ಬೇಕು, ನಾಡಿದ್ದು IIMಗೆ ಹೋಗ್ಬೇಕು, ಇಲ್ಲ IITಗೆ ಹೋಗ್ಬಿಟ್ಟು ಸೇಫ್ಟಿ ಬಗ್ಗೆ ಮಾತಾಡಬೇಕು. ಅದನ್ನು ನಾವು ಬರೀ ಡಿಪಾರ್ಟ್ಮೆಂಟ್ ಅಲ್ಲ, ನೀವು ಸೇರಿ ಮಾಡಬೇಕು. ಆ ಒಂದು ದೃಷ್ಟಿಕೋನ ನನ್ನಲ್ಲಿದೆ. ಆವಾಗ ಜಾಸ್ತಿ ಜನ ಮಾತಾಡ್ತಾರೆ, ಜಾಸ್ತಿ ಜನಕ್ಕೆ ಮೆಟೀರಿಯಲ್ ಸಿಗುತ್ತೆ, ಎಲ್ಲರೂ ಚರ್ಚೆ ಮಾಡ್ತಾರೆ, ಅಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಆ ಮೂಲಕ ನಾವು
ಸುರಕ್ಷತೆಯನ್ನು ಏನಾದ್ರು ಮಾಡಲಿಕ್ಕೆ ಸಾಧನೆ ಮಾಡಲಿಕ್ಕೆ ಆಗುತ್ತೆ ಅಂತ ನಾನು ತಿಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಶ್ರೀನಿವಾಸ್ ಸರ್. ಸುರಕ್ಷತೆಗಾಗಿ ಸ್ವಾಸ್ಥ್ಯಕ್ಕಾಗಿ ನೀವು ಹಮ್ಮಿಕೊಂಡಿರುವ ಯೋಜನೆಗಳು ಪರಿಣಾಮಕಾರಿಯಾಗಿ ಹೊರಹೊಮ್ಮಲಿ ಅಂತ ನಾವು ಆಶಿಸ್ತೀವಿ. ಖಂಡಿತ ನಿಮ್ಮ ಸಹಕಾರ ಮಾನವ ಸಂಪನ್ಮೂಲ ವೃತ್ತಿನಿರತರಿಗೆ ಸಿಕ್ಕಾಗ ತೆವಳೋ ಮಗು ಓಡೋದ್ರಲ್ಲಿ ಅನುಮಾನನೇ ಇಲ್ಲ ಸರ್. ಯಾಕೆಂದರೆ ಹಿಂದೆ ಏನಾದ್ರು ಬಿದ್ದುಬಿಡ್ತೀನ ನಾನು ಅಂತ ಹೇಳುವಂಥ ಒಂದು ಅಂಜಿಕೆ ಇರಲ್ಲ. ಯಾಕೆಂದರೆ ನನ್ನನ್ನು ಪೋಷಿಸೋಕೆ ಪೋಷಕರಿದ್ದಾರೆ ಎನ್ನುವಂಥ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ನಿಮ್ಮ ಮಾತುಗಳಿಗೆ ಧನ್ಯವಾದಗಳು ಸರ್.